ಪೋಸ್ಟ್. ಅಮ್ಮ ಯಾರ್ದಮ್ಮ ಲೆಟರ್? ಲೆಟ್ರು ನಂಗೆ ಬೆಂಗಳೂರು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಸಿಕ್ತು ಅಂತ. ಎಷ್ಟಮ್ಮ ಸಂಬಳ? ಅದು 800 ರೂಪಾಯಿ ಅಂತೆ. ಉಷಾ, ಇಲ್ಲಿ ನೋಡಮ್ಮ, ನಾಳೆನೆ ನಾವು ಬೆಂಗಳೂರು ಹೋಗ್ಬೇಕು. ಬೆಂಗಳೂರ್ಗ? ಹೌದು. ಯಾರಪ್ಪ ಇವರು ಈ ಮನೆಗೆ ಬರ್ತಿರೋರು? ಬನ್ನಿಮ್ಮ ಬನ್ನಿ, ಬೆಂಗಳೂರು ಪೂರ್ತಿ ಸುತ್ತಾಕ್ ಬಂದಂಗಾತು. ಇನ್ ನೋಡ್ಲಿಕ್ಕೆ ಉಳಿದಿರೋದು ಇದೊಂದೇ ಮನಿ. ಇದೇನಿದು? ಕೊಲೆಗಾರನ ಮನೆ, ದೆವ್ವದ ಮನೆ, ಕೊಲೆ ಈ ಮನೆಗ? ಹೌದು, ನೀವು ಕೊಡೋ ಬಾಡಿಗೆಗೆ ಇಂಥ ಮನಿನೇ ಸಿಗೋದು. ಅಯ್ಯಯ್ಯೋ, ನಿಮ್ಗೆಲ್ಲ ಗಾಚಾರ ನೆಟ್ಗಿಲ್ಲ ಅಂತ ಕಾಣುತ್ತಮ್ಮ. 12 ವರ್ಷದಿಂದ ಈ ಮನೇಲಿ ಇದ್ದು ಅವನು ಹೆಂಡತಿ ಕೊಲೆ ಮಾಡಿ ಜೈಲ್ಗೆ ಹೊಟ್ಟೋದ. ಅವ್ನ ಹೆಂಡತಿ ದೆವ್ವಾಗಿ ಮನೆ ಸುತ್ತಾಳೆ ಅಂತೇಳಿ ಊರವರೆಲ್ಲ ಹೇಳ್ತಾರೆ. ವಯಸ್ಸಿಗೆ ಬಂದಿರೋ ಚೆನ್ನಾಗಿರೋ ಹೆಣ್ಮಕ್ಳು ನೀವು ಇಟ್ಕೊಂಡು ಅಯ್ಯೋ. ರೀ, ಬಾಯಿ ಮುಚ್ಕೊಂಡು ಹೋಗ್ರಿ ಅತ್ತಾಗೆ. ಅಲ್ಲ, ಅವ್ರು ಹೇಳೋದೆಲ್ಲ. ಅಮ್ಮ, ದೆವ್ವಾನು ಇಲ್ಲ ಭೂತಾನು ಇಲ್ಲ. ಸುಮ್ಮನೆ ಇವ್ರು ಮಾತು ಕಟ್ಕೋಬೇಡಿ. ನಿಮ್ಗೆ ಮನೆ ಒಪ್ಪಿಗೆ ಆಗ್ಲಿಲ್ಲ ಅಂದ್ರೆ ಹೇಳಿ, ನಾನ್ ಬೇರೆ ಗಿರಾಕಿ ಹುಡ್ಕೊಂಡು ಹೋಗ್ತೀನಿ. ನಂಗೆ ಬೇರೆ ದಾರಿನೇ ತೋಚ್ತಾ ಇಲ್ಲ. ನಾವ್ ಈ ಮನೇಲಿ ಇರ್ತೀವಿ. ಸ್ವಲ್ಪ ಬಾಗಿಲು ತೆಗೀರಿ. ಸುರೇಶ್, ಬರ್ರಿ, ಆಟೋ ದುಡ್ಡು ಕೊಟ್ಬಿಟ್ಟು ಸಾಮಾನೆಲ್ಲ ಇಳಿಸಪ್ಪ. ಬಾ ಮಹೇಶ್. ನೋಡ್ರಿ, ಮನೆ ಎಷ್ಟು ಚೆನ್ನಾಗಿದೆ. ನೀವು ಕೊಡೋ ಬಾಡಿಗೆಗೆ ಇಷ್ಟು ದೊಡ್ಡ ಮನೆ ನಿಮ್ಗೆ ಎಲ್ಲಿ ಸಿಗ್ತದೆ ಹೇಳ್ರಿ? ಮತ್ತೆ ಕೆಳಗಡೆ ಪೋರ್ಷನ್ ಮಾತ್ರ ನಿಮ್ದು, ಮೇಲಕ್ ಹೋಗ್ಬೇಡಿ. ಆ ಮನುಷ್ಯ ಹೇಳ್ದಂಗೆ ದೆವ್ವ ಸುತ್ತಾಡೋದಾದ್ರೆ ಮೇಲ್ ಮಾತ್ರ ಸುತ್ತಾಡತ್ತೆ ವಿನಃ ಕೆಳಗಡೆ ಬರೋದಿಲ್ಲ. ಯಾಕಂದ್ರೆ ಕೊಲೆ ನಡೆದಿದ್ದು ಮಾಡಿ ಮೇಲೇನೆ. ಯಾಕಮ್ಮ ಹೆದರ್ಕೊಂಡ್ಬಿಟ್ರಿ? ಇಲ್ಲಿರೋ ಟೇಬಲ್ಲು, ಕುರ್ಚಿ, ಮಂಚ ಎಲ್ಲ ನೀವೇ ಉಪಯೋಗಿಸಿ. ಮನೆ ಬಾಡಿಗೆ, ಅಡ್ವಾನ್ಸು, ನನ್ನ ಕಮಿಷನ್ನು ತಗೊಳ್ಳಿ. ಇದರಲ್ಲಿ ಎಲ್ಲ ಇದೆ. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ, ಬೀಗದ ಕೈ ಕೊಡಿ. ತಗೊಳ್ಳಿಮ್ಮ, ಮನೆ ಬೀಗದ ಕೈ. ಬರ್ತೀನಮ್ಮ. ಸಂತೋಷ. ನಮಸ್ಕಾರ ರಾಘವೇಂದ್ರ. ಉಷಾ, ಬಾಮ್ಮ, ಕಸ ಗುಡ್ಸೋಣ. ಮನೆಯಿಂದ ಮನೆಗೆ ಬೆಂಗಳೂರು ಪೂರ್ತಿ ಆಟೋದಲ್ಲಿ ಸುತ್ತಾಡಿ ನನಗೆ ತುಂಬಾ ಸುಸ್ತಾಗಿದೆಪ್ಪ. ನನ್ ಕೈ ಯಾವ ಕೆಲ್ಸನೂ ಮಾಡೋಕ್ಕಾಗಲ್ಲ. ಏಯ್ ಕೊಡ. ಏಯ್ ಸುರೇಶ್, ನೀನಾದ್ರೂ ಪಾಪ ಕಸ ಗುಡ್ಸಕ್ಕೆ ಸ್ವಲ್ಪ ಸಹಾಯ ಮಾಡಪ್ಪ. ಅಯ್ಯೋ, ಗುಡ್ಸೋದೆಲ್ಲ ಹೆಂಗಸ್ರ ಕೆಲಸ, ನನ್ ಕೈಯಲ್ಲಿ ಸಾಧ್ಯ ಇಲ್ಲ. ಅವಳನ್ನೇ ಮಾಡೋ ಕೇಳು. ಅಮ್ಮ ಬಾಮ್ಮ, ನಾನ್ ನಿನಗ್ ಸಹಾಯ ಮಾಡ್ತೀನಿ. ಯಾಕೆ ನಿರ್ದಯನಾದಿಯೋ ಹರಿಯೇ ಶ್ರೀಕಾಂತ. ಅಮ್ಮ ಅಮ್ಮ, ನಾನು ಎತ್ಕೊ, ನಾನು ಗುಡಿಸ್ತೀನಿ. ಹರಿಯೇ ಶ್ರೀಕಾಂತ, ಯಾಕೆ ನಿರ್ದಯನಾದಿಯೋ. ನಮಸ್ಕಾರ, ನಮಸ್ತೆ, ಗುಡ್ ಮಾರ್ನಿಂಗ್. ಅಮ್ಮ, ಇವ್ರು 3 ನಮಸ್ಕಾರ ಹೇಳ್ತಾರೆ. ಮರೇ, ನಮಸ್ಕಾರ ಕನ್ನಡ ಮಾತೃಭಾಷೆ, ನಮಸ್ತೆ ಹಿಂದಿ ರಾಷ್ಟ್ರ ಭಾಷೆ, ಗುಡ್ ಮಾರ್ನಿಂಗ್ ಇಂಗ್ಲಿಷ್ ಇಂಟರ್ನ್ಯಾಷನಲ್ ಭಾಷೆ. ಜೀವನದಲ್ಲಿ ಮುಂದೆ ಬರೋದಕ್ಕೆ ಇದು 3 ಅತಿ ಮುಖ್ಯ. ಮರೇ, ನೀವು ಯಾರು ಅಂತ? ನಾನು ಯಾರು ಅಂತ ನಿಮಗೆ ಮುಂಚೆನೆ ಗೊತ್ತಾಗಕ್ಕೆ ನಾನೇನು ಇಂಡಿಯಾ ಪ್ರೆಸಿಡೆಂಟಾ, ಪ್ರೈಮ್ ಮಿನಿಸ್ಟರ್? ಹೆಸರು ಚಂದ್ರು. ಮುಖ್ಯಮಂತ್ರಿ ಅಂತ ಸೇರ್ಸೋಣ ಅಂತಂದ್ರೆ ನಾನು ಸಿನಿಮಾ ನಟ ಅಲ್ಲ, ಪ್ಲೇನ್ ಚಂದ್ರು. ಸಾದಾ ದೋಸೆ, ನೋ ಮಸಾಲ, ಆಲ್ಸೋ ನೋ ಸಾಲ. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಗ್ಯಾರೇಜ್, ಅದಕ್ಕೆ ಓನರ್. ವಯಸ್ಸು 40, ಎತ್ತರ 5 ಅಡಿ, ತೂಕ 57 kg, ಮೈ ಬಣ್ಣ ಬಿಳಿ, ಕಣ್ಣಿನ ಬಣ್ಣ ಬ್ರೌನ್, ಬ್ಯಾಚುಲರ್. ಕಟ್ಟ ಬ್ರಹ್ಮಚಾರಿ. ಸಾಕ? ಕಟ್ಟ ಬ್ರಹ್ಮಚಾರಿ ಸಾಕ? ನಮ್ಮಿಂದ ನಿಮ್ಗೆ ಏನಾಗ್ಬೇಕು? ನಿಮ್ಮಿಂದ ನಮ್ಗೆ ಏನಾಗ್ಬೇಕಾಗಿಲ್ಲ, ಮಾತಾಡ್ಕೊಂಡೆ ಕೆಲ್ಸ. ಈ ಕೆಲ್ಸ ನೀವ್ ಯಾಕೆ ಮಾಡ್ತೀರಾ? ಬಿಡಿ. ಓಕೆ ಓಕೆ. 12 ವರ್ಷದಿಂದ ಈ ಮನೇಲಿ ದೆವ್ವ ಇದೆ ಅಂತ ಯಾವ ನನ್ನ ಮಗನೂ ಬಾಡಿಗೆಗೆ ಬಂದಿರಲಿಲ್ಲ. ನೀವು ಬಂದಿದ್ದೀರಾ, ಹೆಣ್ಣೆಂಗ್ಸು, ಮಾತಾಡ್ಸ್ಕೋಣ ಅಂತ ಬಂದೆ. ಹೌದು, ಯಾವ ಊರು? ಶ್ರೀರಂಗಪಟ್ಟಣ. ನನಗೆ ಇಲ್ಲೊಂದು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಸಿಕ್ತು. ನನ್ನಿಬ್ಬರು ಗಂಡು ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಸೇರಿಸ್ಬೇಕು, ಅದು ಅಲ್ಲದೆ ಒಬ್ಬಳೇ ಹೆಣ್ಮಗಳು, ಅವಳನ್ನ ಒಳ್ಳೆ ಕಾಲೇಜಲ್ಲಿ ಸೇರಿಸ್ಬೇಕು ಅಂತ ಇಲ್ಲಿಗೆ ಬಂದ್ವಿ. ಈ ಕಾಲದಲ್ಲಿ ಮಕ್ಕಳನ್ನ ಇರೋದು ಬಹಳ ಸುಲಭ, ಆದ್ರೆ ಅದೇ ಮಕ್ಕಳನ್ನ ಕಾಲೇಜ್ ಸೇರಿಸೋದು ತುಂಬಾ ಕಷ್ಟ. ಹೌದು, ಯಾವ ಕಾಲೇಜ್ ಸೇರಿಸ್ಬೇಕು ಅಂತಿದ್ದೀರಾ? ಯಾವ್ದು ಒಳ್ಳೆ ಕಾಲೇಜ್ ಅಂತ ನೋಡಿ ಅದರಲ್ಲೇ ಸೇರಿಸ್ಬೇಕು. ನಮ್ ಗ್ಯಾರೇಜ್ಗೆ ಕಾಲೇಜ್ ಪ್ರಿನ್ಸಿಪಾಲ್ ಕಾರ್ ಬರುತ್ತೆ. ಅವ್ರು ತುಂಬಾ ಒಳ್ಳೆ ಜನ. ಅವ್ರ ಹತ್ರ ಮಾತಾಡಿ ನಿಮ್ಮ ಮಗಳಿಗೆ ನಾನ್ ಸೀಟ್ ಕೊಡಿಸ್ತೀನಿ, ಯೋಚಿಸ್ಬೇಡಿ.
ನೀವು ಚಂದ್ರು ಮಾಡೋದು ಹೇಳ್ತೀನಿ, ಹೇಳಿದ್ ಮಾಡ್ತೀನಿ, ಅದೇ ಈ ಚಂದ್ರು. ನಿಮ್ಗೆ ಅಣ್ಣ ಇದ್ದಾನ? ಇಲ್ಲ. ನನಗೆ ತಂಗಿ ಇಲ್ಲ. ಬರ್ತೀನಿ. ಸರ್, ನಂಗೆ ನಾಳೆ ಒಂದ್ ದಿವಸ ರಜಾ ಬೇಕು ಸರ್. ಏನಮ್ಮ ಇನ್ನೂ ಕೆಲ್ಸಕ್ಕೆ ಸರ್ 4 ದಿನ ಆಗಿಲ್ಲ, ಅಷ್ಟು ಬೇಗ ರಜಾ ಕೇಳ್ತಾ ಇದ್ರಲ್ಲ, ಯಾಕೆ? ಏನಾಗಿದೆ? ಅಲ್ಲ, ನನ್ನ ಮಗಳಿಗೆ ಕಾಲೇಜ್ ಸೀಟ್ ಸಿಕ್ಕಿದೆ, ನಾನು ಹೋಗ್ಬೇಕು. ಸರಿ ಸರಿ ನೋಡಿ, ಇನ್ಮೇಲಿಂದ ಆಗಾಗ ಈ ರೀತಿ ರಜಾ ಕೇಳ್ಬೇಡಿ. ಸರಿ ಸರ್. ಸೀಟ್ ಸಿಕ್ಬಿಡ್ತು, ಇದನ್ನೆಲ್ಲ ಕಟ್ಬೇಕಂತೆ. ಇಷ್ಟೊಂದು ಹಣನ? ಅಂದ್ರೆ ಹಣ ಇಲ್ಲ ಅಂತ ಹೇಳ್ತೀಯಾ? ನೋಡು, ನೀನೇನ್ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ಫೀಸ್ ಕಟ್ಬೇಕು ಅಷ್ಟೇ. ಅದು ಇಷ್ಟೊಂದು ದುಡ್ಡು ನಾನು ಎಲ್ಲಿಂದ ತರಲಿ ಉಷಾ? ಕಿವಿಯಲ್ಲಿ ಇದೆಯಲ್ಲ ಬೆಂಡೋಲೆ, ಅದನ್ನ ಮಾರಿ ಫೀಸ್ ಕಟ್ಟು. ಇದಾ ಉಷಾ? ಇದು ಒಂದೇ ಒಡವೆ ಕಣಮ್ಮ, ನಿನ್ ಮದ್ವೆಗಂತ ನಾನು ಇಟ್ಕೊಂಡಿರೋದು. ನನ್ನ ಮದ್ವೆಗೆ ಈ ಪುಟ್ಕೋಸಿ ಬೆಂಡೋಲೆ ಇಟ್ಕೊಂಡು ನನ್ನ ಮದ್ವೆ ಮಾಡ್ತೀಯಾ? ಮದ್ವೆ ಗಂಡಿಗೊಂದ್ ಜೊತೆ ಚಪ್ಪಲಿ ತರಬಹುದು ಅಷ್ಟೇ. ಬೇಗ ಹೋಗಿ ದುಡ್ಡು ತಂದ್ಕೊಡು. ಆಯ್ತಮ್ಮ, ಇನ್ನು ಅರ್ಧ ಗಂಟೆಲಿ ಬರ್ತೀನಿ, ನೀನೆಲ್ಲೂ ಹೋಗ್ಬೇಡ. ಏನಾಯ್ತು ಸರ್? ಅಯ್ಯೋ ಅಯ್ಯೋ, ಇದೇನ್ ನಿಮ್ ರಕ್ತ ಈ ಕಲರ್ ಇದೆ? ಏನಾಗ್ತಿದೆ ಸರ್? ಸರ್ ಇಲ್ಲಿ ನೋಡಿ. ಸರ್ ಹೋಗಿ ಪ್ರಿನ್ಸಿಪಾಲ್ನ ಕರ್ಕೊಂಡ್ ಬರ್ಲಾ? ಸಾರಿ, ಡಾಕ್ಟರ್ನ ಕರ್ಕೊಂಡ್ ಬರ್ಲಾ? ಅವರೆಲ್ಲ ಮತ್ತೆ ಬಂದ್ಬಿಟ್ರು, ಎದ್ದೇಳಿ ಸರ್. ಅಯ್ಯಯ್ಯೋ, ಯಾಕ್ರೋ ಇಷ್ಟು ಬೇಗ ಬಂದ್ಬಿಟ್ರಿ? ನೀನ್ ಜಾಲಿ ಆಗಿರೋದನ್ನ ನೋಡ್ತಾ ನಾವೆಲ್ಲ ಸುಮ್ಮನೆ ಇರ್ಬೇಕಾ? ಅಂದ್ರೆ ನನ್ ಜೊತೆ ಇಷ್ಟೊತ್ತು ನಾಟಕ ಆಡಿದ್ರಾ? ಎಸ್ ಎಸ್ ಎಸ್. ಹೊಸ್ತ ಕಾಲೇಜಿಗೆ ಬಂದಿರೋ ನಿನ್ನ ಮುಟ್ಟಕ್ಕೂ ಆಗಲ್ಲ, ಮಾತಾಡ್ಸಕ್ಕೂ ಆಗಲ್ಲ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು. ಮುಟ್ಟೋದೇನು, ನಿನ್ ಮೊದಲಿನಲ್ಲಿ ಮಲ್ಗೆ ಬಿಟ್ಟೆ. ಏಯ್, ಬೆಡ್ಸ್ ಕಾಸ್ ತೆಗಿರೋ. ಹಾಗಾದ್ರೆ ಈ ರಕ್ತನ ಟೊಮೆಟೊ ಸಾಸು. ನಿಮ್ಗೆ ಯಾರು ಅಕ್ಕ ತಂಗಿರಿಲ್ವಾ? ಎಲ್ರು ಅಕ್ಕಂಗಿರಾಗೋಗ್ಬಿಟ್ರೆ ನಾವ್ ಮದುವೆ ಆಗೋದು ಯಾರನ್ನ? ಕಾಲೇಜ್ ಫೀಸ್ ಕಟ್ಬೇಕು, ದಯವಿಟ್ಟು 1000 ರೂಪಾಯಿ ಕೊಡಿ. ಆಗಲ್ಲ ಅನ್ಬೇಡಿ. ಇಲ್ಲಮ್ಮ, ಇದಕ್ಕೆ ಬರೋದೇ 500 ರೂಪಾಯಿ. ಬೇಕಾದ್ರೆ ತಗೊಳ್ಳಿ, ಇಲ್ಲಾಂದ್ರೆ ವಾಪಸ್ ತಗೊಂಡೋಗಿಯಮ್ಮ. 500 ರೂಪಾಯಿ ಸಾಕಾಗಲ್ಲ, ಖಂಡಿತ ಕಾಲೇಜಲ್ಲಿ 1000 ರೂಪಾಯಿ ಕಟ್ಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ 1000 ರೂಪಾಯಿ ಕೊಡಕ್ಕಾಗೋದಿಲ್ಲ. 1000 ರೂಪಾಯಿ ಕೊಡಿ. ಗುಡ್ ಮಾರ್ನಿಂಗ್ ಸಜ್ಜಿ. ಗುಡ್ ಮಾರ್ನಿಂಗ್. ನಿಮ್ ಕಾರ್ ರೆಡಿ ಆಯ್ತು, ಬಿಲ್ ಇಲ್ಲಿದೆ 1025 ರೂಪಾಯಿ. 25 ರೂಪಾಯಿ ಬಿಟ್ಬಿಟ್ಟು 1000 ರೂಪಾಯಿ ಕೊಡಿ. 1000 ರೂಪಾಯಿ. ಏನಮ್ಮ, ಬೆಂಗಳೂರಿಗೆ ಬಂದ್ 2 ವಾರ ಆಗಿಲ್ಲ, ಆಗ್ಲೇ ಮಾರ್ವಾಡಿ ಅಂಗಡಿಗೆ ಬಂದ್ಬಿಟ್ಟಿದಿರಲ್ಲ. ಸುಮ್ನೆ ಸುಮ್ನೆ ಯಾರಾದ್ರೂ ಹಜಾಮರ್ ಅಂಗಡಿಗೆ ಹೋಗ್ತಾರ? ಹಜಾಮರ್ ಅಂಗಡಿಗೆ ಹೋಗೋದು ತಲೆ ಬೋಳ್ಸ್ಕೊಳಕ್ಕೆ, ಮಾರ್ವಾಡಿ ಅಂಗಡಿಗೆ ಬರೋದು ಸಾಲ ತಗೊಳಕ್ಕೆ. ಕೊಡಿ ಸಜ್ಜಿ, ತಗೊಳ್ಳಿ. ಜೀವನದಲ್ಲಿ ಕಷ್ಟ ಬಂದೇ ಬರುತ್ತೆ, ಅದಕ್ಕೆಲ್ಲ ಯೋಚಿಸಬಾರ್ದು. ಬನ್ನಿ ಮಾತಾಡ್ತಾ ಹೋಗೋಣ, ಬನ್ನಿ. ನಮ್ ಗಿರಾಕಿನ ಕರ್ಕೊಂಡು ಛೇ, ನಾನು ಅಂದ್ಕೊಂಡಿದ್ದು ಸರಿ ಹೋಯ್ತು. ಇದು ಚಾರ್ಸಿನೇ ಬೇರೆ, ಇಂಜಿನ್ನೇ ಬೇರೆ. ಯಾರೋ ಹೆತ್ತ 3 ಮಕ್ಕಳಿಗೆ ನೀವು ತಾಯಾದ್ರಿ. ನಿಮ್ ತಂಗಿರ್ ಜೀವನ ಸುಖವಾಗಿರ್ಲಿ ಅಂತ ನಿಮ್ ಜೀವನ ತ್ಯಾಗ ಮಾಡಿದ್ರಿ. ಒಬ್ಬ ಗಂಡಸು ದೇಹ ಸುಖಕ್ಕೋಸ್ಕರ ಒಬ್ಬ ಹೆಂಗಸಿಗೆ ಕಾಸು ಕೊಟ್ರೆ ಅದು ವ್ಯಭಿಚಾರ. ಅದೇ ಗಂಡಸು ಅದೇ ದೇಹ ಸುಖಕ್ಕೋಸ್ಕರ ಒಬ್ಬ ಹೆಂಗಸ್ನಿಂದ ವರದಕ್ಷಿಣೆ ತಗೊಂಡ್ರೆ ಅದು ಮದುವೆ. ಯಾವುದು ಮದುವೆ, ಯಾವುದು ವ್ಯಭಿಚಾರ? ನಾನ್ ನೋಡಿ ಮಾತಾಡ್ತಾನೆ ಇದ್ದೀನಿ. ಮೊದ್ಲು ಹೋಗಿ ಕಾಲೇಜ್ ಫೀಸ್ ಕಟ್ಟಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನೊಂದು ಮಾತು ಹೇಳ್ತೀನಿ. ಈ ಹಣ ನಾನು ಇಟ್ಕೋಬೇಕಾದ್ರೆ ಈ ಬೆಂಡೋಲೆ ನಿಮ್ಮ ಹತ್ರ ಇರಬೇಕು. ಸರಿ ಸರಿ ಕೊಡಿ. ಆದ್ರೆ ಒಂದು, ಏನು? ಇನ್ 2 ತಿಂಗಳಲ್ಲಿ ನನ್ನ ಹಣನ ನೀವು ವಾಪಸ್ ತಂದು ಕೊಡ್ಬೇಕು. ಇಲ್ದಿದ್ರೆ ನಿಮ್ ಬೆಂಡೋಲ ನಾನೇ ನಿಮಗೆ ಕೊಟ್ಬಿಡ್ತೀನಿ. ಆಮೇಲೆ ನಿಮ್ ಹಣನೂ ಮುಟ್ಟೋದಿಲ್ಲ. ಸರಿ, 2 ತಿಂಗಳಲ್ಲಿ ನಿಮ್ ಸಾಲ ನಾನು ಖಂಡಿತವಾಗ್ಲೂ ತೀರಿಸ್ಬಿಡ್ತೀನಿ. ತಗೊಳ್ಳಿ. ಇದು ಚಂದ್ರು. ಮಾಡೋದು ಹೇಳ್ತೀನಿ, ಹೇಳಿದ್ ಮಾಡ್ತೀನಿ, ಅದೇ ಚಂದ್ರು. ತಗೊಳ್ಳಿ. ಬರ್ತೀನಿ. ಚಂದ್ರು, ಸೂರ್ಯ,
ಯಾವಾಗ ಬಂದ್ಯೋ? ನನ್ಗೆ ಹೇಳ್ಬಾರ್ದಾಗಿತ್ತು ನಾನು ಇವತ್ತು ಬರ್ತೀನಿ ಅಂತ. ನಾನೇ ಬಂದು ನಿನ್ ಕರ್ಕೊಂಡ್ ಬರ್ತಾ ಇದ್ನಲ್ಲೋ ಸೂರಿ. ಒಳ್ಳೆ ನಡತೆಗೋಸ್ಕರ ಶಿಕ್ಷೆ ಕಡಿಮೆ ಮಾಡಿ ಮುಂಚೆನೆ ಬಿಟ್ಬಿಟ್ರು ಕಣ. ಬಿಡು, ಅದೇನು ಮಹಾ, 14 ವರ್ಷದ ಶಿಕ್ಷೆನ 2 ವರ್ಷ ಕಡಿಮೆ ಮಾಡಿ 12 ವರ್ಷ ಮಾಡಿದ್ದಾರೆ. ಅದೊಂದು ದೊಡ್ಡ ವಿಷಯನಾ? ಆದ್ರೂ ಮುಂಚಿನಾಗೆ ಕಲ್ಲಿದ್ದಾಗಿದೆಯಾ? ತಲೆ ಮಾತ್ರ ಸ್ವಲ್ಪ ನನಗೂ ಆಗಿದೆ ಬಿಡು. ಗಾಡಿಗೆ ಪೇಂಟ್ ಮಾಡಿದಾಗ ಇಬ್ರು ಡೈ ಮಾಡ್ಕೊಂಡ್ಬಿಟ್ರಾಯ್ತು. ಚಂದ್ರು, ಅಮ್ಮ ಹೇಗಿದ್ದಾರೋ? ಹೇಗಿದ್ರು ಹಾಗೆ ಇದ್ದಾರೋ. ಅವ್ರನ್ನ ಇನ್ನೂ ಗುಣಪಡಿಸಕ್ಕಾಗ್ಲಿಲ್ವಾ? ಊರಲ್ಲಿರೋ ದೊಡ್ಡ ದೊಡ್ಡ ಡಾಕ್ಟ್ರಿಗೆಲ್ಲ ತೋರ್ಸಾಯ್ತು, ಯಾರು ಗುಣ ಆಗುತ್ತೆ ಅನ್ನೋ ನಂಬಿಕೆನೆ ಕೊಡ್ಲಿಲ್ಲ ಕಣೋ. ಈಗ ಆ ದೇವ್ರನ್ನ ನಂಬಿದ್ದೀನಿ ಅಷ್ಟೇ. ಬಾ. ಸೂರಿ, ಇನ್ಮೇಲೆ ಯಾವ್ದಕ್ಕೂ ನೀ ಯೋಚನೆ ಮಾಡ್ಬೇಡ್ವೋ. ನಿನ್ ಕೆಟ್ಟ ಕಾಲ ಎಲ್ಲ ಮುಗಿದೋಯ್ತು. ಇನ್ನೇನಿದ್ರು ಬರೀ ಒಳ್ಳೆ ಕಾಲ. ಕೆಟ್ಟ ಕಾಲ, ಒಳ್ಳೆ ಕಾಲ, ವಿಧಿ, ಇದ್ರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ ಅಂತ ನಿನಗೆ ಗೊತ್ತಿಲ್ವೇನೋ? ದೆವ್ವದ ಮನೆ, ಭೂತದ ಮನೆ, ಕೊಲೆಗಾರನ ಮನೆ. ಹೌದು, ಈಗ ನನ್ನ ಮನೆಯಲ್ಲಿ ಯಾರು ವಾಸ ಮಾಡ್ತಿಲ್ವಾ? 12 ವರ್ಷ ಹಾಗೆ ಬಿದ್ದಿತ್ತು. ಮೊನ್ನೆ ಯಾವ್ದೋ ಒಂದು ಸಂಸಾರ ಆ ಕೆಳಗಡೆ ಪೋರ್ಷನ್ಗೆ ಬಾಡಿಗೆ ಬಂದಿದೆ, ಇನ್ನು ಮೇಲ್ಗಡೆ ಹಾಗೆ ಇದೆ. ನಾನು ವಾಪಸ್ ಬರ್ತೀನಿ ಅಂತ ಯಾರು ಈ ಮನೆಗೆ ಬಂದಿಲ್ಲ ಅಂತ ಕಾಣುತ್ತೆ. ಸರಿ, ನಾನು ಈ ಮನೇಲೆ ವಾಸ ಮಾಡ್ತೀನಿ. ಬೇಡ ಸೂರಿ, ನೀನ್ ಅಲ್ಲಿದ್ರೆ ನಿನ್ ಹಳೆ ಘಟನೆಗಳು ನೆನಪಿಗೆ ಬರುತ್ತೆ. ಬೇಡ ಸೂರಿ, ಪ್ಲೀಸ್. ಚಂದ್ರು, ನೆನಪು ಒಂದು ಕಲೆ ಆಗಿದ್ರೆ ಅದನ್ನು ಅಳಿಸ್ಬಿಡ್ಬೋದು. ಆದರೆ ಅದು ನನ್ನ ಮನಸ್ಸಲ್ಲಿ ಗಾಯವಾಗ್ಬಿಡ್ತು. ಅದನ್ನು ಮರೆ ಮಾಡ್ಬೋದೇ ಹೊರತು ಮರೆಯೋಕ್ಕಾಗಲ್ಲ ಕಣೋ. ಏನೆಲ್ಲ ಹೀಗೆ ಕೂತ್ಬಿಟ್ಟಿದ್ದೀರಾ? ಅಂಕಲ್ ಮೇಲ್ ಬಂದ್ರವ್ರು ಯಾರು? ಓ ಅದಕ್ಕ 12 ವರ್ಷಕ್ಕೆ ಮುಂಚೆ ಈ ಮನೇಲಿ ವಾಸ ಮಾಡ್ತಾ ಇದ್ದವನು ನನ್ನ ಸ್ನೇಹಿತ, ತುಂಬಾ ಒಳ್ಳೆಯವನು. ಮುಂದೆ ನಿಮ್ಗೆ ಗೊತ್ತಾಗತ್ತೆ. ಅವನ ಊಟ ನನ್ನ ಹತ್ರ ಇದೆ, ಮೇಲೆ ಹೋಗ್ಲಾ? ಓಹೋ, ಇವರೇನಾ ಕೊಲೆಗಾರ? ರೆಡಿನಾ? ಅಲ್ಲಿಟ್ಟಿದ್ದೀನಮ್ಮ. ಯಾಕೋ ಕೊಬ್ಬ? ಛೀ, ಯಾವಾಗ್ಲೂ ತಂಗ್ಳನ್ನ
ಕಾಲೇಜ್ನಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಊಟ ಮಾಡುವಾಗ ನಾನು ಹೀಗೆ ತಂಗಳು ತಿಂತಿದ್ರೆ ಅವ್ರು ನನ್ನ ಬಗ್ಗೆ ಏನ್ ಅನ್ಕೋತಾರೆ? ಯಾವ್ದೋ ತಿರುಪೆ ಎತ್ತೋ ಭಿಕಾರಿ ದಾರಿ ತಪ್ಪಿ ಇಲ್ಲಿಗೆ ಬಂದಿದೆ ಅನ್ಕೋತಾರ ಅಷ್ಟೇ. ಏನೋ ಸುರೇಶ್, ನಿಮ್ ಸ್ಕೂಲಲ್ಲೂ ಹಾಗೆ ತಾನೆ? ಸುಮ್ನೆ ಎಲ್ಲದಕ್ಕೂ ನನ್ನ ಎಳಿಬೇಡ. ಇನ್ನೊಬ್ರು ಏನ್ ತಿಳ್ಕೊತಾರೋ ಅನ್ನೋ ಭ್ರಮೇಲಿ ಅವಸ್ಥೆ ಪಡೋ ಮುಟ್ಟಾಳ ನಾನಲ್ಲ, ತಿಳ್ಕೊ. ಅರೆ ತಿಳ್ಕೊ, ನೀನು ಓದ್ತಿರೋದು ಒಂದ್ ದೊಡ್ಡ ಸ್ಕೂಲು, ಆದ್ರಿಂದ ಪರವಾಗಿಲ್ಲ. ನಾನು ಓದ್ತಿರೋದು ಬೆಂಗಳೂರಿನಲ್ಲೇ ಬೆಸ್ಟ್ ಕಾಲೇಜು, ತಿಳ್ಕೊ. ಅಮ್ಮ ತಾಯಿ, ಗೊತ್ತಿಲ್ದೆ ಹೇಳ್ಬಿಟ್ಟೆ, ಬಿಟ್ಬಿಡಮ್ಮ. ಜಾಸ್ತಿ ಮಾತಾಡ್ಬೇಡ. ಮನೇಲಿರೋ ತಾನೇ ಕೊಡೋಕ್ ಸಾಧ್ಯ, ಇನ್ನೊಬ್ರು ಏನ್ ತಿಳ್ಕೊತಾರೋ ಅಂತ ಅಂತಸ್ತು ಮೀರ್ ನಡ್ಕೊಳಕ್ ಸಾಧ್ಯವೇನಮ್ಮ? ನಾನೇನ್ ನಿನ್ನ ದಿನಾ ಪಂಚಭಕ್ಷ ಪರಮಾನ ಕೊಡು ಅಂತ ಕೇಳಿದ್ನಾ? ಕೊಡೋ ತಂಗಳನ್ನಕ್ಕೆ ಸ್ವಲ್ಪ ಮೊಸರು ಹಾಕಿ ಕೊಟ್ರೆ ಸ್ವಲ್ಪನಾದ್ರೂ ಮರ್ಯಾದೆ ಇರುತ್ತೆ. ಯಾರಾದ್ರೂ ಏನೇ ದಿನಾ ಮೊಸರನ್ನ ತಿಂತೀಯ ಅಂತ ಕೇಳಿದ್ರೆ, ಇಲ್ಲ ಕಣೆ ಮೈ ದಪ್ಪ ಆಗುತ್ತೆ ಅಂತ ಡಯಟ್ ಮಾಡ್ತಾ ಇದ್ದೀನಿ ಅಂತ ಸುಳ್ಳಾದ್ರೂ ಹೇಳ್ಬಹುದು. ನಮ್ಮಪ್ಪ ಇತ್ತಿದ್ರೆ ನಾನಿಷ್ಟೆಲ್ಲ ಕಷ್ಟ ಪಡ್ಬೇಕಾಗಿತ್ತ? ರಾಜ್ಕುಮಾರಿ ಇದ್ದಾಗಿರ್ತಿದ್ದೆ. ಇದು ಒಂದ್ ಜೀವನ, ಇದು ಒಂದ್ ಊಟ. ಏನಪ್ಪ? ಅಳ್ಬೇಡಮ್ಮ, ನಾ ದೊಡ್ಡವನಾದ್ಮೇಲೆ ನಿನ್ನ ಮಹಾರಾಣಿ ತರ ಸಾಕ್ತೀನಿ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್ ಅಂಕಲ್. ಅಮ್ಮ, ಅಂಕಲ್ಗೆ ಗುಡ್ ಮಾರ್ನಿಂಗ್ ಹೇಳಿದ್ರೆ ಅವ್ರು ಸುಮ್ಮನೆ ಹೊರಟೋದ್ರೆ ಅವ್ರೇನ್ ಮೂಗ್ರ? ಎಲ್ಲಿ ನೋಡಿದರು ನಿನ್ನದೇ. ಯಾಕೆ? ಓಹೋ, ನಂಗೆ ತಿನ್ಸ್ತ್ಯಾ? ಏ ಸೂರಿ, ಬಾರೋ, ನಿನಗೂ ಸೇರ್ಸ ಇಡ್ಲಿ ಮಾಡಿದ್ದೀನಿ, ಬಾ ತಿಂಡಿ ತಿನ್ನೋಣ, ಬಾರೋ. ಯಾಕಮ್ಮ ಯಾಕಮ್ಮ ಗಾಬರಿ ಆಗ್ಬಿಟ್ಟೆ? ಇವ್ನು ಯಾರು ಅಂತ ಗೊತ್ತಾಗಿಲ್ಲ? ನಮ್ ಸೂರ್ಯಮ್ಮ. ಚಿಕ್ಕ ವಯಸ್ಸಲ್ಲಿ ನಮ್ಮಿಬ್ರಿಗೂ ಕೈ ತುತ್ತು ಹಾಕಿ ಬೆಳೆಸ್ತೀಯಲ್ಲ, ಅದೇ ಸೂರಿ. ಹೇ ಸೂರಿ, ನನ್ನ ಸ್ಥಿತಿ ನೋಡು. ನಮ್ಮಮ್ಮ ನನ್ನ ಕಣ್ಣು ಹಣೆನೆ ಬಾಯಿ ಅನ್ಕೊಂಡು ಪ್ರೀತಿಯಿಂದ ತಿಂಡಿ ತಿನ್ನಿಸ್ತಾ ಇದ್ದಾಳೆ. ಅಮ್ಮ, ಸೂರಿಗೂ ತಿನ್ಸಮ್ಮ. ನಿನ್ ಕೈಯಾರ ತಿಂಡಿ ತಿಂದು ಎಷ್ಟು ವರ್ಷ ಆಯ್ತು, ತಿನ್ಸಮ್ಮ. ಪರವಾಗಿಲ್ವೇ ಸೂರಿ? ಅಮ್ಮ ನಿನ್ ಬಾಯಿ ಎಲ್ಲಿದೆ ಅಂತ ಕರೆಕ್ಟ್ ಆಗಿ ಕಣ್ಣು ಹಿಡಿದ್ಬಿಟ್ಲು. ಅಮ್ಮ, 12 ವರ್ಷ ನಾನು ಜೈಲಲ್ಲಿ ಸಂಪಾದನೆ ಮಾಡಿದ ದುಡ್ಡು ತಗೋ, ತಗೋಮ್ಮ. ನಮ್ಮಮ್ಮಂಗೆ ಯಾವ್ದ್ರ ಬೆಲೆನೂ ಗೊತ್ತಿಲ್ಲ ಸೂರಿ. ನೋಡು, ಹಣದ ಬೆಲೆ ಕೂಡ ಗೊತ್ತಿಲ್ಲ. ಮನುಷ್ಯರ ಬೆಲೆ ಗೊತ್ತಾಗ್ಬೇಕಾದ್ರೆ ಹಣದ ಬೆಲೆ ಮರಿಲೇಬೇಕು ಕಣೋ. ಐ ಲವ್ ಯು ವಿಜಯ್. 1 2 3 3 ಹುಡುಗಿರಾ? ಮೇರಿ ಪ್ಯಾರಿ, ಮೇರಿ ಡಾರ್ಲಿಂಗ್, ಎಲ್ಲಿದ್ಯಾ ಡಾರ್ಲಿಂಗ್? ನಿನಗಾಗಿ ಕಾದಿರುವೆ, ಬಾ ವಿಜಯ್. ನಾನೇನ್ ಬರಲ್ಲ ಅಣ್ಣ, ಬರ್ತೀನಿ. ನಾನು ನೀನು ಆಕಾಶ ಚಂದ್ರರ ರೀತಿ. ಅಯ್ಯಯ್ಯೋ, ಯಾರಿದು? ನನ್ನ ಪ್ರೀತಿ 100% ಸತ್ಯ. ISI, ವಾಟ್ ಇಸ್ ದಿಸ್? ಡಾರ್ಲಿಂಗ್, ಓ ಮೈ ISI ಡಾರ್ಲಿಂಗ್, ಡಾರ್ಲಿಂಗ್. ಅಯ್ಯಯ್ಯೋ, ಅಯ್ಯೋ. ಓಹೋ, ನನಗೆ ಹೊಡೆದೋಡ್ತೀರ ನನ್ನ ಮಕ್ಕಳ. ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತೀರಾ. ಚೆಲುವೆ ಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಸತ್ಯಕ್ಕೆ ನೆಲೆಯಾದ. ಗುಡ್ ನೈಟ್ ಅಂಕಲ್. ಮಹೇಶ್, ಗುಡ್ ನೈಟ್ ಅಂಕಲ್. ನಾ ಗುಡ್ ನೈಟ್ ಅಂತ ಹೇಳ್ತಾನೆ ಇದ್ದೀನಿ, ನೀವು ಹಾಗೆ ಹೋಗ್ತಿದ್ದೀರಲ್ಲ, ನೀವೇನ್ ಕಿವ್ಡ್ರಾ? ಅಮ್ಮ, 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 ಅಮ್ಮ,
ನೀನ್ ಯಾಕೆ ಅವ್ರ ಹತ್ರ ಹೋಗಿ ಮಾತಾಡ್ತೀಯಾ? ಮಕ್ಕಳ ಬೆಲೆನೇ ಗೊತ್ತಿಲ್ಲದೆ ಇರೋರು ಅವರು. ಅವ್ರ ಹತ್ರ ಇನ್ಮೇಲೆ ಮಾತಾಡ್ಬಾರ್ದು. ಬಾ ಹೋಗೋಣ. ನಿನಗೆ ಗಾಡಕ್ಕೆ ಇಷ್ಟ ಅಲ್ಲ ಅಂದ್ರೆ ನೀನ್ ಸುಮ್ನೆ ಇರು. ಏನ್ ಗುರು ಲವ್ ಫೀಲಿಂಗಾ? ಲವ್ ಫೀಲಿಂಗಾ? ವಿಜಯ್ಗೆ ಒಂದು ಲೆಟರ್ ಕೊಡ್ಬೇಕು. ಲೆಟ್ರಾ? ಲೆಟರ್ ಕೊಡು. ಡಿಯರ್ ಮಿಸ್ಟರ್ ಹೀರೋ, ಇನ್ನೂ ನಿನ್ ಮೈನಿಂದ ಮೊಟ್ಟೆ ವಾಸನೆ ಬರ್ತಾ ಇದೆಯಾ? ಮೊಟ್ಟೆ ವಾಸನೆನಾ? ಮೊಟ್ಟೆ ಮೈಗಿನ್ನು ಅಂಟ್ಕೊಂಡೇ ಇದೆಯಾ? ಇಲ್ವಲ್ಲ. ನೀನು ನಿಜವಾಗ್ಲೂ 100% ಗಂಡ್ಸೆ ಆದ್ರೆ 100% ಗಂಡ್ಸೆನಾ? ನಿನಗೆ ಮೊಟ್ಟೆ ಹೊಡೆದ ವಿಷಯ ಯಾರ ಹತ್ರನೂ ಹೇಳ್ಬೇಡ. ಮೊಟ್ಟೆ ಹೊಡೆದವ್ರು ಯಾರು ಅಂತ ತಿಳ್ಕೊಬೇಕಾದ್ರೆ ನೀನ್ ಒಂಟಿಯಾಗಿ ಇಲ್ಲಿ ಬರ್ದಿರೋ ಅಡ್ರೆಸ್ ಇಪ್ಪ. ಯಾವನಲ್ಲೇ ಸರ್, ನಿಮ್ಮೊಬ್ಬರ ಕೈಯಿಂದ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ನಿಧಾನ ಮಾಡಿದ್ರೆ ನೀವು ಅಂದ್ಕೊಂಡಾಗುತ್ತೆ. ಡ್ರೈವರ್ ಅದು ಹಲೋ ಹಲೋ, ಅರ್ಧ ಗಂಟೆ ಸೈಕಲ್ ಬೇಕು. ನಿನ್ ವಯಸ್ಸೆಷ್ಟು? 16. ಅಯ್ಯೋ, ಟೀನೇಜೇ. ನಿನ್ನಂತ ಟೀನೇಜ್ ಹುಡುಗರು ಅರ್ಧ ಗಂಟೆ ತಗೋಕೊಡ್ದು 3 ಗಂಟೆ ತಗೋಬೇಕು. 3 ಗಂಟೆ ಸೈಕಲ್ ತೊಳೆದ್ರೆ ಕಾಲಿಗೆ ಬಲ ಬರುತ್ತೆ. 3 ಗಂಟೆ ಸೈಕಲ್ ತೊಳೆದ್ರೆ ಸೊಂಟಿಗೆ ಬಲ ಬರುತ್ತೆ. 3 ಗಂಟೆ ಸೈಕಲ್ ತೊಳೆದ್ರೆ ತೋಳಿಗೆಲ್ಲ ಬಲ ಬರುತ್ತೆ. ನಿನ್ನಂತ ಟೀನೇಜ್ ಹುಡುಗಿರು 3 ಗಂಟೆ ಸೈಕಲ್ ತೊಳೆದ್ರೆ ಟೀನೇಜ್ ಕೂದ್ಲು, ಟೀನೇಜ್ ಕಿವಿ, ಟೀನೇಜ್ ಕತ್ತು, ಟೀನೇಜ್. ನಮ್ಮ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತಯ್ಯ? ಯಾಕೆಲೆ 16 ವರ್ಷ ಆಯ್ತಲ್ಲೇ? 16 ವರ್ಷದಿಂದ ನನ್ನ ಹೊಟ್ಟೆಲ್ ಒಂದ್ ಮಗ ಇಲ್ಲ. ಅದಕ್ಕೆ ನಾನಾ ಕಾರಣ? ಇಲ್ಲ, ಊರವ್ರ ಕಾರಣ. ಆಗ್ತೀನಿ ನೋಡು. 16 ವರ್ಷದಿಂದ ಒಂದ್ ಮಗ ಕೊಡಕ್ಕಾಗ್ಲಿಲ್ಲ, ನಿಂಗೆ 16 ವರ್ಷದ ಹುಡುಗಿ ಬೇಕಾ? ಸುರೇಶ್, ಸುರೇಶ್, ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೀರ್ ತಗೊಳ್ಳಿ. ಸ್ವಲ್ಪ ನಿಂತ್ಕೊಳ್ಳಿ. ನನ್ನ ಎಳೆ ಮಗು ಬಂದು ನಿಮಗೆ ಗುಡ್ ನೈಟ್ ಹೇಳಿದಾಗ ಅವನ ಹತ್ರ ಹೊರಟಾಗಿ ನಡ್ಕೊಂಡ್ರಲ್ಲ, ನಿಮಗೆ ಹೇಳ್ತಿರೋದು. ನಿನ್ನೆ ರಾತ್ರಿ ತುಂಬಾ ಕೆಮ್ತಾ ಇದ್ದೀರಲ್ಲ ಅಂತ ನಾನ್ ನೀರ್ ತಂದ್ಕೊಟ್ರೆ ನೀರನ್ನು ನನ್ನ ಮೇಲೆ ಎಸೆದು ಸ್ವಲ್ಪನಾದ್ರೂ ಮನುಷ್ಯತ್ವ ಇಲ್ದ ಮೃಗ ತರ ನಡ್ಕೊಂಡ್ರಲ್ಲ ನೀವು. ನಿನ್ನ ಮಗ ನನಗೆ ಗುಡ್ ನೈಟ್ ಹೇಳ್ಬೇಕಾಗೂ ಇಲ್ಲ, ಅಥವಾ ನಾನು ಕೆಮ್ತಿರ್ಬೇಕಾದ್ರೆ ನೀರ್ ತಂದು ಕೊಟ್ಟು ನೀನ್ ಕರುಣೆ ತೋರಿಸ್ಬೇಕಾಗೂ ಇಲ್ಲ. ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇಲ್ಲ. ನೋಡೋ, ಅನವಶ್ಯಕವಾಗಿ ನನ್ನ ವಿಷಯದಲ್ಲಿ ಯಾರೇ ತಲೆ ಹಾಕೋದು ನಾನು ಇಷ್ಟಪಡಲ್ಲ. ಒಬ್ರಿಗೊಬ್ರು ಸಹಾಯ ಮಾಡೋದು ಮನುಷ್ಯ ಧರ್ಮ. ಅದನ್ನ ಅರ್ಥ ಮಾಡ್ಕೊಳ್ದೆ ಮುಟ್ಟಾಳ್ತನವಾಗಿ ಯಾರನ್ನ ನೋಡಿ ಮುಟ್ಟಾಳ ಅಂತ ಹೇಳ್ತಿದ್ಯಾ?
ನಿಮ್ಮಂತ ಹೆಂಗಸರ ವಿಷಯ ನನಗೆ ಗೊತ್ತಿಲ್ವಾ? ಮೊದಲು ಮಕ್ಕಳನ್ನ ಬಿಟ್ಟು ಮನುಷ್ಯನ ಆಳ ನೋಡೋದು, ಆಮೇಲೆ ಬಾಯರ್ಕೆ ನೀರ್ ತಗೊಂಬರಾಗ ನಡ್ಸೋದು, ಅವನೇನಾದ್ರೂ ನಿಮ್ ಬಲೆಗೆ ಬಿದ್ರೆ ನಿಮ್ಮೆಲ್ಲ ಆಸೆಗಳನ್ನ ತೀರ್ಸ್ಕೊಳ್ಳೋಕೆ ಅವನ ಉಪಯೋಗಿಸ್ಕೊಳ್ಳೋದು. ಒಟ್ಟಲ್ಲಿ ಯಾವನಾದ್ರೂ ಒಬ್ಬ ಗಂಡು ಸಿಕ್ಕಿದ್ರೆ ಸಾಕು, ಅವನ ಬಗರ ಮಾಡಿ ಬಿಸಾಕ್ಬಿಡಿ. ಸಾಕು ನಿಲ್ಲಿಸಿ. ಎಲ್ಲ ಹೆಂಗಸರು ಒಂದೇ ತರ ಅಂತ ನೀವು ತಿಳ್ಕೊಂಡಿರೋ ತಪ್ಪು. ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿರಲ್ಲ. ನಿಮ್ಮನ್ನ 10 ತಿಂಗಳು ಹೊತ್ತಿ ಎತ್ತೋಳು ಒಬ್ಬ ಹೆಂಗಸು ಅನ್ನೋದ್ರೆ ನೀವು ಮರಿಬೇಡಿ. ಮರ್ತಿಲ್ಲ. ತನ್ ತೀಟೆಗೋಸ್ಕರ ನನ್ನ ಹೆತ್ತು ಯಾರಿಗೂ ಗೊತ್ತಾಗದೆ ಇಲ್ಲಿ ಅಂತ ಕಸ ತೊಟ್ಟಿಲ್ ಬಿಸಾಕ್ತೋಳು ಒಬ್ಬ ಹೆಂಗಸ ಅನ್ನೋದನ್ನ ನಾನ್ ಮರ್ತಿಲ್ಲ. ಆದ್ರೂ ನೀವು ಹುಟ್ಲೇಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ರೆ ಗರ್ಭದಲ್ಲಿದ್ದಾಗಲೇ ಆ ತಾಯಿ ನಿಮ್ಮನ್ನ ಮುಗಿಸಬಹುದಿತ್ತು. ಹಾಗೆ ಮಾಡ್ಲಿಲ್ವೇ? ಮಾಡ್ಬೇಕಾಗಿತ್ತು. ನನ್ ದುರದೃಷ್ಟ ಮಾಡ್ಲಿಲ್ವಲ್ಲ. ಕೆಲವು ಪರಿಸ್ಥಿತಿಲಿ ತಪ್ಪು ಮಾಡದೇ ಇರೋ ಹೆಂಗಸು ಇಲ್ಲ ಗಂಡಸು ಇಲ್ಲ. ಅಂತದ್ರಲ್ಲಿ ನೀವು ಯಾವ ತಪ್ಪು ಮಾಡದೇ ಇರೋ ಮಹಾ ಉತ್ತಮ ಅಂತ ತಿಳ್ಕೊಂಡಿದ್ದೀರಾ? ಹೌದು, ನಾನು ಉತ್ತಮನೇ. ನನ್ನ ಪ್ರಕಾರ ನಾನು ಉತ್ತಮನೇ. ಹೌದು, ಸ್ವಂತ ಹೆಂಡತಿನ ಕೈಯಾರ ಕೊಲೆ ಮಾಡಿ 12 ವರ್ಷ ಜೈಲಿಗೆ ಹೋಗಿ ಬಂದ ನೀವು ಮಹಾ ಉತ್ತಮ ಪುರುಷನೇ. ತಪ್ಪು ಮಾಡಿದವ್ರ ಶಿಕ್ಷೆ ಅನುಭವಿಸ್ಲೇಬೇಕು. ಅವಳು ತಪ್ಪು ಮಾಡಿದ್ಲು, ನಾನು ಅವಳಿಗೆ ಶಿಕ್ಷೆ ಕೊಟ್ಟೆ. ಕಾನೂನು ನನ್ನನ್ನು ಶಿಕ್ಷಿಸ್ತು. ಅದಕ್ಕೆ ನಾನು ಹೆದರ್ಲಿಲ್ಲ, ನಾಚಿಕೆ ಪಡ್ಲಿಲ್ಲ, ಅವಮಾನದಿಂದ ತಲೆ ತಗ್ಗಿಸ್ಲಿಲ್ಲ. ನಾನು ಮಾಡಿದ್ದೆ ಸರಿ, ಅದೇ ನ್ಯಾಯ ಅಂತ 12 ವರ್ಷ ಹೆಮ್ಮೆಯಿಂದ ಜೈಲಲ್ಲಿ ಕಾಲ ಕಳೆದೆ. ಮಾಡಿದ ತಪ್ಪುಗಳಿಗೆಲ್ಲ ಕೊಲೆ ಒಂದೇ ಶಿಕ್ಷೆ ಅಂತ ತೀರ್ಮಾನ ಮಾಡ್ಕೊಂಡ್ರೆ ಲೋಕದಲ್ಲಿ ಮುಕ್ಕಾಲ್ವಾಸಿ ಜನ ಹೊಡೆದಾಡ್ಕೊಂಡು ಸತ್ತೋಗಿರೋರು. ಅದನ್ನ ಬಿಟ್ಬಿಟ್ಟು ಪಾಪ ಮಾಡಿದ ನರಕ ವೇದನೆ ಅನುಭವಿಸ್ತಿರೋ ಆ ಹೆಂಗಸಿಗೆ ದೀಪವಾಗಿತ್ತು. ಅವಳು ಮಾಡಿದ ತಪ್ಪನ್ನ ಕ್ಷಮಿಸಿ ಅವಳಿಗೆ ನೀವೊಂದು ಬಾಳ್ ಕೊಟ್ಟಿದ್ರೆ ಆಗ ನಾನು ಉತ್ತಮ ಪುರುಷ ಅಂತ ನೀವು ಹೆಮ್ಮೆಯಿಂದ ತಿರುಗಬಹುದಾಯ್ತು. ತಪ್ಪು ಮಾಡಿದವ್ರನ್ನೆಲ್ಲ ಕ್ಷಮಿಸಿ ಒಳ್ಳೆ ಮಾರ್ಗಕ್ಕೆ ತರಕ್ಕೆ ನಾನೇನು ಯೇಸು ಕ್ರಿಸ್ತನೂ ಅಲ್ಲ, ಅಥವಾ ನಿಮ್ಮಂತ ಹೆಂಗಸರ ಮಾತು ಕೇಳಿ ಮನ್ಸು ಬದಲಾಯಿಸ್ಕೊಳಕ್ಕೆ ನಾನು ಮುಟ್ಟಾಳನೂ ಅಲ್ಲ. ಒಳ್ಳೇದಂತ ಅನ್ಸಿದ್ರೆ ಕೈ ಮುಗಿತೀನಿ, ಕೆಟ್ಟದನ್ನ ಕಾಲಲ್ಲ ಹೊಸ್ಕಾಕ್ಬಿಡ್ತೀನಿ. ಏಕ್ ಮಾರ್ ದೋ ತುಕಡ ಅಂತ ಬಾಳಿದ್ದು ಬಾಳ್ತಿರೋದು, ಇನ್ನು ಮುಂದೆ ಬಾಳೋದು. ಬಾಳಿನ ಅರ್ಥ ತಿಳಿದೆ ಮನಸ್ಸು ಬಂದಾಗೆಲ್ಲ ಬಾಳೋದು ಒಂದು ಬಾಳೆ. ಏ ಒಡ್ಡ, ಯಾರ ಮೇಲೂ ಕೋಪ? ಮನಸ್ಸು ಸರಿ ಇಲ್ಲ. ಅಷ್ಟೇ ತಾನೇ, ಅದನ್ನ ಕಿತ್ತು ಇದ್ರ ಮೇಲಿಟ್ಟು 2 ಡೇಟ್ ಹಾಕು, ನೆಟ್ಗಾಗ್ಬಿಡುತ್ತೆ. ಸರಿ ಸರಿ ಆಯ್ತು. ನಾನು ಹೇಗೋ ಅಮ್ಮನ ಕರ್ಕೊಂಡು ಮುಳುಬಾಗ್ಲಿಗೆ ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ನಿನ್ನ ಮನಸ್ಸು ತಿಳಿಯಾಗ್ಲಿ, ಶಾಂತವಾಗ್ಲಿ, ಸರಿಯಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತೀನಿ. ನೋಡೋ, ನೀನು ದೇವರಲ್ಲಿ ಪ್ರಾರ್ಥನೆ ಮಾಡದೆ ಇರಬಹುದು, ಆದ್ರೆ ನಿನಗೋಸ್ಕರ ಬೇರೆಯವರು ದೇವರಲ್ಲಿ ಪ್ರಾರ್ಥನೆ ಮಾಡೋದನ್ನ ನೀನು ತಡೆಯಕ್ಕಾಗಲ್ಲ ಮರಿ. ಯಾವುದಕ್ಕೂ ದೇವರಲ್ಲಿ ನಂಬಿಕೆ ಇರಬೇಕು. ದೇವರು ಉಷಾ, ಯಾಕೆ ನನ್ನ ಮೇಲೆ ಕೋಪನಾ? ತುಂಬಾ ಸಂತೋಷ. ನೋಡು, ನೀನು ನಿನ್ ಫ್ರೆಂಡ್ ಸೇರ್ಕೊಂಡು ನನಗೆ ಎಷ್ಟು ಗೇಲಿ ಮಾಡಿದ್ರಿ, ಆದ್ರೆ ನಾನ್ ಸ್ವಲ್ಪ ತಾನೇ ಮಾಡಿದ್ದು. ಏನ್ ಸ್ವಲ್ಪ ಮಾಡಿದ್ದು? ನಾನ್ ನಿನ್ ಮೇಲೆ ಕಲರ್ ಮುಟ್ಟೆನೆ ಹೊಡೆದಿದ್ದು, ಆದ್ರೆ ನೀನ್ ನನ್ ಮೇಲೆ ಕೆಟ್ಟೋಗಿರೋ ಮುಟ್ಟೆನ ಹೊಡೆದೆ. ನಾನ್ ನಿನ್ ಮೇಲೆ ಒಳ್ಳೆ ಟೊಮೆಟೊನ ಎಸೆದ್ದು, ಆದ್ರೆ ನೀನು ನನ್ ಮೇಲೆ ಕೊಳ್ತೋಗಿರೋ ಟೊಮೆಟೊ ಎಸ್ದೆ. ಆಮೇಲೆ ನಾನ್ ನಿನ್ ಮೇಲೆ ಹಸು ಸಗಣಿ ಹಾಕಿದ್ದು, ಆದ್ರೆ ನೀನು ನನ್ ಮೇಲೆ ಎಮ್ಮೆ ಸಗಣಿ ಹಾಕ್ದೆ. ಎಮ್ಮೆ ಸಗಣಿ ಅಲ್ಲ, ಕತ್ತೆ ಲದ್ದಿ. ವಾಟ್? ಆದ್ರೂ ನನ್ನನ್ ಗೇಲಿ ಮಾಡೋಕೆ ನೀನ್ ಯಾರು? ಉಷಾ, ಐ ಲವ್ ಯು. ಏನು? ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಾನ್ ನಿನ್ನ ಪ್ರೀತಿಸ್ತಾ ಇಲ್ಲ. ಈಗ ನಾನು ಪ್ರೀತಿಸ್ತೀಯಾ? ಉಷಾ, ಐ ಲವ್ ಯು. ಮಹೇಶ್, ಯಾಕಮ್ಮ ಇಷ್ಟು ಲೇಟು? ಇವತ್ತು ಸಂಬಳ ದಿವಸ ಅಲ್ವಾ, ಅದಕ್ಕೆ ಲೇಟ್. ಹಂಗಾರೆ ನಿನ್ ಚಾಕ್ಲೇಟ್? ಚಾಕ್ಲೇಟ್ ನಾನು ಮರ್ತ್ಬಿಟ್ನಲ್ಲ ಪುಟ್ಟ. ತಗೋ. ಥ್ಯಾಂಕ್ ಯು. ಚಿನ್ನವರಿ. ಉಷಾ, ಹಿಸ್ಟ್ರಿ ಬುಕ್ ತಗೋಬೇಕು, ದುಡ್ಡು ಬೇಕು ಅಂತ ನಿನ್ನೆ ಕೇಳಿದ್ಯಲ್ಲಮ್ಮ ನೀನು. ಇದು 50 ರೂಪಾಯಿ ಇದೆ. ಇದೇನಿದು? ಇಂಥ ಪುಸ್ತಕಗಳು ಓದೋಷ್ಟು ಕೀಳ್ಮಟ್ಟಕ್ಕೆ ಬಂದ್ಬಿಟ್ಟೆ ಉಷಾ ನೀನು. ನಾನು ಕೀಳ್ಮಟ್ಟದ ಪುಸ್ತಕಗಳನ್ನ ಸುಮ್ಮನೆ ಓದ್ತೀನಿ ಅಷ್ಟೇ, ಆದ್ರೆ ನೀನ್ ಹಾಗೆ ಕೀಳ್ಮಟ್ಟದಲ್ಲಿ ನಡ್ಕೊಳ್ಳೋದಿಲ್ಲ. ಉಷಾ, ಏನ್ ಮಾತಾಡ್ತಿದ್ಯಾ ನೀನು? ನಿನ್ನೆ ನೀನ್ ಮಹಡಿ ಮೇಲೆ ಹೋಗಿ ಬಂದಿದ್ದನ್ನ ಕಥೆಯಾಗಿ ಹೇಳ ಅಥವಾ ಪುಸ್ತಕನೇ ಬರಿಲ್ಲ? ಏನಂದೆ? ಯಾಕೆ ನಿಲ್ಸ್ಬಿಟ್ಟೆ? ಹೊಡಿಯೋತ್ತಾನೆ?
ಹೊಡೆದ ಮಾತ್ರಕ್ಕೆ ನೀನ್ ಮಹಡಿಗೆ ಹೋಗಿ ಬಂದಿದ್ದು ಸುಳ್ಳಾಗತ್ತೇನು? ದೇವ್ರೆ, ಯಾಕಪ್ಪ ನಾನು ಯಾವ ಪಾಪ ಮಾಡಿದೆ ಅಂತ ನನಗಿಂತ ಶಿಕ್ಷೆ ಕೊಡ್ತಿದ್ದೆ ನೀನು? ಛೆ ಛೆ. ಜಗ್ಗಿ ಮರ್ತು ಬಿಟ್ಯಾ? ನನ್ನ ಪ್ರೀತಿ ತಂಗಿನ ಕೊಲೆ ಮಾಡಿ 12 ವರ್ಷಗಳು ಜೈಲಿನಲ್ಲಿ ಭದ್ರವಾಗಿ ಕಾಪಾಡ್ಕೊಂಡ್ಬಿಟ್ಟೆ ಅಲ್ಲ ನಿನ್ನ ಪ್ರಾಣನ. ಆ 12 ವರ್ಷದಿಂದ ನಿನ್ನ ರಕ್ತ ಕುಡಿಯೋ ಕಾಯ್ಕೊಂಡಿರೋ ನಿನ್ನ ಪಾಲಿನ ಯಮ ಜಗ್ಗಿ. ಜಗ್ಗಿ, ನಿಜ ಏನು ಅಂತ ಗೊತ್ತಿಲ್ದೆ ನೀನ್ ಬಾಯಿಗೆ ಬಂದಂಗ ಮಾತಾಡ. ನೋಡೋ, ವಿಷಯನ ಪೂರ್ತಿ ಕೇಳು, ಆಮೇಲೆ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ. ನಾನಾಗ್ಲೇ ಒಂದ್ ನಿರ್ಧಾರಕ್ಕೆ ಬಂದಾಗಿದೆ. ನಿನ್ನ ಕೊಂದು ನಿನ್ನ ರಕ್ತದಲ್ಲಿ ಸ್ನಾನ ಮಾಡ್ದಾಗ್ಲೇ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗೋದು. ಈಗ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಕ್ತು. ಸುರೇಶ್, ಉಷಾ, ಸುರೇಶ್, ಯಾರಾದ್ರೂ ಬನ್ನಿ. ಏನದು? ಅವ್ರ ಜೀವ ಒದ್ದಾಡ್ತಿದೆ. ಬಾ, ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬಾ. ಅವ್ರಿಗೋಸ್ಕರ ನಿನ್ ಜೀವ ಒದ್ದಾಡಬಹುದು, ನನ್ ಜೀವ ಒದ್ದಾಡ್ತಿಲ್ಲ. ಎದ್ದೇಳಿ, ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಎದ್ದೇಳಿ ಬನ್ನಿ.
ಸೂರಿ ಸೂರಿ ಗಂಗಾ ಗಂಗಾ ನೀವಾ? ಡಾಕ್ಟರ್ ಎಲ್ಲ ವಿಷಯನೂ ಹೇಳಿದ್ರು. ಸೂರಿ ಪ್ರಾಣ ಉಳಿಸಿ ದೊಡ್ಡ ಉಪಕಾರ ಮಾಡಿದ್ದೀರಿ. ಯಾರು ಸಹಾಯಕ್ಕೆ ಬರ್ದ ಸಮಯದಲ್ಲಿ ಹೆಣ್ಣೆಂಗ್ಸಾಗಿ ಎಷ್ಟು ದೊಡ್ಡ ಉಪಕಾರ ಮಾಡಿದ್ದೀರಾ. ನಿಮ್ಮ ಋಣನ ನಾ ಹ್ಯಾಕ್ ತೀರಿಸ್ಬೇಕು ಅರ್ಥ ಆಗ್ತಾ ಇಲ್ಲ. ನನ್ನ ಜೀವಮಾನ ಪೂರ್ತಿ ನಿಮ್ಗೆ ಋಣಿಯಾಗಿರ್ತೀನಿ. ಈಗ ಸದ್ಯಕ್ಕೆ ಈ ಪ್ರಸಾದ ಮಾತ್ರ ಕೊಡೋಕ್ ಸಾಧ್ಯ. ಗಂಗಾ, ಪರವಾಗಿಲ್ಲ, ನನಗೆಲ್ಲ ಸೌಭಾಗ್ಯನು ಸ್ವಲ್ಪ ಸಮಯಕ್ಕಷ್ಟೇ. ಚಂದ್ರು, ಸೂರಿ ಈಗ ಹೇಗಿದ್ಯೋ? ಹಾ, ಇವತ್ತು ನೀನ್ ಬದುಕಿರೋಕೆ ಕಾರಣ ಯಾರು ಗೊತ್ತಾ? ಗಂಗಾ. ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ, ಇರ್ಲಿ. ಚಂದ್ರು, ಮನೇಲಿ ಮಕ್ಳು ಕಾಯ್ತಿರ್ತಾರೆ, ನಾನು ಬರ್ತೀನಮ್ಮ. ಅಮ್ಮ, ರಾತ್ರಿ ಎಲ್ಲ ಎಲ್ಲಮ್ಮ ಹೋಗಿದೆ? ಮಾಡಿಲಿತಾರಲ್ಲ, ಅವ್ರಿಗೆ ಮೈ ಹುಷಾರಿರ್ಲಿಲ್ಲ, ಅದಕ್ಕೆ ಆಸ್ಪತ್ರೆಗೆ ಸೇರಿಸಿ ಬಂದೆ. ಅಲ್ಲಮ್ಮ, ಅವ್ರು ಕೊಲೆ ಮಾಡ್ಬಿಟ್ಟು ಜೈಲ್ಗೆ ಹೋಗಿ ಬಂದವರು ನಮ್ಮನ್ನ ನೋಡಿದ್ರೆ ಸಿಡ್ಸಿಡಿ ಅಂತಾರೆ, ಸರಿಯಾಗಿ ಮಾತು ಕೂಡ ಆಡ್ಸಲ್ಲ. ಅಂತವ್ರು ನೀನ್ಯಾಕಮ್ಮ ಸಹಾಯ ಮಾಡ್ಬೇಕು? ನಮ್ಮನ್ನ ನೋಡಿದ್ರೆ ಸಿಡ್ಗುಡ್ತಾರೆ ಕಣೋ, ಅದೇ ಅವ್ರನ್ನ ನೋಡಿದ್ರೆ ನಗನಗ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಸಹಾಯ ಮಾಡಿದ್ದು. ಉಷಾ, ಏನ್ ಹೇಳ್ತಿದ್ಯಾ? ನಾನ್ ಹಾಗೆ ಹೇಳ್ತಿಲ್ಲ ಮೇಡಮ್, ಇಡೀ ಬೀದಿನೇ ಹೇಳ್ತಾ ಇದೆ ನಿನಗೂ ಆಸಾಮಿಗೂ ಕಳ್ಳ ಸಂಬಂಧ ಇದೆ ಅಂತ. ಉಷಾ, ಮನೇಲಿ ನಡೆಯೋ ಅಸಹ್ಯನ ಮುಸ್ಕ್ ಹಾಕಿ ಮುಚ್ಚಬಹುದು, ಆದ್ರೆ ಬೀದಿಲಿ ನಡೆಯೋ ಅಸಹ್ಯನ ಮುಚ್ಚಿಡೋಕ್ಕಾಗತ್ತಾ? ತಿರುಗಿಸಿ ಹೊಡೆಯೋದು 1 ನಿಮಿಷ. ಅಮ್ಮ ಅಂತ ಅಲ್ದೆ ಹೋದ್ರು ಒಂದ್ ಕಾಲದಲ್ಲಿ ನಮ್ ತಂದೆ ಹೆಂಡತಿ ಆಗಿದ್ಯಲ್ಲ, ಅದಕ್ಕೋಸ್ಕರ ಸುಮ್ನೆ ಬಿಡ್ತೀನಿ. ಆದ್ರೆ ನೀನ್ ಆ ಗೌರವಕ್ಕೂ ತಕ್ಕವಳಲ್ಲ. ಇನ್ಮೇಲೆ ನಾನ್ ನಿನ್ ಮುಖನೂ ನೋಡೋದಿಲ್ಲ. ಉಷಾ, ಉಷಾ, ಬೇಡಮ್ಮ. ಉಷಾ, ಯೋಚನೆ ಮಾಡ್ಬೇಡ. ನಿನ್ ಕಣ್ಣೀರ್ ಬರ್ಸಕ್ ನಾನಿದ್ದೀನಿ. 2 ವರ್ಷ ಇರು, ಆಮೇಲೆ ನಾವು ಮದ್ವೆ ಆಗೋಣ. ಅಲ್ಲಿ ತನಕ ತಾಳ್ಮೆಯಿಂದಿರು. ಇನ್ಮೇಲೆ ನಾನ್ ಮನೆಗೂ ಹೋಗಲ್ಲ, ಅವಳ ಮುಖನೂ ನೋಡಲ್ಲ. ಅಷ್ಟೇ ತಾನೇ? ಅದಕ್ಕೆ ಯಾಕೆ ಅಳ್ತೀಯ? ಇನ್ಮೇಲೆ ನಿನ್ ಕಣ್ಣಲ್ಲಿ ಬರೋ ನೀರು ಆನಂದ ಬಾಷ್ಪ ಆಗಿರ್ಬೇಕು. ಏನ್ ಇಷ್ಟೊತ್ನಲ್ಲಿ ಕನಸು ಕಾಣ್ತಾ ಇದ್ದೀರಾ? ಏನಿಲ್ಲ, ನನಗೊಂದು 1000 ರೂಪಾಯಿ ಕೊಡ್ಬೇಕಾಗಿತ್ತು. ನೀವು ಕೊಟ್ಟಿದ್ರೆ ನಾನು ಕೊಟ್ಬಿಡ್ತೀನಿ. ಡೋಂಟ್ ವರಿ, ಕೊಡಕ್ಕಾಗದಿದ್ರೆ ಪರವಾಗಿಲ್ಲ. ಎಲ್ಲಿ ನಿಮ್ ಕೈ ಕೊಡಿ. ಯಾಕೆ? ಸ್ವಲ್ಪ ಕೈ ಚಾಚಿ ಎಂದೆ. ಅವತ್ತೇ ಹೇಳಿದ್ನಲ್ಲ, 2 ತಿಂಗಳಲ್ಲಿ ನನ್ನ ಹಣ ವಾಪಸ್ ಕೊಡದೇ ಇದ್ರೆ ನಿಮ್ ಬೆಂಡೋಲೆ ವಾಪಸ್ ಕೊಟ್ಬಿಡ್ತೀನಿ ಅಂತ. ಏಯ್, ನಿಮ್ಗೆ ಅಣ್ಣ ಇದ್ದಾನ? ಇಲ್ಲ. ನನಗ್ ತಂಗಿ ಇದ್ದಾಳ? ಇಲ್ಲ. ಏಯ್, ಯಾಕೆ ಒಂಥರ ಇದ್ದೀರಾ? ಇಲ್ಲ, ಉಷಾ ಮೊನ್ನೆ ಮನೆ ಬಿಟ್ಟು ಹೋದವಳು, ಇದುವರೆಗೂ ವಾಪಸ್ ಬರಲೇ ಇಲ್ಲ. ಎಲ್ಲಿದ್ದಾಳೋ ಏನು? ಮೊನ್ನೆ ಮನೆ ಬಿಟ್ಟು ಹೋದ್ಲಾ? ಓಕೆ. ಅವತ್ತು ರಾತ್ರಿ ನಾನು ಸೂರಿಗೆ ಸಹಾಯ ಮಾಡಿದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಟ್ಲು. ನಾನು ಕೋಪಿಸ್ಕೊಂಡು ಕಪಾಳ ಕೊಡ್ದ್ಬಿಟ್ಟೆ. ಅವಳು ಆವತ್ತೇ ಮನೆ ಬಿಟ್ಟು ಹೋದವಳು. ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ವಯಸ್ಸಿಗೆ ಬಂದು ಹುಡುಗಿ ಮನೆ ಬಿಟ್ಟು ಹೋದ್ಲು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಮಗ್ ತಾನೇ ಅವಮಾನ. ಅದಕ್ಕೆ ನನಗೆ ಏನ್ ಮಾಡ್ಬೇಕು ಅಂತ ನನಗೆ ತೋಚ್ತಾನೆ. ಡೋಂಟ್ ವರಿ, 2 ಅವರ್ಸ್ ಟೈಮ್ ಕೊಡಿ. ಬೆಂಗಳೂರಲ್ಲಿ ಯಾವ ಗಲ್ಲಿಲಿದ್ರು ಹುಡ್ಕೊಂಡು ಬರ್ತೀನಿ. ಈಗ ಏನಾಗ್ಬಿಟ್ಟಿದೆ ಗೊತ್ತಾ? ಗಂಗಾ ನಿನ್ಗೆ ಸಹಾಯ ಮಾಡಿದ್ಲು ಅಂತ ಅವಳ ಮಗಳು ಉಷಾ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೊಟ್ಟೋಗಿದ್ದಾಳೆ. ನಾನು ಎಲ್ಲೆಲ್ಲ ಹುಡುಕ್ತೆ, ನನ್ನ ಕಣ್ಗಂತೂ ಬೀಳಿಲ್ಲ. ನೀ ರೆಸ್ಟ್ ತಗೋ, ನಾ ಇನ್ನೊಂದು ರೌಂಡ್ ಹುಡ್ಕೊಂಡು ಬರ್ತೀನಿ. ಮನೆಗ್ ಬಾ. ಇಲ್ಲಿಗೆ ಯಾಕೆ ಬಂದೆ? ಮನೆಗ್ ಬಾ ಅಂದೆ. ನಾನ್ ಬರಲ್ಲ. ಯಾರೇನು?
ನಮ್ಮ ಮಾಡಿ ಮೇಲಿರೋ ಕೊಲೆಗಾರ. ನಾನು ಮನೆಗೆ ಬರ್ತೀನಿ. ಅಯ್ಯೋ ಇಷ್ಟು ದಿವಸ ಹಸುನ್ ಮೇಯಿಸ್ತಾ ಇದ್ದ, ಈ ಕರುನು ಮೇಯಿಸ್ತಾ ಇದ್ದಾನಲ್ಲ, ಅದೃಷ್ಟವಂತ. ಉಷಾ, ಉಷಾ, ಎಲ್ಲಿಗಮ್ಮ ಹೋಗಿದ್ದೆ? ಉಷಾ, ಇಷ್ಟು ದಿವಸ ಏನ್ ಮಾಡ್ತಿದ್ಯಮ್ಮ? ಎಲ್ಲಿಗೆ ಹೋಗಿದ್ದೆ? ನಾನು ಎಲ್ಲಿ ಹೋದ್ರೆ ನಿನ್ಗೇನು? ನೀನ್ ಮಾಡೋದನ್ನ ನಾನು ವಿಚಾರಣೆ ಮಾಡ್ಕೊಡ್ದು ಅಂದ್ಮೇಲೆ ನಾನ್ ಮಾಡೋದನ್ನ ಕೇಳೋ ಹಕ್ಕು ನಿನಗಿಲ್ಲ. ನಿನ್ನ ಕಳ್ಳ ಪ್ರೇಮಿನ ಕಳಿಸಿ ನನ್ನನ್ನು ಹೊತ್ಕೊಂಡು ಬರೋ ಹಾಗೆ ಮಾಡಿದ್ಯಲ್ಲ, ನಿನಗ್ ನಾಚಿಕೆ ಆಗಲ್ಲ? ಉಷಾ, ಸ್ವಲ್ಪ ನಿಧಾನವಾಗಿ ಮಾತಾಡಮ್ಮ. ನೀನ್ ಮನೆ ಬಿಟ್ಟು ಹೋಗಿ 2 ದಿವಸ ಆಯ್ತು. ಎಲ್ಲಿದೆಯೋ ಏನೋ ಅಂತ ನಾನು ವೇದನೆ ಪಡ್ತಿರೋದು ನೋಡಿ ಆ ಚಂದ್ರನು ಸೂರ್ಯನು ಸಹಾಯ ಮಾಡಕ್ ಬಂದಿದ್ದಾರೆ. ನೋಡಮ್ಮ, ನಾನೇನೋ ಕೋಪದಲ್ಲಿ ನಿನ್ ಕಪಾಳ ಹೊಡೆದ್ಬಿಟ್ಟೆ. ಅದಕ್ಕೆ ನೀನ್ ಈ ತರ ನನ್ನನ್ನು ಹೊಡೆಯೋಕ್ ನೀನ್ ಯಾರು? ನನ್ನ 10 ತಿಂಗಳು ಹೊತ್ತು ಹೆತ್ತಿಯಾ ಇಲ್ಲ ಚಿಕ್ಕ ಮಗುವಿನಿಂದ ಬೆಳೆಸಿದ್ಯಾ? ನಿನ್ನ ಸ್ವಾರ್ಥಕ್ಕೋಸ್ಕರ ನಮ್ಮ ತಂದೆ ಮದ್ವೆ ಆದೆ. 1 ವರ್ಷದಲ್ಲಿ ಅವ್ರನ್ನ ಸಮಾಧಿ ಮಾಡ್ಬಿಟ್ಟು ಪ್ರತಿಯೊಂದಕ್ಕೂ ನಿನ್ ಮುಂದೆ ಕೈ ಚಾಚೋ ಭಿಕ್ಷಕನಾಗಿ ನಮ್ಮನ್ನು ಮಾಡ್ಬಿಟ್ಟಿಯಲ್ಲ. ಎಲ್ಲ ನಮ್ಮ ಹಣೆ ಬರಹ. ಸಾಕಮ್ಮ, ಸಾಕು. ನಾನ್ ನಿನ್ ಹೆತ್ತಾಯ ಆಗದೆ ಇರ್ಬೋದು, ಆದ್ರೂ ದೇವರಾಣಿ ಹೇಳ್ತೀನಿ, ಇಷ್ಟು ದಿವಸ ನಿನ್ನ ನನ್ನ ಸ್ವಂತ ಮಗಳಾಗಿ ನೋಡ್ಕೊಂಡಿದ್ದೀನಿ. ನಾನು ನಿನ್ ಮೇಲೆ ತೋರಿಸಿದ್ದ ಪ್ರೀತಿ ವಾತ್ಸಲ್ಯ ಎಲ್ಲ ಬೂಟಾಟಿಕೆ ನಾಟಕ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ಅಲ್ಲ ಉಷಾ. ನೋಡಮ್ಮ, ಈಗ ನಾನು ನಿನಗೆ ಏನು ಹೇಳಿದ್ರು ನಿನಗೆ ಅರ್ಥನೂ ಆಗೋದಿಲ್ಲ, ನೀನು ಕೇಳಿಸ್ಕೊಳ್ಳೋದು ಇಲ್ಲ. ನಿನ್ ವಯಸ್ಸಂಥದ್ದು ಉಷಾ. ಉಷಾ, ಒಂದಲ್ಲ ಒಂದ್ ದಿವಸ ನೀನು ತಾಯಿ ಆಗ್ತೀಯ, ನಿನಗೂ ಮಕ್ಕಳು ಆಗ್ತಾರೆ. ಆವಾಗಲೇ ನಿನಗೆ ಗೊತ್ತಾಗೋದು ತಾಯಿಯ ಮಮತೆ ಅಂದ್ರೆ ಏನು, ವಾತ್ಸಲ್ಯ ಅಂದ್ರೆ ಏನು ಅಂತ. ಬುದ್ಧಿ ಇಲ್ಲದೆ ನಿನ್ನನ್ನು ಹೊಡೆದ್ಬಿಟ್ಟೆ. ಇನ್ಮೇಲೆ ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂಕಲ್. ನಿನ್ನೆ ರಾತ್ರಿ ನೀವು ತಲೆ ಸುತ್ತ ಬಿದ್ಬಿಟ್ರಿ. ಆಮೇಲೆ ನಾನು ಅಮ್ಮ ಡಾಕ್ಟ್ರನ್ನ ಕರ್ಕೊಂಬಂದ್ವಿ. ಆಮೇಲೆ ನಿಮ್ಮ ರೂಮ್ ಎಲ್ಲ ಕ್ಲೀನ್ ಮಾಡಿದ್ವಿ. ಆಮೇಲೆ 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 ಏಯ್, ಏನ್ ಮಾಡ್ತಿದ್ದೆ ಇಲ್ಲಿ? ಬರ ಕೆಳಗೆ. ತಾತ್ಕಾಲಿಕವಾಗಿ ಫ್ಯಾಕ್ಟರಿ ಮುಚ್ಚಲಾಗಿದೆ. ಅಯ್ಯೋ ದೇವ್ರೆ. ಮಿಸ್ಟರ್, ಪಂಪ್ ಹೊಡಿಬೇಕು. ಮುಂದಿನ ಚಕ್ರಕ್ಕ ಹಿಂದಿನ ಚಕ್ರಕ್ಕ? ಮುಂದಿನ ಚಕ್ರಕ್ಕೆ. ನಿನ್ ವಯಸ್ಸೆಷ್ಟು? 16. ಅಯ್ಯೋ, ಟೀನೇಜೇ ಟೀನೇಜೇ ಟೀನೇಜೇ. ಯು ಪಂಪ್. ನಾನ್ಸೆನ್ಸ್. ನೋ ನಾನ್ಸೆನ್ಸ್. ಯು ಪಂಪ್, ಐ ಹೋಲ್ಡ್ ಟೀನೇಜು. ಟೀನೇಜು ಟೀನೇಜು. ನಿನ್ನಂಥ ಟೀನೇಜ್ ಹುಡುಗಿರು ದಿನ ಪಂಪ್ ಹೊಡೆದ್ರೆ ಕಾಲಿಗೆ ಬಲ ಬರುತ್ತೆ. ನಿನ್ನಂತ ಹುಡುಗಿರು ದಿನ ಪಂಪ್ ಹೊಡೆದ್ರೆ ಸೊಂಟಿಗೆ ಬಲ ಬರುತ್ತೆ. ನಿನ್ನಂತ ಹುಡುಗಿರು ದಿನ ಪಂಪ್ ಹೊಡೆದ್ರೆ ಕೈಗಳಿಗೆಲ್ಲ ಬಲ ಬರುತ್ತೆ. ನಿನ್ನಂತ ಹುಡುಗಿರು ಆಗೋಯ್ತಾ? ಆಗೋಯ್ತು. ಟೀನೇಜು ನೀನ್ ಬರ್ತೀಯ, ನಂಗೆ ಚೆನ್ನಾಗಿ ಗೊತ್ತಿತ್ತು. ಪಂಪ ಎಲ್ಲಿ ಹೋದ?
2 400, 202 400, 203 600. ಬನ್ನಿ ಒಳಗ್ ಬನ್ನಿ. ಈ ಮನೆ ಬಾಡಿಗೆ 3 ತಿಂಗಳಿಂದ 600 ರೂಪಾಯಿ ಬಾಕಿ ಬರಬೇಕು. ಯಾವಾಗ ನೀವು ಕೊಡೋದು ಎಸ್ಸಲ್ಲಿ ಹೇಳಿ ಕಳಿಸೋದು? ನಮ್ ಫ್ಯಾಕ್ಟ್ರಿ ಲಾಕೌಟ್ ಆಗಿದೆ, ತೆಗೆದ ಕೂಡಲೇ ಸಂಬಳ ಬರುತ್ತೆ, ಆವಾಗ ನಿಮ್ ಬಾಡಿಗೆ ಕೊಟ್ಬಿಡ್ತೀನಿ. ದಯವಿಟ್ಟು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಮನೇಲಿ ಒಂದು ತೂಟಕ್ಕೆ ತಾಪತ್ರಯ, ನಿಮಗೆ ಕೊಡೋಕೆ ನನ್ನ ಹತ್ರ ಏನೂ ಇಲ್ಲ. ನಿನ್ನ ಹತ್ರ ಕೊಡೋಕ್ ಏನೂ ಇಲ್ವಾ? ಸ್ವಲ್ಪ ಹೀಗೆ ಬಾ ಹೇಳ್ತೀನಿ. ನೋಡೋಕು ಗಟ್ಮುಟ್ಟಾಗಿ ಚೆನ್ನಾಗಿದ್ದಿ. ನೀನ್ ಹ್ಞೂ ಅಂದ್ರೆ ನಾನು ಆವಾಗ ಬಂದು ಬಾಡಿಗೆ ಕಳ್ಕೊಂಡು ಹೋಗ್ಬಿಡ್ತೀನಿ. ಏನಂತಿ? ನಿನ್ಗೆ ಸರಿಯಾಗಿ ಶಾಸ್ತಿ ಮಾಡ್ತೀನಿ. ಹೋಗೋ ಇಲ್ಲಿಂದ, ಹೊರಟೋಗೋ. ನೀವು ಹೋಗಿ ಮನೆ ಖಾಲಿ ಮಾಡಿ ಮೊದಲು. ಅಲ್ಲ, ಮೊನ್ನೆ ಬಾಡಿಗೆ ಕೇಳೋಕೆ ಅಂತ ಮನೆಗೆ ಬಂದ್ರೆ ಈ ಅಮ್ಮ ಮೆತ್ತಗೆ ಹತ್ರ ಕರೆದು ಬಾಡಿಗೆನ ಬೇರೆ ರೀತಿ ಕಳ್ಕೊಂಡು ನಮ್ಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಾಳಲ್ಲ, ಇವಳಿಗೆ ಇನ್ನೆಷ್ಟು ಧೈರ್ಯ ಇರಬೇಕು? ಹೇಳಿ ನೀವೇನೆ. ಅಂದ್ಕೊಂಡೆ, ನಾನು ಆಗಲೇ ಅಂದ್ಕೊಂಡೆ ಇಂಥ ಗಟ್ಟಿಮುಟ್ಟಾದ ಹೆಂಗಸು ವಯಸ್ಸಿಗೆ ಬಂದಿರೋ ಹುಡುಗಿ ಜೊತೆಲಿ ಒಂಟಿಯಾಗಿ ಬಂದಾಗಲೇ ಅಂದ್ಕೊಂಡೆ ಇಲ್ಲೇನೋ ನಡೆಯುತ್ತೆ ಅಂತ. ಇಂಥ ಅಸಹ್ಯ ನಮ್ಮ ಬೀದಿಲಿ ನಡೀಕೂಡ್ದು. ಕಳಿಸಿ ಇವಳನ್ನು ಆಚೆ ಕಡೆ ಮುಂಚೆ. ಇವಳು ಒಂದು ಕ್ಷಣ ಇರ್ಕೂಡ್ದು. ಕಳಿಸಿ. ಇಂಥ ಹೆಂಗಸ್ರಿದ್ರೆ ಮೊದ್ಲೇ ಚಪ್ಲ ಇರೋ ಗಂಡನ್ಗೆ ಹಲ್ವಾ ಸಿಕ್ತಂಗಾಯ್ತದೆ. ಸಾಕು ನಿಲ್ಸಿ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ. ಸತ್ಯವಾಗ್ಲೂ ನಾನು ಯಾವ ತಪ್ಪು ಮಾಡ್ಲಿಲ್ಲ. ನಿನ್ನೆ ಇವ್ರೆ ನನ್ನ ಹತ್ರ ಬಂದು ಕೆಟ್ಟದಾಗ್ಲಾ ಮಾತಾಡಿದ್ರು. ದೇವ್ರು ನಿಜವಾಗ್ಲೂ ನಿಮ್ಗೆ ಒಳ್ಳೇದು ಮಾಡಲ್ಲ ರೀ. ದೇವ್ರು ಮಾಡೋದು ಮಾಡ್ತಾನೆ. ನೀನ್ ಮೊದಲು ಜಾಗ ಖಾಲಿ ಮಾಡು. ಖಾಲಿ ಮಾಡು. ಏನೋ ನನ್ನ ಮಗನೇ, ಈಕೆ ನಿನ್ನ ಹತ್ರ ಬಾಡಿಗೆ ಕೊಡಕ್ಕಾಗಲ್ಲ, ಬೇರೆ ರೀತಿ ಅಡ್ಜಸ್ಟ್ ಮಾಡ್ಕೊಂತ ಹೇಳಿದ್ಲ. ಹೌದು. ಸುಳ್ಳು ಹೇಳ್ತಿದ್ಯೇನೋ ಸೋಳೆ ಮಗನೇ. ಏಯ್, ಕೇವಲ ನಿನ್ ಮನೆ ಬಾಡಿಗೆ ಬರ್ಲಿಲ್ಲ ಅಂತ ಒಬ್ಬ ಹೆಂಗಸನ್ ಮಾನನ ನಡುಬಿದಲ್ಲಿ ಹರಾಜಾಗ್ತಿದ್ಯೇನೋ? ಮನೆ ಯಜಮಾನ ಗೆಲ್ಲಿಸ್ಬಿಟ್ರೆ ಸತ್ಯ ಸುಳ್ಳಾಗ್ಬಿಡುತ್ತಾ? ಯಾವ್ದೋ ಸತ್ಯ? ನೀನು, ಆ ಹೆಂಗಸು, ಆ ಹುಡುಗಿ, ಚೀಚಿ ಚೀಚಿ ಅಸಹ್ಯವಾಗುತ್ತೆ. ಮರ್ಯಾದಷ್ಟು ಬಾಳೋ ಈ ಜಾಗದಲ್ಲಿ ನಿಮ್ಮಂತವ್ರು ಮಾಡೋ ಥೂ. ನಿಮ್ ಮನೆಗಳಲ್ಲಿ ಅಕ್ಕನ ಹೆಸರಲ್ಲೋ, ತಂಗಿಯನ್ನೋ ಹೆಸರಲ್ಲೋ, ಹೆಂಡತಿಯನ್ನೋ ಹೆಸರಲ್ಲೋ, ಮಗಳನ್ನ ಹೆಸರಲ್ಲೋ, ಯಾಕೆ ತಾಯಿಯನ್ನ ಹೆಸರಲ್ಲಾದ್ರೂ ಒಂದು ಹೆಂಗ್ಸ್ ಇರ್ಲೇಬೇಕಲ್ಲ? ಅಂತದ್ರಲ್ಲಿ ಸ್ವಲ್ಪ ಕೂಡ ಯೋಚನೆ ಮಾಡದೆ ಇನ್ನೊಬ್ಬ ಹೆಂಗ್ಸ್ ಬಗ್ಗೆ ನಿಮ್ ಬಾಯಿಗೆ ಬಂದಾಗ ಮಾತಾಡ್ತಿದ್ರಲ್ಲ, ನನಗೂ ಮಾತಾಡಕ್ ಬರುತ್ತೆ. ಏನಲ್ಲೇ ಸೈಕಲ್, ನಿನ್ ಹೆಂಡತಿ ಅಂಗಡಿ ಬೀದಿಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳಲ್ಲ, ಅವಳು ಅಂಗಡಿಗೆ ಹೋಗಿ ಬರ್ತಾಳ ಅಥವಾ ಇನ್ನೊಬ್ಬನ ಜೊತೆ ಮಲಗ್ಬಿಟ್ಟು ಬರ್ತಾಳ ಅಂತ ನಿನಗೆ ಗೊತ್ತೇನೋ? ನಮ್ಮ ಮಗು ಅಂತ ಮುದ್ದಾಡ್ತಿರಲ್ಲ, ಅದು ನಿಮಗೆ ಹುಟ್ಟಿರೋ ಮಗು ಅಂತ ನಿಮಗೆ ಗೊತ್ತೇನ್ರೋ? ಏನಲ್ಲೇ ಮನೆ ಯಜಮಾನ, ನಿನಗೂ ವಯಸ್ಸಿಗೆ ಬಂದ್ ಮಗಳಿದ್ದಾಳೆ, ಅವಳು ದಿನ ಕಾಲೇಜ್ ಹೋಗಿ ಬರ್ತೀನಿ ಅಂತ ಹೋಗ್ತಾಳಲ್ಲ, ಅವಳು ಕಾಲೇಜ್ಗೆ ಹೋಗಿ ಬರ್ತಾಳ ಅಥವಾ ಕಂಡವನ್ ಜೊತೆ ಸುತ್ತಿ ಅಭಾಷಣ ಮಾಡ್ಕೊಂಡ್ ಬರ್ತಾಳ? ಅವಳು ನಿಜವಾಗ್ಲೂ ಕನ್ಯಾಕುಮಾರಿನ ಅಥವಾ ಕಂಡವನ್ ಕುಮಾರಿನ? ನನಗೂ ಮಾತಾಡಕ್ ಬರುತ್ತೆ. ನಮ್ಮೇಲೆ ಆರೋಪ ಹೊರಿಸಿರೋ ನಿಮ್ಮೆಲ್ಲರನ್ನೂ ಕೇಳ್ತೀನಿ. ನೀವೆಲ್ಲರೂ ನಿಮ್ಮ ಅಪ್ಪಂದರಿಗೆ ಹುಟ್ಟಿದ್ದೀರಾ ಅಂತ ನಿಮಗೆ ಗೊತ್ತಾ? ನಿಮ್ಮಮ್ಮ ಇವನೇ ಕಣೋ ನಿಮ್ಮಪ್ಪ ಅಂತ ಹೇಳಿದ್ಮೇಲೆನೆ ಅವ್ನು ನಿಮ್ಮಪ್ಪ ಅಂತ ನಿಮಗೆ ಗೊತ್ತು. ಅವಳು ಯಾಕೆ ಸುಳ್ಳು ಹೇಳಿರಬಾರ್ದು? ಒಂದೊಂದು ಮನೇಲಿ ಒಂದೊಂದು ಪ್ರಶ್ನೆ ಇರುತ್ತೆ, ಅದನ್ನೇ ಒಂದು ದೊಡ್ಡ ವಿಷಯ ಮಾಡ್ಕೊಂಡು ಮಾತಾಡೋದು ಬಾಯಿದೆ ಅಂತ ನಿಮ್ಮಿಷ್ಟ ಬಂದಾಗ ಮಾತಾಡೋದು ತಪ್ಪು. ಕೈಲಾದ್ರೆ ಸಹಾಯ ಮಾಡಿ, ಇಲ್ಲ ಇಷ್ಟೊಂದು ವಹಿಸ್ಕೊಂಡು ಮಾತಾಡ್ತೀಯಲ್ಲ, ನೀನೇನು ಅವಳು ಮದುವೆ ಆಗೋ ಗಂಡ? ಹೌದು, ನಾನು ಅವಳನ್ನ ಮದುವೆ ಆಗೋ ಗಂಡೆ. ಏನ್ ಹಾಗೆ ನೋಡ್ತಿದ್ದೀರಾ? ಗಂಡ್ಸಿಲ್ದಿರೋ ಮನೆ ಅಂತ ತಾನೇ ಇಷ್ಟೆಲ್ಲ ಮಾತಾಡ್ತಿರೋದು. ಇನ್ನು ಮುಂದೆ ಯಾವನಾದ್ರೂ ಬಾಲ ಬಿಚ್ಚಿದ್ರೆ, ಈಗಾಗ್ಲೇ ಒಂದು ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದಿದ್ದೀನಿ, ಇನ್ನೆಷ್ಟು ಕೊಲೆ ಮಾಡೋಕ್ಕೂ ಹೆಸಲ್ಲ. ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರ ಕೆಟ್ಟವನು. ಹುಷಾರ್ ಹುಷಾರ್. ಅಂಕಲ್, ಗುಡ್ ಮಾರ್ನಿಂಗ್ ಅಂಕಲ್. ಚೆನ್ನಾಗಿ ಯೋಚಿಸ್ ನೋಡು ಸುರೇಶ್. ಆ ರೌಡಿ ಎಲ್ರೆದ್ರಿಗೂ ನಾನು ಅವಳನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ದ. ಅವಳು ಒಪ್ಪಿ ಮದ್ವೆ ಮಾಡ್ಕೊಂಡ್ರೆ
ಆಮೇಲೆ ನಮ್ಮನ್ ತಿರುಗ್ ಕೂಡ ನೋಡೋಲ್ಲ. ನಮ್ 3 ಜನಕ್ಕೂ ನಡುಬಿದಿನೇ ಗತಿ. ಹೌದಾ? ತುಂಬಾ ಸಂತೋಷ. ನೀನ್ ಬೀದಿಗೆ ಬಂದಿತ್ ಮೇಲಾದ್ರೂ ನಿನಗೆ ಬುದ್ಧಿ ಬರುತ್ತಾ ನೋಡೋಣ. ಸುರೇಶ್, ಸುರೇಶ್, ಅವರಿಬ್ಬರನ್ನು ಸೇರೋಕ್ ಬಿಟ್ರೆ ತಾನೆ? ಗಂಗಾ, ನಮ್ ಫ್ಯಾಕ್ಟ್ರಿ ಲಾಕೌಟ್ ತೆಗ್ದ್ಬಿಟ್ಟಿದಾರಂತೆ. ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು. ನಾ ಬರ್ಲಾ? ಎಲ್ರಿಗೂ ವಿಷಯ ತಿಳಿಸ್ಬೇಕು. ಬರ್ತೀನಿ. ನನ್ನ ಪುಟ್ಟ, ಈಗ್ಲಾದ್ರೂ ಆ ದೇವ್ರು ಕಂಡ್ಬಿಟ್ನಲ್ಲ. ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಕೈ ತುಂಬಾ ದುಡ್ಡು ಬರುತ್ತೆ. ಆದ್ರಿಂದ ನಾನು ನಿನಗೆ ಏನ್ ಮಾಡ್ಕೊಡ್ಲಿ? ಪಾಯಸ ಮಾಡ್ಕೊಡ್ಲಾ? ಖಾರ ಬಾತ್, ಕೇಸರಿ ಬಾತ್, ಗುಲಾಬ್ ಜಾಮೂನ್, ನಿನಗೇನ್ ಇಷ್ಟ? ನೀನೇ ಇಷ್ಟ. ಅಯ್ಯೋ ನನ್ ಚಿನ್ನ, ನನ್ ಚಿನ್ನ. ನೋಡಿ, ಎಲ್ಲರ ಮುಂದೆ ನನ್ನನ್ನು ಮದುವೆ ಆಗ್ತೀನಿ ಅಂತ ನೀವು ಹೇಳಿದ್ದು ನಿಮ್ ದೊಡ್ಡತನವಾಗಿರ್ಬೋದು, ಅಥವಾ ತ್ಯಾಗ ಅಂತ ನೀವು ತಿಳ್ಕೊಂಡಿರ್ಬೋದು, ಇಲ್ಲ ಒಳ್ಳೆಯ ಭಾವನೆಯಲ್ಲೇ ಹೇಳಿರ್ಬಹುದು. ಆದ್ರೂ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳದೆ ನೀವು ಆತರ ಪಟ್ಟಿದ್ದು ನನಗೆ ಬೇಜಾರಾಯ್ತು. ನನ್ನ ತೀರ್ಮಾನನೇ ನಿಮ್ಮ ತೀರ್ಮಾನ ಆಗಿರ್ಬೋದು ಅನ್ನೋ ನಂಬಿಕೆಯಲ್ಲಿ, ಆ ಧೈರ್ಯದಲ್ಲಿ ಹೇಳ್ಬಿಟ್ಟೆ. ಮದುವೆ ಆಗಿರೋ ಗಂಡ ಹೆಂಡತಿ ಮಧ್ಯದಲ್ಲಿ ಸಾವಿರಾರು ಅಭಿಪ್ರಾಯ ವ್ಯತ್ಯಾಸಗಳು ಬರುತ್ತೆ. ಅಂಥದ್ರಲ್ಲಿ ನೀವು ಉತ್ತರ, ನಾನು ದಕ್ಷಿಣ ಇದ್ದ ಹಾಗೆ. ನಮ್ಮಿಬ್ಬರ ತೀರ್ಮಾನ ಒಂದೇ ಆಗಿರೋ ಹೇಗೆ ಸಾಧ್ಯ? ನೀವು ಯಾಕೆ ಹೀಗೆ ಹೇಳ್ತಿದ್ದೀರ ಅಂತ ನನಗೆ ಗೊತ್ತು. ನಾನು ನನ್ನ ಹೆಂಡತಿನ ಕೊಲೆ ಮಾಡಿದ್ದು, 12 ವರ್ಷ ಜೈಲಿಗೆ ಹೋಗಿ ಬಂದಿದ್ದು ನಿಮಗೆ ಗೊತ್ತು. ಇದಕ್ಕೆಲ್ಲ ಕಾರಣ ಏನು ಅಂತ ನೀವು ತಿಳ್ಕೊಳ್ಳೋದಾದ್ರೆ ನಾನು ಹೇಳಕ್ ತಯಾರು. ಇಲ್ಲ ನೀವು ಹೋಗ್ಲೇಬೇಕು ಅನ್ನೋದಾದ್ರೆ ಧಾರಾಳವಾಗಿ ಹೋಗ್ಬೋದು. ಹೇಳಿ. ಹೆತ್ತವಳು ನನ್ನನ್ನು ತಿಪ್ಪೆಗುಂಡಿಗೆ ಬಿಸಾಕ್ಬಿಟ್ಟು ಹೊಟ್ಟೋದ್ಲು. ನನಗೆ ಆಶ್ರಯ ಕೊಟ್ಟು ಸಾಕಿದ್ದು ಚಂದ್ರು ತಾಯಿ. ಹೆತ್ತ ಮಗನಿಗಿಂತನೂ ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ಲು. ಆಕೆ ಒಂದು ದಿವಸ ಕೆಲಸಕ್ಕೆ ಹೋಗ್ಬಿಟ್ಟು ಮನೆಗೆ ಬರ್ತಿರುವಾಗ ಲಾರಿ ಆಕ್ಸಿಡೆಂಟ್ ಆಗಿ ತಲೆಗೇಟು ಬಿತ್ತು. ಪ್ರಾಣ ಉಳಿತೆ ಹೊರತು ಆಕೆ ಬುದ್ಧಿ ಉಳಿಲಿಲ್ಲ. ನಾನು ಹಸಿವೆಂದಾಗಲ್ಲ ಅನ್ನ ಕೊಟ್ಟಿದ್ದ ತಾಯಿ ತಾನು ಒಂದಿನ ಹಸಿವಿಂದ ಒದ್ದಾಡ್ತಿದ್ದಾಗ ನಂಗೆ ಹಸುವಾಗತ್ತೆ, ತಿನ್ನೋದಕ್ಕೆ ಹೇಳೋದು ಬೇಕು. ನಂಗೆ ತಿನ್ನಕ್ಕೇನಾದ್ರು ತಂದ್ಕೊಡು, ತಂದ್ಕೊಡು. ಸರ್ ನಮ್ಮಮ್ಮ ತುಂಬಾ ಹಸು ಅಂತ ಅಳ್ತಿದಾರೆ ಸರ್. ಒಂದೇ ಒಂದು ಬ್ರೆಡ್ ಸಾಲ ಕೊಡಿ ಸರ್. ಆಮೇಲೆ ಹೇಗಾದ್ರೂ ಮಾಡಿ ನಿಮ್ ದುಡ್ಡು ತಂದು ಕೊಡ್ತೀನಿ ಸರ್. ನೀ ನನಗೆ ಹುಟ್ಟಿದ್ರೆ ನಿನಗೆ ನಿನ್ನ ಅಮ್ಮನಿಗೆ ಏನ್ ಬೇಕಾದ್ರೂ ಕೊಡ್ತಿದ್ದೆ. ನೀನ್ ಯಾವನಿಗೆ ಹುಡ್ದವನೇನು? ಹೋಗಲೇ. ಏನಂದೆ? ಕಳ್ಳ ಹೊಡೆದಿದ್ದಲ್ದೆ ಕಳ್ತನ ಬೇರೆ ಮಾಡ್ತೀವನೋ ಕಳ್ಳನ ಮಗನೇ. ಈ ಕೈ ತಾನೆ ಕದ್ದಿದ್ದು, ಆ ಕೈನ ಮುರ್ದಾಕ್ತೀನಿ. ಅಮ್ಮ, ಅಮ್ಮ, ಜಜ್ಜೋದು ನನ್ನ ಕೈಗೆ ಔಷಧಿ ಹಾಕಕ್ಕೂ ದುಡ್ಡಿರ್ಲಿಲ್ಲ. ಕೊಳತೋಯ್ತಂತ ಕೊನೆಗೆ ಕೈನೇ ತೆಗೆದಾಕ್ಬಿಟ್ರು. ಬಡವರ ಭಾವನೆ ಏನಂತ ಯಾವನಿಗೂ ಅರ್ಥ ಆಗಲ್ಲ. ಅವ್ರ ಹಸಿವು ಎಂಥದ್ದಂತ ಯಾವನಿಗೂ ಗೊತ್ತಾಗಲ್ಲ. ಅವ್ರು ನಿಜ ಹೇಳಿದ್ರು ಯಾವನು ನಂಬಲ್ಲ. ಆವತ್ತೇ ಒಂದು ನಿರ್ಧಾರಕ್ಕೆ ಬಂದೆ. ಏಟಿಗೆ ಏಟು, ರಕ್ತಕ್ಕೆ ರಕ್ತ, ಮಾತಿಗೆ ಮಾತು ಅಂತ ಶುರು ಮಾಡಿದೆ. ನನ್ನ ನೋಡಿ ಒಂದು ಪ್ರಪಂಚ ಹೆದರ್ಕೊಳ್ಳಕ್ ಶುರುವಾಯ್ತು. ಇಷ್ಟೇ ಪ್ರಪಂಚ ಅಂತ ತಿಳ್ಕೊಂಡು ನಕ್ಕದೆ ಸಂತೋಷ ಪಟ್ಟೆ. ಆವತ್ತಿಂದ ಇವತ್ತವರೆಗೂ ಮಹಾರಾಜಂತರ ಮೆರೆದೆ ನಾನು ಇಷ್ಟ ಬಂದಂಗ ಬಾಳ್ದೆ. ಯಾರು
ಮಗ ನೀನ್ ಹುಡುಕ್ತಾ ಇರೋ ಸೂರಿ ಹೇಗೆ ಪರವಾಗಿಲ್ವೋ? ಸಿಡಿಗುಂಡ್ ಸಿಡಿಸಿ ಹೆದರ್ಸೋಕೆ ನಾನೇನು ಬಚ್ಚನ ಲುಚ್ಚ? ಯಾಕೋ ಸುಮ್ನೆ ಕಿರ್ಚ್ಕೋತಿಯ? ಕುದುರೆ ಹೆದರ್ಕೊಂಡ್ಬಿಡುತ್ತೆ ನೋಡು. ನಿನ್ನ ಮಾಮೂಲಿಯಾಗಿ ಹೋದ್ರೆ ಯಾವನಿಗೂ ಗೊತ್ತಾಗಲ್ಲ. ಅದಕ್ಕೆ ನಾಲ್ಕು ಸಿಡಿಗುಂಡು ಸಿಡಿಸಿ ಎಲ್ರಿಗೂ ಗೊತ್ತಾಗೋ ತರ ನಿನ್ನ ಬೆಂಡು ತೆಗೆದ್ರೆ ಗೊತ್ತಾಗತ್ತೆ ನಿನಗೂ ನಿಮ್ಮಪ್ಪನಿಗೂ ಗುರು ಯಾರು ಅಂತ. ಯಾರಿಗ್ ಯಾರ್ ಗುರು ಅಂತ ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಗತ್ತೆ. ದಯವಿಟ್ಟು ನಮ್ಮಣ್ಣನ ಹೊಡಿಬೇಡಿ, ಹೊಡಿಬೇಡಿ, ಹೊಡಿಬೇಡಿ. ಜೀವನದಲ್ಲಿ ಹೆಂಡತಿ ಆಗೋಳು ಹೇಗಿರ್ಬೇಕಂತ ಕನಸು ಕಾಣ್ತಿದ್ನೋ ಅದೇ ರೂಪ ನನ್ನ ಕಡೆ ಓಡ್ ಬರೋದು ನೋಡಿ ನನ್ನನ್ನೇ ನಾನು ಮರ್ತ್ಬಿಟ್ಟೆ. ಅವಳು ಹಿತವಾದ ನೋಡಿ, ನಯವಾದ ನಡೆ ನನ್ನ ಮನಸ್ಸನ್ನೇ ಸೂರ್ಯ ಮಾಡ್ಬಿಡ್ತು. ಅವಳನ್ನೇ ಮದುವೆ ಆಗ್ಬೇಕು ಅಂತ ಚಂದ್ರ ಹತ್ರ ಸಹಾಯ ಕೇಳಿದೆ. ನೀ ಮಾಡೋದು ಒಂದ್ ಕೆಲ್ಸನಾ? ಹೊಡೆದಾಟ ಬಡ್ದಾಟ ಪೊಲೀಸು ಜೈಲು ಅಂತ ನೀವ್ ಹೋಗ್ತಾ ಇದ್ರೆ ಅವಳ ಜೀವನ ನೆಮ್ಮದಿ ಆಗಿರುತ್ತಾ? ನಾಳೆ ನಿನ್ ಹುಟ್ಟೋ ಮಕ್ಕಳ ಜೀವನ ನೆಮ್ಮದಿ ಆಗಿರುತ್ತಾ? ಮದುವೆ ಸಂಸಾರ ಅಂದ್ರೆ ಹುಡುಗಾಟ ಅಲ್ಲ ಕಣೋ, ಅದು ಜನ್ಮ ಜನ್ಮದ ಅನುಬಂಧ. ಜನ್ಮ ಜನ್ಮದ ಅನುಬಂಧ. ಚಂದ್ರು, ನೀನ್ ಹೇಳೋದೇನೋ ಸರಿನೇ. ನಿನಗ್ ಗೊತ್ತಿರೋ ಹಾಗೆ ನನ್ಗಿನ್ ಯಾವ ಕೆಲ್ಸ ಬರುತ್ತೆ ಹೇಳು? ಅಕಸ್ಮಾತ್ ನಾನು ಹೋಗಿ ಅವನ ಹತ್ರ ಅದ್ರ ಕೆಲ್ಸ ಕೇಳಿದ್ರೆ ಯಾವ ಬೋಳಿ ಮಗ ಕೆಲ್ಸ ಕೊಡ್ತಾನೆ? ಏಯ್ ಹುಚ್ಚ ಬಾಯಿ, ನಾನ್ ಕೊಡ್ತೀನೋ ಕೆಲ್ಸ ನಿನ್ಗೆ? ವರ್ಕ್ಶಾಪ್ ಇಲ್ವಾ? ಬೆಳಿಗ್ಗೆ ಇಬ್ರು ಕಷ್ಟಪಟ್ಟು ದುಡಿಯೋಣ, ಬಂದಿದ್ದ ದುಡ್ಡಲ್ಲಿ ಇಬ್ರು ಹಂಚ್ಕೊಳ್ಳೋಣ. ಇದು ಒಪ್ಕೊಂಡ್ರೆ ಮಾತ್ರ ಹೆಣ್ ಕೇಳೋಕ್ ನಾನು ಬರ್ತೀನಿ. ಪಾಯಿಂಟ್. ಚಂದ್ರು, ನೀನ್ ಹೇಳಿದ್ದಕ್ಕೆಲ್ಲ ಓಕೆ ಓಕೆ ಓಕೆ. ಒಟ್ನಲ್ಲಿ ನಾನು ಆ ಹುಡುಗಿನ ಮದುವೆ ಆಗ್ಬೇಕು. ಜೀವಮಾನದಲ್ಲಿ ನಾನೊಬ್ಬ ದೊಡ್ಡ ಮನುಷ್ಯ ಅಂತ ಸಂತೋಷವಾಗಿ ಸುಖವಾಗಿ ಜೀವನ ನಡೆಸ್ಬೇಕು. ನೋಡ್ ಸೂರಿ, ಈ ಪ್ರಪಂಚದಲ್ಲಿ ನನಗೆ ಅಂತ ಇರೋಳು ಈ ನನ್ನ ತಂಗಿ ಒಬ್ಳೆ. ಅವಳನ್ನ ಕಣ್ಣಲ್ಲಿ ಕಣ್ಣಾಗಿ ನೋಡ್ಕೊ. ಅವಳಿಗೆ ಸ್ವಲ್ಪ ನೋವಾದ್ರೂ ನಾನು ಮನುಷ್ಯನಾಗಿರೋದಿಲ್ಲ. ಅಯ್ಯೋ ಜಗ್ಗೆ, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನಿನ್ ತಂಗಿನ ಸುಖವಾಗಿ ಸಂತೋಷವಾಗಿ ಇಟ್ಕೊಳ್ಳೋದು ನನ್ನ ಜವಾಬ್ದಾರಿ. ಬಿಡ, ಹಿಡ್ಕ ಹೇಳ್ತೀನಿ. ಮದುವೆನು ಮುಗಿದೋಯ್ತು. ನಾನು ಅಂದ್ಕೊಂಡಿದ್ದಕ್ಕೂ ಅವಳಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ. ಪ್ರತಿಯೊಂದರಲ್ಲೂ ಆತರ, ಮಹಾಕೋಪಿಷ್ಟೆ, ಹಠಮಾರಿ, ಹಣ ಅಂದ್ರೆ ಪ್ರಾಣ ಬಿಡೋಳು. ಅವಳು ಹೊರಗಿನ ಸೌಂದರ್ಯ ನೋಡಿ ನಾನು ಮೋಸ ಹೋದೆ. ನಾನ್ ನಿಮ್ಮನ್ನ ಮದ್ವೆ ಮಾಡ್ಕೊಂಡಿದ್ದು ಈ ಊರೇ ನಿಮ್ಮನ್ನ ನೋಡಿ ಹೆದರುತ್ತೆ ಅಂತ. ನೀವು ನಮ್ಮ ಅಣ್ಣನ್ಗಿಂತ ದೊಡ್ಡ ರೌಡಿ. ನಾನೇನ್ ಕೇಳಿದ್ರು ಇಲ್ಲ ಅನ್ನಲ್ಲ ಅನ್ನೋ ನಂಬಿಕೆನಲ್ಲಿ. ಇಲ್ಲಿ ನೋಡಿ, ನೀವು ಕಟ್ಟಿರೋ ತಾಳಿ, ಇದಕ್ಕೊಂದ್ ಚಿನ್ನು ಚೆನ್ ಕೊಡ್ಸೋ ಯೋಗ್ಯತೆ ಕೂಡ ನಿಮ್ಗಿಲ್ವಲ್ಲ. ಇದಕ್ಕಾಸಪಟ್ಟ ನೀನನ್ನ ಮದುವೆ ಆಗಿದ್ದು. ಇನ್ನೇನು, ಎಷ್ಟೋ ಜನ ಶ್ರೀಮಂತರನ್ನ ಬಿಟ್ಟು ಒಂದ್ ಕೈ ಇಲ್ಲದೆ ಇರೋ ಭಿಕಾರಿನ ಮದ್ವೆ ಮಾಡ್ಕೊಂಡೆ ನೋಡಿ. ನನ್ ಬುದ್ಧಿನ ಚಪ್ಲಿ ಹೊಡ್ಕೋಬೇಕು.
ನನ್ನ ಸಾಂಸಾರಿಕ ಜೀವನದಲ್ಲಿ ನಾನು ಬಯಸಿದ ಸುಖ ಸಂತೋಷ ಹಗಲಗನ್ಸಾಗೋಯ್ತು. ಮತ್ತೆ ಹಳೆ ವೃತ್ತಿಗೆ ಹೋಗಕ್ಕೆ ನಾನು ಇಷ್ಟಪಡಲಿಲ್ಲ. ಅವಳ ಸಂತೋಷಕ್ಕಾಗಿ ಮೂಟೆ ಹೊತ್ತೆ, ಗಾಡಿ ಎಳೆದೆ, ರಾತ್ರಿ ಹಗಲು ದನ ದುಡ್ದಂಗೆ ದುಡ್ದೆ. ಹೊಟ್ಟೆ ಹಸಿದ್ರು ಹೊಂತು ತನ್ನ ತಿನ್ನಲಿಲ್ಲ. ಯಾಕೆ ಗೊತ್ತಾ? ಹಣ ಖರ್ಚಾಗ್ಬಿಡುತ್ತೆ ಅಂತ. ಹಲವಾರು ತಿಂಗಳು ಕೂಡಿದ ದುಡ್ಡಲ್ಲಿ ಅವಳು ಇಷ್ಟಪಟ್ಟು ಕೇಳಿ ಚಿನ್ನ ತಗೊಂಡು ಮನೆಗೆ ಹೋದೆ. ನೀವು ತಂದ್ಕೊಟ್ಟಿ ಚಿನ್ನ ಚೈನಿಂದ ನನ್ ತಾಳಿ ಸ್ವಲ್ಪ ಬೆಲೆ ಬಂತು. ಅದಕ್ಕೇನಂತೆ, ಬೇಕಾದ್ರೆ ಇನ್ನೂ 2 ಚಿನ್ನ ಚೈನ್ ಮಾಡಿಸ್ಕೊಡ್ತೀನಿ. ಟೈಮ್ ವೇಸ್ಟ್ ಮಾಡಬೇಡ, ಬಾ. ರೀ, ಅಯ್ಯೋ, ನಾನು ಕೊಲೆ ಮಾಡಿದ ಕಾರಣ ಯಾರಿಗೂ ಗೊತ್ತಿಲ್ಲ. ಅದನ್ನು ಯಾರು ತಿಳ್ಕೊಳ್ಳೋದು ನಾನು ಇಷ್ಟಪಡಲ್ಲ. ಕೋರ್ಟಲ್ಲೂ ನಾನು ನಿಜ ಹೇಳಿಲ್ಲ. ಚಂದ್ರು ಒಬ್ಬನಿಗೆ ಮಾತ್ರ ನಿಜ ಹೇಳಿದೆ. ಒಬ್ಬ ಗಂಡ ತನ್ನ ಹೆಂಡತಿ ಹತ್ರ ಏನು ಎದುರು ನೋಡ್ತಾನೋ ಅದಕ್ಕಿಂತ ಹೆಚ್ಚಾಗಿ ನಾನು ಅವಳ ಹತ್ರ ಎದುರು ನೋಡಿದೆ. ಆದ್ರೆ ಅವಳು ನನಗೆ ಮೋಸ ಮಾಡಿಬಿಟ್ಲು. ಹೀಗೇಳಿ ನಾನು ಮಾಡಿದ ತಪ್ಪ? ಕಾನೂನಿನ ದೃಷ್ಟಿಯಲ್ಲಿ ನೀವು ಮಾಡಿದ ತಪ್ಪಾಗಿರ್ಬೋದು, ಆದರೆ ಒಬ್ಬ ಗಂಡಸಾಗಿ ನೀವು ಮಾಡಿದ ಸರಿ. ಇದಕ್ಕಿಂತ ಇನ್ನೇನು ಹೇಳಿ? ನಾನು ಬರ್ತೀನಿ. ಗಂಗಾ, ನೋಡಿ, ನನಗೆ 3 ಮಕ್ಕಳಿದ್ದಾರೆ. ಈಗ ಅವರ ಭವಿಷ್ಯ ನನಗೆ ಮುಖ್ಯವಾಗಿದೆ ಹೊರತು ನನ್ನ ಭವಿಷ್ಯ ಅಲ್ಲ. ನಾನು ಬರ್ತೀನಿ. ದೊಡ್ಡ ಅಮ್ಮ ಅವಳೇ ನಿನ್ ಹೆತ್ತವಳ. ಅವಳು ನಮ್ಮ ಅಂತ ಕರೆಯೋಕ್ ನಿನಗೆ ನಾಚಿಕೆ ಆಗಲ್ಲ? ಇದೇನಿದು? ಅಯ್ಯೋ ಅಯ್ಯೋ ದೇವ್ರೆ! ಯಾಕಮ್ಮ, ಯಾಕೆ ನನ್ನ ಸೀರೆಲ್ಲ ಸುಟ್ಟಾಗ್ತಿದ್ಯಾ? ನಿನಗೇನು ಹುಚ್ಚಿಡ್ದಿದ್ಯಾ ಉಷಾ? ಇನ್ಮೇಲೆ ನಿನಗೆ ಬಿಳಿ ಸೀರೆ ಅಗತ್ಯನೇ ಇಲ್ಲ. ನೀನ್ ಹುಟ್ಟಿರೋ ಸೀರೆ ಮಾತ್ರ ಬೆಳ್ಳಗಿದ್ರೆ ಸಾಲದು, ಮನಸ್ಸು ಕೂಡ ಬೆಳ್ಳಗಿರ್ಬೇಕು. ಉಷಾ, ನೀನ್ ಏನ್ ಹೇಳ್ತಿದ್ದೆ ನನಗೆ ಸ್ವಲ್ಪ ಅರ್ಥ ಆಗ್ತಿಲ್ಲ. ಓ, ಅರ್ಥ ಆಗ್ತಿಲ್ವೋ ಅಥವಾ ಅರ್ಥ ಆಗದ ಹಾಗೆ ನಟಿಸ್ತಿದ್ಯೋ? ನೀನು ನಿನ್ನ ಕಳ್ಳ ಪ್ರೇಮಿನೂ ಪಾರ್ಕ್ನಲ್ಲಿ ಅನ್ಯೋನ್ಯವಾಗಿದ್ದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಉಷಾ, ಮನಸ್ಸಿನಲ್ಲಿ ಕೀಳು ಭಾವನೆಗಳನ್ನ ತುಂಬಿಕೊಂಡು ಅದನ್ನ ಮರೆ ಮಾಚೋದಕ್ಕೆ ಈ ಬಿಳಿ ಸೀರೆ ಉಟ್ಕೊಳ್ಳೋದು ಯಾವ ಹಿತ? ಅದನ್ನ ತೆಗೆದು ಬಿಸಾಕು. ಸುಟ್ಟಾಕಿ ಧೈರ್ಯವಾಗಿ ಕಲರ್ ಸೀರೆ ಉಟ್ಕೋ, ಅದೆಷ್ಟೋ ಮೇಲು. ಅಮ್ಮ, ಯಾಕಮ್ಮ ನಗ್ತ್ಯಾ? ಏನಿಲ್ಲಪ್ಪ, ಚಿಕ್ಕವರಾಗಿರೋವಾಗ ಎಲ್ಲ ಮಕ್ಕಳು ಎಷ್ಟೊಂದು ಮುತ್ತು ತೋರಿಸ್ತಾರೆ, ಅಮ್ಮ ಅಂತ ಬಾಯಿ ತುಂಬಾ ಕರೀತಾರೆ. ದೊಡ್ಡವರಾದ್ಮೇಲೆ ಅವ್ರ ಬಣ್ಣ ಬದಲಾಗೋದು, ಸ್ವರೂಪ ಏನು ಅಂತ ಗೊತ್ತಾಗೋದು. ನೀನೇನ್ ಮಾಡ್ತೀಯೋ, ಏನೇನು ಮಾತಾಡ್ತೀಯೋ ದೇವ್ರಿಗೆ ಗೊತ್ತು. ಡಾರ್ಲಿಂಗ್
ಡಾರ್ಲಿಂಗ್. ನೆಕ್ಸ್ಟ್ ವೀಕ್ ಲವರ್ಸ್ ಪಾರ್ಕ್ ನಲ್ಲಿ ಮೀಟ್ ಮಾಡೋಣ, ಬರ್ತೀಯಾ? ಲವರ್ಸ್ ಪಾರ್ಕು? ಆ ಜಾಗ ತುಂಬಾ ಚೆನ್ನಾಗಿರುತ್ತೆ ಅಲ್ಲ. ನೀವಿಬ್ರು? ನಾವಿಬ್ರು ನೀವೊಬ್ರು. ಬರ್ತೀರಾ? ಬರ್ತೀನಿ ಬರ್ತೀನಿ. ಮರಿಬೇಡ. ಮರಿಯಲ್ಲ. ಅವರಿಬ್ರು, ನಾನೊಬ್ಬ ಸ್ಯಾಂಡ್ವಿಚ್ಚು. ಓಂ ಶ್ರೀ ಆಂಜನೇಯಾಯ ನಮಃ. ಓಂ ಮಹಾವೀರಾಯ ನಮಃ. ಓಂ ಹನುಮತೆ ನಮಃ. ಓಂ ಮಾರುತಾತ್ಮಜಾಯ ನಮಃ. ಓಂ ತತ್ವಜ್ಞಾನಪ್ರದಾಯ ನಮಃ. ಓಂ ಸೀತಾದೇವ ಮುದ್ರಾಪ್ರದಾಯಕಾಯ ನಮಃ. ಓಂ ಅಶೋಕಮಣಿಕಾಕ್ಷೇತ್ರೇ ನಮಃ. ಓಂ ಸರ್ವಮಾಯಾವಂಜನಾಯ ನಮಃ. ಓಂ ಸರ್ವಬಂಧವಿಮೋಕ್ತ್ರೇ ನಮಃ. ಓಂ ರಕ್ಷಾವಿಧ್ವಂಸಕಾರಕಾಯ ನಮಃ. ಓಂ ಪರವಿದ್ಯಾಪರಿಹಾರಾಯ ನಮಃ. ಓಂ ಪರಶೌರ್ಯವಿನಾಶನಾಯ ನಮಃ. ಓಂ ಪರಮಂತ್ರ ನಿರಾಕರ್ತೃ ನಮಃ. ಏನಾಯ್ತು ಅಮ್ಮ? ಸರ್ ಏನಾಯ್ತು ಸರ್? ಸ್ವಲ್ಪ ನೀರು ತೊಗೊಂಬರ್ತೀರ ದಯವಿಟ್ಟು ಪ್ಲೀಸ್ ಅಮ್ಮ. ಅಮ್ಮ ಚಂದ್ರು. ಅಮ್ಮ ಚಂದ್ರು. ನಾನು ಚಂದ್ರು ಅಮ್ಮ. ನೀನ್ ಚಿಕ್ಕ ಚಂದ್ರು ಅಮ್ಮ. ಚಂದ್ರು ನಿಂಗೆ ಜ್ಞಾಪಕ ಬಂತಮ್ಮ? ನಾ ಚಂದ್ರು ಅಮ್ಮ, ನಿನ್ ಮಗ ಚಂದ್ರು. ಚಂದ್ರು ನಿಂಗೆ ಹುಷಾರಾಗೋಯ್ತಮ್ಮ, ನಿನ್ ಗುಣ ಆಗೋಯ್ತಮ್ಮ. ಮಂಜನಾಗರ್ಭ ಓಂ ವಿಭೀಷಣ ಪ್ರಿಯಕರಾಯ ನಮಃ. ಓಂ ದಶಗ್ರೀವ ಕುಲಾಂತಕಾಯ ನಮಃ. ಓಂ ಲಕ್ಷ್ಮಣ ಪ್ರಾಣಭಾತ್ರೆ ನಮಃ. ಓಂ ವಜ್ರಕಾಯಾಯ ನಮಃ. ಓಂ ಮಹಾದ್ಯುದಯೇ ನಮಃ. ಓಂ ಚಿರಂಜೀವೇ ನಮಃ. ಓಂ ರಾಮಭಕ್ತಾಯ ನಮಃ. ಓಂ ದೈತ್ಯಕಾರ್ಯ ವಿಘಾತಕಾಯ ನಮಃ. ಓಂ ಭಕ್ತಮಂತ್ರೇ ನಮಃ. ಓಂ ಕಾಂಚನಾಭಾಯ ನಮಃ. ಓಂ ಪಂಚವಕ್ರಾಯ ನಮಃ. ಓಂ ಮಹಾತ್ಮತೆ ನಮಃ. ಓಂ ಲಂಕಿನೇ ಭಂಜನಾಯ ನಮಃ. ಓಂ ಶ್ರೀಮತೆ ಇಲ್ಲೇ ನಿಲ್ಸಪ್ಪ. ಮಡ್ಗಾಡ್ ನೋಡೋ, ನಮ್ಮಮ್ಮ ಹುಚ್ಚಿ ಹುಚ್ಚಿ ಅಂತ ಇದೆಲ್ಲ ಗುಣ ಆಗ್ಬಿಡ್ತು ನೋಡು. ದೇವ್ರ ದಯದಿಂದ ವಾಸಿ ಆಗ್ಬಿಡ್ತು ಕಣೋ. ಹೌದು ರಾಜ, ಅಮ್ಮಂಗ್ ಗುಣ ಆಗೋಯ್ತು ಕಣೋ. ತಂಗಪ್ಪ ಅಮ್ಮಂಗ್ ಗುಣ ಆಗೋಯ್ತು ಕಣೋ. ಗೋಪಿಯರಿ ಅಮ್ಮಂಗ್ ಹುಷಾರಾಗೋಯ್ತು ಕಣೋ. ಬಾಯಮ್ಮ ಅಮ್ಮಂಗ್ ಗುಣ ಆಗೋಯ್ತು. ಲೇ ಸೂರಿ ಬಾರೋ. ಬೇಗ ಬಾರೋ, ನಿನ್ನ ಎಷ್ಟ ಕರೆಯೋದು, ಬೇಗ ಬಾರೋ. ಸೂರಿ ನಮ್ಮಮ್ಮನ್ ನೋಡು, ನಮ್ಮಮ್ಮಂಗ್ ಹುಷಾರಾಗ್ಬಿಡ್ತು ಕಣೋ. ಸೂರಿ ಆ ದೇವ್ರ ದೊಡ್ಡವನು ಕಣೋ. ಅಮ್ಮ ಇವ್ನು ಯಾರು ಗೊತ್ತಮ್ಮ? ಸೂರ್ಯಮ್ಮ. ಚಿಕ್ಕ ವಯಸ್ಸಲ್ಲಿ ನಮ್ಮಿಬ್ರು ಒಟ್ಟಿಗೆ ಬೆಳೆಸ್ತಿಲ್ಲ ಆ ಸೂರ್ಯಮ್ಮ. ಅಮ್ಮ ನೀನ್ ಯಾಕೆ ಬೇಸ್ತಿಯಮ್ಮ? ಮಲ್ಕೋ. ಪರವಾಗಿಲ್ಲಪ್ಪ. ನನ್ನ ಮುದ್ದು ಅಮ್ಮ. ಚಂದ್ರು, ಇಷ್ಟು ವರ್ಷ ನನ್ನನ್ನ ಮಗು ಹಾಗೆ ನೋಡ್ಕೊಂಡಿದೀಯ. ಇನ್ಮೇಲೆ ನಾನ್ ನಿನ್ನ ನೋಡ್ಕೋತೀನಪ್ಪ. ಪೂರ್ವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ನನ್ನ ಮಗನಾಗಿ ಹುಟ್ಟಿದ್ಯಾ. ಇನ್ನು 7 ಜನ್ಮಕ್ಕೂ ನಾನ್ ನಿನ್ ತಾಯಿಯಾಗಿ ನೀನ್ ನನ್ನ ಮಗನಾಗಿ ಹುಟ್ಟಬೇಕು ಕಣೋ. ಅಮ್ಮ ಕಾಫಿ. ಅಮ್ಮ 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 ಮಾಡ್ಬೇಡಮ್ಮ, ಕಂಡುಬಿಡಮ್ಮ. ಮಾತಾಡಮ್ಮ ಮಾತಾಡಮ್ಮ, ಈಗ ಮಾಡ್ಬೇಡಮ್ಮ, ಕಂಡ್ಬೇಡಮ್ಮ. ಅಯ್ಯೋ ನನ್ನನ್ನು ಬಿಟ್ಟು ಹೋಗ್ಬೇಡಮ್ಮ. ಆ ದೇವ್ರ ಇಷ್ಟಪಟ್ಟ ಅಂತ ನನ್ನನ್ನು ಬಿಟ್ಟು ಹೋಗ್ಬಿಟ್ಟೆ ಅಮ್ಮ. ನಿನ್ ಪ್ರೀತಿ ವಾತ್ಸಲ್ಯ ಅಲ್ಲ ನನ್ಗೆ ಒಂದ್ ದಿನಕ್ಕೋಸ್ಕರ ಹೇಳಮ್ಮ. ಸೂರಿ ಗಂಗಾ ನಮ್ಮಮ್ಮ ನನ್ ಬಿಟ್ಟು ಹೊಟ್ಟೋದ್ಲು. ನಮ್ಮಮ್ಮ ನನ್ ಬಿಟ್ಟು ಹೊಟ್ಟೋದ್ಲು.
ತಾಯಂಬ ದೇವತೆ ಕಂಡ ನಿಜ ದೇವತೆ ವಾತ್ಸಲ್ಯ ಪ್ರತಿರೂಪ ಬಾಳಲ್ಲಿ ನಿಜ ದೀಪ ಗರ್ಲ್ಸ್ ಗರ್ಲ್ಸ್ ಟೀನೇಜ್ 8 ಗಂಟೆ ಆದ್ರೂ ಇನ್ನು ಯಾರು ಬರಲಿಲ್ವಲ್ಲ 8:30 ಆಯ್ತು ನಮ್ಮಿಬ್ರಲ್ಲಿ ಇಬ್ರು ಬೇಕು. ನನ್ನ ಮುಟ್ಟಿದ್ರೆ ಅವಳನ್ನ ಮುಟ್ಕೊಡ್ದು, ಅವಳನ್ನ ಮುಟ್ಟಿದ್ರೆ ನನ್ನ ಮುಟ್ಕೊಡ್ದು. ಅವೆಲ್ಲ ಆಗೋಲ್ಲ. ನಾನ್ ಬನ್ನು, ನೀನ್ ಬಟರು, ನೀನ್ ಜಾಮು. ನಾವ್ 3 ಜನ ಸೇರಿದ್ರೆ ಬಂದ್ಬಿಟ್ರೆ ಜಾಮು. ನಮ್ಮಿಬ್ರಲ್ಲಿ ಯಾರು ಒಬ್ರು. ಆಗೋಲ್ಲ ನನಗೆ ಇಬ್ರು ಬೇಕು ಅಮ್ಮ, ನನಗೆ ಇಬ್ರು ಬೇಕು. ಯಾರದು? ನಾನ್ ಲವ್ ಪಾರ್ಕ್ ದೇವತೆ. ಲವ್ ಪಾರ್ಕ್ ದೇವತೆನಾ? ನಾನ್ ನಿನ್ನ ಪ್ರೀತಿಸ್ತಿದ್ದೀನಿ. ನೀನ್ ನನಗೆ ಪ್ರೀತಿಸ್ತಿದ್ಯಾ? ಹಾ, ಬೇಗ ಬನ್ನಿ. ಬಂದೆ. ನೀವಿಬ್ರು ನನಗ್ ಬೇಡ. ಆ ದೇವತೆ ಕೂಗಿದ್ದಾಳೆ, ಅಲ್ಲಿ ಹೋಗ್ತೀನಿ. ಎಲ್ಲಾ ಚೆನ್ನಾಗಿದೆ. ನಾನು ದೇವತೆ ಅಲ್ಲ, ನಿನ್ ಹೆಂಡತಿ. ಏನಯ್ಯ, ನಿನಗೆ 16 ವರ್ಷದ ಹುಡುಗಿ ಬೇಕಾ? ಅದು ಇಬ್ರು ಹುಡುಗಿ ತಂಟೆಗೆ ಬಂದ್ರೆ ಮಹೇಶ್, ಸುರೇಶ್, ಮಹೇಶ್, ಏಯ್ ಮಹೇಶ್, ಎಲ್ಲಿದ್ಯಾ ನೀನು? ಏಯ್, ಆಟ ಆಡ್ತಿದ್ಯಾ ನೀನು? ಉಷಾ, ಏನಾಯ್ತಮ್ಮ? ಉಷಾ, ನೋಡು, ಯಾಕೆ ಅಳ್ತಿದ್ಯಾ? ಹೇಳಮ್ಮ, ಏನಾಯ್ತು ಹೇಳಮ್ಮ. ಇವತ್ತು ಕಾಲೇಜ್ ಬೇಗ ಮುಗ್ದೋಯ್ತು. ಮಧ್ಯಾಹ್ನನೇ ಮನೆಗೆ ಬಂದ್ಬಿಟ್ಟೆ. ಮನೇಲಿ ಬೇರೆ ಯಾರು ಇರ್ಲಿಲ್ಲ, ನಾನು ಒಬ್ಳ ಇದ್ದೆ. ಯಾಕೆ ಬಾಗಿಲು ಹಾಕ್ತಾ ಇದೀಯ? ಏನ್ ಬೇಕು ನಿನಗೆ? ಹತ್ರ ಯಾಕೆ ಬರ್ತಿದ್ಯಾ? ಹತ್ರ ಬರ್ಬೇಡ. ಇದ್ರಲ್ಲಿ ಚುಚ್ಕೊಂಡು ಸತ್ತು ಹೋಗ್ಬಿಡ್ತೀನಿ. ಹೊಟ್ಟೋಗು. ಚಿನ್ಕೊಳ್ಳಿ, ಇವತ್ತಲ್ಲ ನಾಳೆ ನಾನೇನ್ ಬಿಡಲ್ಲ. ಚಂದ್ರು, ಸೂರಿ, ಅಮ್ಮನ ಅಸ್ಥಿನ ಕಾಶಿಲಿ ವಿಸರ್ಜನೆ ಮಾಡ್ಬಿಟ್ಟು ಬರ್ತೀನಿ. ನಾನು ಬರ್ತೀನಿ ಕಣ. ಬೇಡ ಸೂರಿ, ನೀ ಬಂದ್ರೆ ವರ್ಕ್ಶಾಪ್ ಯಾರು ನೋಡ್ಕೊಳ್ತಾರೆ? ನಾನು ಬೇಗ ಬಂದ್ಬಿಡ್ತೀನಿ, ನೀನೇನು ಯೋಚನೆ ಮಾಡಬೇಡ. ಸ್ವಲ್ಪ ನಿಂತ್ಕೊಳ್ಳಿ. ಉಷಾ, ಬಾಯ್ಲಿ. ಉಷಾಗ್ ಏನಾಯ್ತು? ಉಷಾಗ್ ಏನಾಯ್ತು ಅಂದ್ರೆ ನಿಮ್ಗೆ ಗೊತ್ತಿಲ್ವೇ? ಅಂದ್ರೆ ಮನೇಲಿ ನಾವ್ ಯಾರು ಇಲ್ದೇ ಇರುವಾಗ ಉಷಾ ಒಬ್ಬಳೇ ಇದ್ದಾಗ ಅವಳ ಹತ್ರ ನೀವ್ ಹೇಗ್ ನಡ್ಕೊಂಡ್ರಿ? ಹೌದು, ನೀವೇ. ನೀವ್ ಹೇಳಿದ್ನೆಲ್ಲ ನಂಬಿ ನಿಮ್ ಮೇಲೆ ಎಷ್ಟೊಂದು ಮರ್ಯಾದೆ ಗೌರವ ನಾನು ಇಟ್ಕೊಂಡಿದ್ದೆ. ಅದನ್ನೆಲ್ಲ ಮಣ್ಪಾಲ್ ಮಾಡ್ಬಿಟ್ರಲ್ಲ ಇಷ್ಟು ಚಿಕ್ಕ ಹುಡುಗಿ ಹತ್ರ. ನೀವ್ ಹೇಗ್ ಕೇಳ್ತರವಾಗಿ ನಡ್ಕೊಂಡ್ರಿ? ಇಷ್ಟು ನೀಚ ಬುದ್ಧಿ ನಿಮಗಿರುತ್ತೆ ಅಂತ ನಾನು ಸ್ವಲ್ಪ ನಾನು ತಿಳ್ಕೊಂಡಿರ್ಲಿಲ್ಲ. ಮುಚ್ಚು ಬಾಯ್. ಉಷಾ,
ನಾನೇನನ್ ಕೆಡ್ಸಕ್ ನೋಡಿದ್ನ? ಹೌದು, ನೀವ್ ನನ್ನ ಹಾಳು ಮಾಡೋಕ್ ನೋಡಿದ್ರಿ. ಉಷಾ, ನೀವ್ ಕೂಗಾಡಿದ್ರೆ ಸತ್ಯ ಸುಳ್ಳಾಗುತ್ತಾ? ಬೆಂಕಿ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾನೇನನ್ ಮುಟ್ಲಿಲ್ಲ. ಉಷಾ, ನೀನ್ ಪೂಜ್ಸ ದೇವರ ಸತ್ಯವಾಗ್ಲೂ ಹೇಳು, ನಾನೇನನ್ ಕೆಡ್ಸಕ್ ಪ್ರಯತ್ನ ಪಟ್ನ? ನೀವ್ ಕೈ ಸುಟ್ಕೊಂಡ್ಬಿಟ್ರೆ ನಾನು ಅಯ್ಯೋ ಪಾಪ ಅಂತ ಸುಳ್ಳು ಹೇಳ್ತೀನಿ ಅಂತ ತಿಳ್ಕೊಂಡ್ರ? ನೀವ್ ನನ್ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟಿದ್ದು ನಿಜ ನಿಜ ನಿಜ. ನೋಡು, ದಯವಿಟ್ಟು ಸುಳ್ಳು ಹೇಳ್ಬೇಡ. ಸುಳ್ಳಲ್ಲ, ನೀವ್ ನನ್ ಕೆಡ್ಸೋಕ್ ನೋಡಿದ್ರಿ. ತಪ್ಪು ಮಾಡ್ದಿರೋ ಗಂಡಸರನ್ನ ತಪ್ಪು ಮಾಡಕ್ ಪ್ರೇರೇಪಿಸೋದೆ ನಿಮ್ಮಂತ ಹೆಂಗಸರ ಗುಣ. ಅವಳಿಗೇನು ಮಾಡಬೇಡಿ, ನೋಡಿ ಕೈ ಮುಗಿತೀನಿ, ದಯವಿಟ್ಟು ಕೈ ಮುಗಿತೀನಿ, ಅವಳನ್ನ ಬಿಟ್ಬಿಡಿ, ಅವಳಿಗೇನು ಮಾಡಬೇಡಿ, ಉಷಾ ಉಷಾ ಅವಳನ್ನ ಬಿಟ್ಬಿಡಿ, ಅವಳನ್ನ ಬಿಟ್ಬಿಡಿ, ಅವಳಿಗೇನು ಮಾಡಿ. ನನ್ ತಪ್ಪಾಯ್ತು, ನನ್ನ ಬಿಟ್ಬಿಡಿ, ನಾನು ಸುಳ್ಳು ಹೇಳ್ದೆ, ನಾನು ಸುಳ್ಳು ಹೇಳ್ದೆ. ಯಾಕೆ ಸುಳ್ಳು ಹೇಳಿದೆ? ನೀವಿಬ್ರು ಮದ್ವೆ ಮಾಡ್ಕೋಬಾರ್ದು ಅಂತ. ಇಷ್ಟು ದಿವಸ ನೀನು ಏನು ತಿಳಿಯದೇ ಇರೋ ಒಂದು ಮಗು ಅಂತ ನಾನು ತಿಳ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಯ್ತು ನೀನು ಬೇರೆ ಒಬ್ಬರ ಜೀವನ ಜೊತೆಗೆ ಹುಡುಗಾಟ ಆಡೋ ಮನಸ್ಸಾಕ್ಷಿ ಇಲ್ಲದ ರಾಕ್ಷಸಿ ಅಂತ. ಎಷ್ಟು ದೊಡ್ಡ ಸುಳ್ಳು! ಯಾವ ಹೆಣ್ಣು ಹೆದರ್ತಾಳೆ, ನೀನ್ ಸುಲಭವಾಗಿ ಹೇಳ್ಬಿಟ್ಟಿಲ್ಲ. ನಿಂಗೆ ನಿಂಗೆ ಹೃದಯನ ಇಲ್ಲವಾ ಉಷಾ? ನೋಡು, ನಾನು ಏನ್ ಮಾಡ್ತೀನಿ, ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಇದೀನಿ ಅಂತ ನಿನಗೆ ಗೊತ್ತಾಗ್ಬೇಕಾದ್ರೆ ನನ್ನನ್ನೇ ನೇರವಾಗಿ ಕೇಳ್ಬೇಕಾಯ್ತು ನೀನು. ಅದನ್ನೆಲ್ಲ ಬಿಟ್ಬಿಟ್ಟು ಇನ್ನೊಬ್ಬರ ಜೊತೆಗೆ ಇಷ್ಟು ನೀಚತನವಾಗಿ ನಡ್ಕೊಂಡಿಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ನಿಮ್ಮನ್ನೆಲ್ಲ ಕಟ್ಕೊಂಡು ನಾನು ಯಾಕೆ ಇಲ್ಲಿ ಬಾಳ್ಬೇಕು? ನಿಮ್ಮಪ್ಪ ಸತ್ತ ದಿವಸನೇ ನಾನು ಈ ಮನೆ ಬಿಟ್ಟು ಹೋಗ್ಬಹುದಾಯ್ತಲ್ಲ. ನೋಡು, ನನಗೂ ಹೃದಯ ಇದೆ, ಆ ಹೃದಯದಲ್ಲಿ ನಂಗೂ ಆಸೆ ಆಕಾಂಕ್ಷೆಗಳೆಲ್ಲ ಇದೆ. ಅದನ್ನೆಲ್ಲ ತಡ್ಕೊಂಡು ಇಷ್ಟು ದಿವಸ ನಿಮ್ಮ ಭವಿಷ್ಯ ನನ್ನ ಭವಿಷ್ಯ, ನಿಮ್ಮ ಎಲ್ಲರ ಸಂತೋಷ ನನ್ನ ಸಂತೋಷ, ನಿಮ್ಮ ಕಷ್ಟ ನಷ್ಟ ಎಲ್ಲ ನೋಡ್ಕೊಂಡು ನಿಮ್ ಜೊತೆಲಿ ಬಾಳ್ತಾ ಇದ್ದೀನಲ್ಲ. ಯಾಕೆ ಉಷಾ, ಯಾಕೆ? ನಿಮ್ಮಪ್ಪನಿಗೆ ಮಾಡಿಕೊಟ್ನಲ್ಲ ಆ ಒಂದು ಪ್ರಮಾಣ, ಆ ಒಂದು ಪ್ರಮಾಣಕ್ಕೋಸ್ಕರ ಎಲ್ಲ ಬಿಟ್ಬಿಟ್ಟು ನಿಮ್ ಜೊತೆಲಿ ಬಾಳ್ತಾ ಇದ್ದೀನಿ. ನಿನ್ನ ಹಣೆ ಬರಲ್ಲ ತಾಯಿ, ನನ್ನ ಹಣೆ ಬರ. ನಿನಗೆ ಹೇಗೆ ಹೇಳ್ಬೇಕು ನೋಡು ಉಷಾ, ಒಬ್ಬ ತಾಯಿಯಾಗಿ ನಿನಗೆ ಹೇಳೋ ಹಕ್ಕು ನನಗಿಲ್ಲ ಅಂತ ಅವತ್ತೇ ಹೇಳ್ಬಿಟ್ಟೆ. ಆದ್ರೂ ಜೀವನ ಅಂದ್ರೆ ಏನು ಅಂತ ನೋಡಿರೋ ಒಂದು ಹೆಣ್ಣಾಗಿ ಹೇಳ್ತೀನಿ ಕೇಳು. ನೀನು ಇನ್ನೊಬ್ಬರು ಮನೆಗೆ ಹೋಗಿ ಬಾಳ್ಬೇಕಾದ ಹುಡುಗಿ, ಮನಸ್ಸಿನಲ್ಲಿ ಇಂಥ ಕೆಟ್ಟ ಭಾವನೆಗಳನ್ನ ಬೆಳೆಸ್ಕೋಬೇಡ. ಒಂದಲ್ಲ ಒಂದಿನ ಈ ನೀಚ ಗುಣಗಳು ನಿನ್ನನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತೆ. ನಿನ್ ತಲೆಯಲ್ಲಿ ನೀನೇ ಮಣ್ಣು ಹಾಕೋಬೇಡ ಉಷಾ. ಇದಕ್ಕಿಂತ ಹೆಚ್ಚಾಗಿ ಹೇಳಕ್ಕೆ ನನಗಾಗಲ್ಲ ತಾಯಿ, ಆ ದೇವರು ಬಂದ್ರೆ ಆಗಲ್ಲ. ಅಂಕಲ್ ಅಂಕಲ್, ಊಟ ಮಾಡಿ ಅಂಕಲ್. ನನಗೆ ಹಸಿವಿಲ್ಲಪ್ಪ. ಸುಳ್ಳು ಹೇಳ್ಬೇಡಿ ಅಂಕಲ್, ಹೊಟ್ಟೆ ಇರೋರ್ಗೆಲ್ಲ ಹಶ್ವಾಗುತ್ತೆ ಅಂತ ಅಮ್ಮ ಹೇಳಿದ್ದಾರೆ. ಊಟ ಮಾಡಿ ಅಂಕಲ್. ಕೈ ನೋವುತ್ತಾ ಅಂಕಲ್? ನಾನೇ ಊಟ ಮಾಡಿಸ್ಲಾ ಅಂಕಲ್?
ಚೆನ್ನಾಗಿದ್ಯಾ ಅಂಕಲ್? ನಮ್ಮಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಿಮ್ಮಮ್ಮ? ನನಗೆ ಅಮ್ಮ ಇಲ್ಲಪ್ಪ. ಅಪ್ಪ? ಅಪ್ಪನೂ ಇಲ್ಲ. ನಾವಿಬ್ರು ಒಂದೇ ಅಂಕಲ್, ಇಬ್ರಿಗೂ ಅಪ್ಪ ಇಲ್ಲ. ಅದಕ್ಕೆ ನಾನ್ ನಿಮ್ಗಪ್ಪ, ನೀವು ನಂಗಪ್ಪ. ಎಲ್ಲೋ ನನ್ ಚಪ್ಲಿ? ಛೇ, ಈ ಮನೇಲಿ ಒಂದು ವಸ್ತುನು ಇಟ್ಟು ಜಾಗದಲ್ಲಿ ಇರೋದಿಲ್ಲ. ಸರಿಯಾಗಿ ನೋಡೆ, ಅಲ್ಲೇ ಎಲ್ಲೋ ಇರ್ಬೇಕು. ಏನೋ ಸರಿಯಾಗಿ ನೋಡು. ನನ್ ಮಗಳಿಗೆ ಏನಾಯ್ತು ಹೇಳಿ? ನಿಮ್ ಮಗಳಿಗೆ 2 ತಿಂಗಳು. ಒಳ್ಳೆ ಲೇಡಿ ಡಾಕ್ಟರ್ ತೋರಿಸಿ. ದೇವ್ರೆ, ಉಷಾ, ಇದೇನಮ್ಮ ಇದು? ಯಾರಿದ ಕಾರಣ? ಒಬ್ಬ ಗಂಡಸು. ಉಷಾ, ಏನ್ ಮಾತಾಡ್ತಿದ್ಯಾ ನೀನು? ಛೀ, ಯಾಕೆ ಸುಮ್ನೆ ಕಿರ್ಚ್ಕೋತೀಯ? ನಾನ್ ಪ್ರೀತಿ ಮಾಡ್ದವ್ರಿಗೇನೆ, ಕಂಡವ್ರಿಗಲ್ಲ. ಉಷಾ, ಉಷಾ, ಇದು ನಿನ್ ಬಾಳಿನ ಸಮಸ್ಯೆ, ಹುಡುಗಾಟ ಅಲ್ಲ. ಸುಮ್ನೆ ಹತ್ತು ಕರೆದು ಡ್ರಾಮಾ ಮಾಡ್ಬೇಡ. ಅವ್ರು ನನ್ನ ಖಂಡಿತ ಮದ್ವೆ ಆಗ್ತಾರೆ. ಕಣ್ಣೋರ್ಸ್ಕೋ. ಇದೇನಿದು? ಅಯ್ಯೋ ದೇವ್ರೆ. ನೋಡು, ಪ್ರೀತಿ ಮಾಡುವ ಗಂಡಸರು ಹಾಗೆ ಹೀಗೆ ಅಂತ ಹೇಳ್ತಾರೆ, ತುಂಬಾ ಕ್ಲೋಸ್ ಆಗಿ ವರ್ತಿಸ್ತಾರೆ. ಇದೆಲ್ಲ ಒಂದ್ ಆಟ. ಇದನ್ನೆಲ್ಲ ಎಂಜಾಯ್ ಮಾಡ್ಬೇಕು ಹೊರತು ಹೀಗೆ ಪ್ರಾಬ್ಲಮ್ ಮಾಡ್ಕೋಕೂಡ್ದು. ಕಾಲೇಜ್ ಮುಗಿಯೋದಿನ 2 ವರ್ಷ, ಅದಾದ್ಮೇಲೆ ನಮ್ಮ ಮದ್ವೆ. ಇಷ್ಟೆಲ್ಲ ತಿಳಿದು ನೀನು ಕೇರ್ಲೆಸ್ ಆಗಿ ನಡ್ಕೊಂಡ್ಬಿಟ್ಟೆಲ್ಲ. ನೋಡಿ, ನನಗೇನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಉಷಾ, ಈ ಹಣ ತಗೊಂಡೊಬ್ಬ ಡಾಕ್ಟರ್ ಹತ್ರ ಹೋಗಿ ನಿನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊ. ಅಂದ್ರೆ ಅಭಾಷಣ? ವಿಜಯ್, ನನಗ್ ತುಂಬಾ ಭಯ ಆಗ್ತಿದೆ ವಿಜಯ್. ನೋಡು ಉಷಾ, ನೀನ್ ಹೆದರ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ತಗೋ. ದಯವಿಟ್ಟು ನೀವು ನನ್ನ ಜೊತೆಲಿ ಬನ್ನಿ ವಿಜಯ್. ನೋಡು ಉಷಾ, ಈ ಊರ್ ಜನರಿಗೆಲ್ಲ ಗೊತ್ತು ನಾನು MLA ರಾಮಚಂದ್ರಪ್ಪ ಅವ್ರ ಮಗ ಅಂತ. ಈ ವಿಷಯ ಅವ್ರಿಗೇನಾದ್ರು ಗೊತ್ತಾದ್ರೆ ಅಸೆಂಬ್ಲಿಯಿಂದ ಹಿಡಿದು ಪೇಪರ್ ವರ್ಗೂ ಬಂದ್ಬಿಡುತ್ತೆ. ಅದರಿಂದ ನೀನೊಬ್ಳೆ ಹೋಗ್ಬಿಡ್ಬ. ದಯವಿಟ್ಟು ನನ್ನ ಮಾತು ಕೇಳು ಪ್ಲೀಸ್. ತಗೋ, ನಾನು ಬರ್ತೀನಿ. ಅಕ್ಕ, ಅಕ್ಕ, ಅಕ್ಕ. ಈ ಹಣ ನಡೆದು ಹೋಗಿದ್ದನ್ನು ಮರೆಯೋಕೋ ಅಥವಾ ನಿಮ್ಮ ಪ್ರೇಮದ ಫಲನ ಕಿತ್ತು ಬಿಸಾಕೋ? ಇಲ್ಲ, ನಿನ್ನ ಮಾನದ ಬೆಲೆನೇ ಇಷ್ಟ. ತಾಯಿ ಆದ್ಮೇಲೆ ಆ ಸ್ಥಾನಕ್ಕೆ ಅಕ್ಕ ಅಂತ ಹೇಳ್ತಾರೆ. ಆ ಮಾತಿಗೆ ಅಸಹ್ಯ ಭರಿಸಿ ಅವಮಾನ ಮಾಡ್ಬಿಟ್ಟಿಯಲ್ಲೇ. ನಾನು ನಿನ್ ತಮ್ಮ ಅಂತ ಹೇಳ್ಕೊಳಕ್ಕೆ ಅವಮಾನ ಆಗುತ್ತೆ ಕಣೆ. ಅಮ್ಮ, ಅಮ್ಮ, ನನ್ನನ್ನು ಕ್ಷಮಿಸ್ಬಿಡಮ್ಮ, ನನ್ನನ್ನು ಕ್ಷಮಿಸ್ಬಿಡಮ್ಮ. ನನ್ನ ಅಮ್ಮ ಅಂತ ಕರೆದಿಲ್ಲಮ್ಮ. ನೀನ್ ತಾಯಿ ಆದ್ಮೇಲೆನೆ ತಾಯಿ ಅಂದ್ರೆ ಏನು ಅಂತ ಗೊತ್ತಾಯ್ತು ಉಷಾ. ನನಗ್ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ ಅಮ್ಮ, ತಪ್ಪು ಮಾಡ್ಬಿಟ್ಟೆ. ಇಲ್ಲ ಉಷಾ, ನೀನ್ ತಿಳಿದೆ ತಪ್ಪು ಮಾಡಿದೆ ಅಂದ್ರೆ ಯಾರು ಒಪ್ಕೊಳ್ಳೋದಿಲ್ಲ. ಎಷ್ಟು ದಿವಸ ಏನೋ ನನ್ನ ಬಾಯಿ ಬಂದಾಗೆಲ್ಲ ಮಾತಾಡ, ಎಷ್ಟೊಂದು ದುಡುಕದೆ, ಏನೋ ಚಿಕ್ಕ ಹುಡುಗಿ ಅಂತ ಸುಮ್ಮನೆ ಇದ್ದೆ. ಆದ್ರೆ ಇವತ್ತೊಬ್ಬನ ಪ್ರೀತಿಸಿ ಅವನ ಜೊತೆ ಸುತ್ತಾಡಿ ಅವನ ಮಗುಗೂ ತಾಯಿ ಆದ್ಮೇಲೆ
ತಿಳಿದೇ ತಪ್ಪು ಮಾಡಿದೆ ಅಂದ್ರೆ ಅಯ್ಯೋ ಏನಮ್ಮ. ಬೆಳಗ್ಗೆ ತಾನೇ ಕೇಳಿದೆ ಇದಕ್ಕೆ ಯಾರು ಉಷಾ ಕಾರಣ ಅಂತ. ಒಬ್ಬ ಗಂಡಸು ಅಂತ ಹೇಳ್ಬಿಟ್ಟು ಹೋದಿಯಲ್ಲ. ಈಗ ಗಂಡಸ್ಗೆ ಏನಾಯ್ತಮ್ಮ? ಅವನೇನ್ ಕಳ್ಕೊಂಡ? ಅವನ ಮನೇಲಿ ಕೂತ್ಕೊಂಡು ಅಳ್ತಾ ಇದ್ದಾನ? ಇಲ್ವೇಮ್ಮ, ಅವನು ಅಳ್ತಾ ಇಲ್ವೇ? ಕಳ್ಕೊಂಡಿದ್ದು ಯಾರು ಉಷಾ? ಯಾರು ಉಷಾ? ಏನು ಬಂದ್ರು ಅನುಭವಿಸ್ಬೇಕಾದ ಹೆಂಗಸಿರ್ತಾನೆಮ್ಮ. ಅದಕ್ಕೆ ಹೆಣ್ಣಾಗಿ ಹುಟ್ಟಿರೋದು. ನಿಮ್ಮಂತ ಹುಡುಗಿರಿಗೆ ನಗೋಕ್ಕೊತ್ತು, ಇಲ್ಲಾಂದ್ರೆ ಹೀಗಾದ್ಮೇಲೆ ಅಳೋಕ್ಕೊತ್ತು. ಸ್ವಲ್ಪನಾದ್ರೂ ಬುದ್ಧಿ ಉಪಯೋಗಿಸಿ ಆಲೋಚನೆ ಮಾಡೋಷ್ಟು ಶಕ್ತಿನೂ ಇಲ್ಲ, ತಾಳ್ಮೆನೂ ಇಲ್ಲ. ಏನ್ ಮಾಡ್ಬೇಕು ಅಂತ ನನಗೂ ತೋಚ್ತಾ ಇಲ್ಲ. ಆ ಹುಡುಗ ಯಾರು ಉಷಾ? ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕಾಫಿ ಗೀಫಿ ಏನಾದರೂ ತಗೋತೀರಾ? ಕೂತ್ಕೊಳ್ಳಿ. ನನ್ನಿಂದ ಏನಾಗಬೇಕಾಗಿತ್ತು? ನಿಮ್ಮ ಮಗಳು ಕಾಲೇಜಿಗೆ ಸೇರಬೇಕಾ, ಇಲ್ಲ ಅವಳ ಮದುವೆಗೆ ತಾಳಿ ತೆಕ್ಕೊಡಬೇಕಾ, ಅಥವಾ ನಿಮ್ಮ ಗಂಡ ಸತ್ತು ಪ್ರಾವಿಡೆಂಟ್ ಫಂಡ್ಗಿನ್ ಕೊಡಿಸ್ಬೇಕಾ? ಸಂಕೋಚ ಇಲ್ಲದೆ ಕೇಳಿ. ಅದು ನನ್ನ ಮಗಳು ಉಷಾನು ನಿಮ್ಮ ಮಗನು ಕಾಲೇಜ್ನಲ್ಲಿ ಒಟ್ಟಿಗೆ ಓದ್ತಿದ್ದಾರೆ. ವೆರಿ ಗುಡ್. ಅದು ಅಲ್ಲದೆ ಇಬ್ರು ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ದಾರೆ. ಪ್ರೀತಿಸ್ತಾರ? ಇಂಡಿಯಾ ಇಸ್ ಗ್ರೇಟ್, ಲೆಟ್ ಅಸ್ ಮೇಕ್ ಇಟ್ ಗ್ರೇಟರ್. ಹೌದು, ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿಸ್ಬೇಕು ಅಂತೀರಿ ಅಲ್ವೇ? ಹೌದು. ಓ ಎಸ್, ಧಾರಾಳವಾಗಿ. ಅಷ್ಟು ಮಾಡಿಸದೇ ಇದ್ರೆ ನಾನು MLA ಆಗಿದ್ದಕ್ಕೆ ಏನು ಪ್ರಯೋಜನ? ವರ ಒಬ್ಬ ಡ್ರೈವರೋ ವಾಚ್ಮನ್ನೋ ಅಥವಾ ಅಡಿಯೋನಾಗಿದ್ರೆ ಸಾಕಲ್ವೇ? ನಿಮ್ ಮನೆ ಕೆಲಸದವ್ರಿಗಲ್ಲ, ನನ್ನ ಮಗಳನ್ನ ನಿಮ್ ಸೊಸೆಯಾಗಿ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದೀನಿ. ಬೀದೆ ನಾಯಿಗೆ ದೇವಲೋಕದ ಆಸೆಯಂತೆ. ಹೇಯ್ ಎದಳು, ಮರ್ಯಾದೆ ಕೊಟ್ಟು ಕೂತ್ಕೋ ಅಂತ ಹೇಳಿದ್ರೆ ಈಗ ನನ್ನ ಮಗನ್ನೇ ಅಳಿನಾಗ್ ಮಾಡ್ಕೋಬೇಕು ಅಂತೀಯ. ಚೀಫ್ ಮಿನಿಸ್ಟರ್ ಮಗಳು ಅವನಿಗೆ ಅಂತ ಬಾಯ್ ಬಿಟ್ಕೊಂಡು ಕೂತಿದ್ದಾಳೆ. ಬಂಗ್ಲೆ, ಕಾರು, ಕೋಟ್ಯಾಂತರ ರೂಪಾಯಿ ಅವನಿಗೆ ಅಂತ ಕಾದಿದೆ. ಇದನ್ನೆಲ್ಲ ಬಿಟ್ಟು ದಿಕ್ಕಿಲ್ಲದ ಪರದೇಶಿ ಅಂತ ನಿನ್ನ ಮಗಳಿಗೆ ನನ್ನ ಮಗನ್ ಕೊಟ್ಟು ಮದುವೆ ಮಾಡ್ಬೇಕು ಅಂತೀಯ. ಹೋಗಾಚೆ. ನೋಡಿ ಸರ್, ನಾವು ಪರದೇಶಿಗಳು ಹೌದು. ನಿಮ್ಮನ್ನ ಎದುರಿಸಿ ಮಾತಾಡೋಷ್ಟು ಬಲಾನು ನಮಗಿಲ್ಲ, ಹಣನೂ ನಮಗಿಲ್ಲ. ಆದ್ರೂ ನಾನು ಹೇಳಿದ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವರಿಬ್ಬರದು ಬರೀ ಕಾಲೇಜ್ ಪ್ರೀತಿ ಆಗಿದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ಬೋದು. ಆದ್ರೆ ನಿಮ್ಮ ಮಗ ಸ್ವಲ್ಪ ಸಲಿಗೆಯಿಂದ ಇವಳ ಜೊತೆಯಲ್ಲಿ ಇವಳಿಗೀಗ ಬಸ್ರೀನಾ 2 ತಿಂಗಳು ನನ್ನ ಮಗನಿಂದ ಇದ್ರು ಅವನದೇನ್ ತಪ್ಪಿಲ್ಲ. ಹೇಯ್, ಇಲ್ಲಿ ನೋಡು, ಮದುವೆ ಆಗದೆ ಇರೋ ಹುಡುಗಿ ಪಳಗಿಸದೇ ಇರೋ ಕುದುರೆ ಇದ್ದ ಹಾಗೆ. ತಾಳಿ ಅಂತನ್ನೋ ಕಡಿವಾಣ ಕತ್ತಿಗೆ ಬಿದ್ದ ಮೇಲೇನೆ ಜೀವನ ಅಂತ ಆರಂಭಿಸಬೇಕು. ಕಡಿವಾಣ ಇಲ್ಲದೆ ಸವಾರಿ ಮಾಡೋಕೆ ಅವಕಾಶ ಮಾಡಿಕೊಟ್ಟು ಈಗ ಸವಾರಿ ಮಾಡಿದವನ ಮೇಲೆ ತಪ್ಪು ಹೊರಿಸ್ತೀಯ. ಬಾಯಿ ಮುಚ್ಚು. ನೋಡು, ನನಗೆ ನನ್ನ ಮಗನ ಭವಿಷ್ಯ ಮುಖ್ಯನೇ ಹೊರತು ಬೇರೆ ಯಾವುದೂ ಅಲ್ಲ. ನಿನ್ನ ಮಗಳನ್ನ ಕರ್ಕೊಂಡು ಹೊರಟಾಗ್ತಿರು. ನೋಡಿ, ನೀವೆಲ್ಲ ದೊಡ್ಡ ಮನುಷ್ಯರು, ಈ ತರ ಎಲ್ಲ ಮಾತಾಡಬಾರ್ದು. ದಯವಿಟ್ಟು ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ನಿಮಗೂ ಇಂಥ ಒಬ್ಬ ಮಗಳಿದ್ದು ಅವಳಿಗೆ ಇಂಥದ್ದೇ ಪರಿಸ್ಥಿತಿ ಬಂದಿದ್ರೆ ನೀವೇನ್ ಮಾಡ್ತಿದ್ರಿ? ಕೊಂದು ಬಿಡ್ತಿದ್ದೆ. ನಿನ್ನ ಕೈಲಾದ್ರೆ ನೀನು ಅದನ್ನೇ ಮಾಡು. ನೋಡಿ ನೋಡಿ, ಸ್ವಲ್ಪ ನಿಂತ್ಕೊಳ್ಳಿ. ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ನಾವೆಲ್ಲ ಬಡವರು, ನಮ್ಗೆ ಸಹಾಯ ಮಾಡಕ್ ತಾನೆ ನಿಮ್ಮಂತ ದೊಡ್ಡವರು ಇರೋದು. ನೀವು ಕೈ ಬಿಟ್ಬಿಟ್ರೆ ನಾನು ಎಲ್ಲಿ ಹೋಗ್ಲಿ ಸರ್? ಸರ್, ನಾನು ಅಬಲೆ ಸರ್, ನನಗೆ ಯಾರಿಲ್ಲ ಸರ್. ನೋಡಿ, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ರೆ ಮಾತಾಡ್ತಾ ಇದ್ದೀರಲ್ಲ, ತಪ್ಪು ನನ್ನ ಮಗಳದು ಮಾತ್ರ ಅಲ್ಲ, ನಿಮ್ಮ ಮಗಂದು ಇದೆ. ಇಲ್ಲ ಇಲ್ಲ, ನಿಮ್ಮ ಹತ್ರ ಸೆರಗೊಟ್ಟು ಬೇಡ್ಕೋತಾ ಇದ್ದೀನಿ, ನಿಮ್ಮನ್ನು ದೇವರಾಗಿ ಕೇಳ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ಬಾಳ್ ಕೊಡಿ ಸರ್. ಅವಳು ಭವಿಷ್ಯ ಭಸ್ಮ ಮಾಡಬೇಡಿ, ಅವಳು ಹೊಟ್ಟೆಯಲ್ಲಿ ಬೆಂಕಿ ಹಾಕ್ಬೇಡಿ ಸರ್. ಕಾಲಿ ಬಿಟ್ಟು ಕೇಳ್ಕೊತೀನಿ, ಅವಳಿಗೆ ಬಾಳು ಕೊಡಿ ಸರ್. ನಾನು ಸಾಯೋ ತನಕ ನನ್ನ ಚರ್ಮ ಸುಲಿದು ನಿಮ್ ಕಾಲಿಗೆ ಚಪ್ಪಲಾಗಿ ಸೇವೆ ಮಾಡ್ತೀನಿ ಸರ್. ನನ್ನ ಮಗಳಿಗೆ ಬಾಳು ಕೊಡಿ ಸರ್, ನನ್ನ ಮಗಳಿಗೆ ಬಾಳು ಕೊಡಿ ಸರ್. ಅಯ್ಯೋ ಅಮ್ಮ, ಅಮ್ಮ, ಏನಮ್ಮ ಇದು? ನನಗೋಸ್ಕರ ನೀನಿಷ್ಟೊಂದು ತಿಳಿದೆ ಶ್ರೀಮಂತರ ಸಹವಾಸ ಮಾಡಿಬಿಟ್ಟು ಎಲ್ಲಮ್ಮ. ನಾವೆಲ್ಲ ಬಡವರು ಅವ್ರ ಕಾಲಿಗೆ ಬಿದ್ದು ಕೇಳ್ಕೋಬೇಕು ಸರ್. ಬೇಡಮ್ಮ, ನಡಿ ಹೋಗೋಣ. ಇಲ್ಲಮ್ಮ, ಸ್ವಲ್ಪ ಮಾತಾಡೋಣ. ಬೇಡಮ್ಮ, ಹೋಗೋಣ. ನನ್ನ 10 ತಿಂಗಳು ಹೊತ್ತು ಹೆತ್ತಿಯಾ, ಇಲ್ಲ ಚಿಕ್ಕ ಮಗುವಿನಿಂದ ಬೆಳೆಸಿದ್ಯಾ? ನೀನ್ ಹುಟ್ಟಿರೋ ಸೀರೆ ಮಾತ್ರ ಬೆಳ್ಳಗಿದ್ರೆ ಸಾಲದು, ಮನಸ್ಸು ಕೂಡ ಬೆಳ್ಳಗಿರ್ಬೇಕು. ಉಷಾ,
ಅಯ್ಯೋ ಉಷಾ, ಇದೇನಿದು? ಯಾಕಿಂತ ಹುಚ್ಚ ಕೆಲಸ ಮಾಡ್ತಿದ್ದೆ ನೀನು? ಇದೊಂದೇ ದಾರಿ ನಮ್ಮ ನನ್ಗುಳ್ದಿರೋದು. ನಾನು ಮಾಡಿದ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೀಗ್ ಮಾಡಿ. ಸುಮ್ನೆ ಉಷಾ, ನೀನ್ ಮಾಡಿದ ತಪ್ಪಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ನ್ಯಾಯ ಅಂತ ನೀನ್ ತಿಳ್ಕೊಂಡಿರ್ಬೋದು. ಆದ್ರೆ ನಿನ್ನಲ್ಲಿ ಬೆಳೀತಿರೋ ಇನ್ನೊಂದು ಜೀವನ ಸಾಯಿಸೋ ಹಕ್ಕು ನಿನಗಿಲ್ಲ ಉಷಾ. ಹುಚ್ಚುಡುಗಿ, ನೀನ್ ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀನ್ ಮಾತ್ರ ಸಾಯ್ತೀಯ. ಆದ್ರೆ ನೀನ್ ಮಾಡಿದ ತಪ್ಪಿಗೋಸ್ಕರ ನಿನ್ನ ಆತ್ಮ ವ್ಯಥೆ ಪಡ್ತಾನೆ ಇರುತ್ತೆ, ಗೊತ್ತಾ ನಿಂಗೆ? ಜೀವನದಲ್ಲಿ ಮಾಡೋ ತಪ್ಪುಗಳಿಗೆಲ್ಲ ಸಾವೊಂದೇನ ಪ್ರಾಯಶ್ಚಿತ್ತ? ಇಲ್ಲ ಕಣಮ್ಮ, ಇಲ್ಲ. ನಾನು ಎಷ್ಟೋ ಸಲ ನಿನಗೆ ಹೇಳಿಲ್ವಾ, ಹೆಣ್ಣಾಗಿ ಹುಟ್ಟಿದ್ಮೇಲೆ ಜೀವನದಲ್ಲಿ ಏನೇ ಕಷ್ಟಗಳು ಬಂದ್ರು ಸಗನೆಯಿಂದ ಎದುರಿಸಿ ಹೋರಾಡಿ ಗೆಲ್ಲಬೇಕು ಅಂತ. ಅದನ್ನೆಲ್ಲ ಬಿಟ್ಬಿಟ್ಟು ಇಂಥ ಕೆಲಸನ ಮಾಡೋದು ನೀನು? ನೋಡು ಉಷಾ, ನನ್ನ ಮಾತು ಕೇಳು. ಆ ದೇವ್ರ ಮೇಲೆ ನಂಬಿಕೆ ಇಟ್ಕೋ. ನಾವು ಯಾರಿಗೂ ಯಾವ ದ್ರೋಹನ ಮಾಡ್ಲಿಲ್ವಲ್ಲ, ಖಂಡಿತ ದೇವ್ರು ನಮ್ಮನ್ನು ಕೈ ಬಿಡೋಲ್ಲ. ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ನೋಡು ಉಷಾ, ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಆ MLA ರಾಮಚಂದ್ರಪ್ಪನವ್ರ ಮನಸ್ಸು ಖಂಡಿತ ಬದಲಾಯಿಸುತ್ತೆ. ಖಂಡಿತವಾಗ್ಲೂ ಅವ್ರು ನಿನ್ನನ್ನು ಸೊಸೆಯಾಗಿ ಮಾಡ್ಕೋತಾರೆ. India is great. Let us make it greater. Yes, ಯಾರು? ಗುರು, ನನ್ನ ಜೀವನ ಪೂರ್ತಿ ನಿಂಗೆ ಬೀಡ ಕೊಟ್ಕೊಂಡು ಕಾಲು ಹೊತ್ಕೊಂಡು ನಿನ್ ಸೇವೆ ಮಾಡ್ತಾ ಇರ್ಬೇಕು ಅನ್ನೋದೇ ನಂಗೆ ದೊಡ್ಡ ಆಸೆ. ತಿಪ್ಪೇಶ, ನೀನ್ ಇಷ್ಟು ಚೆನ್ನಾಗಿ ಕಾಲು ಹಿಡಿಯೋದು ನೋಡಿದ್ರೆ ನನ್ಗೊಂದು ಡೌಟು. ಏನ್ ಗುರು? ಮುಂದೆ ನೀನ್ ಮಂತ್ರಿ ಆಗ್ಬೋದು ಕಣೋ. ನಾನಗಾನ ಮಂತ್ರಿ ಆಗ್ಬಿಟ್ರೆ ಏನೇನ್ ಕೆಲಸ ಮಾಡ್ತೀನಿ ಗೊತ್ತಾ? ನಮಸ್ಕಾರ, ಚೆನ್ನಾಗಿದ್ದೀರೋ? ಎಸ್. ಯಾರು ನೀವು? ಏನು ಬೇಕು? ಯಾರು ನೀನು? ಏನು ಬೇಕು ನಿನಗೆ? ಪರವಾಗಿಲ್ಲ, ನನ್ನನ್ನು ಗೊತ್ತಿಲ್ದಿರೋರ ಹತ್ರ ಪರಿಚಯ ಮಾಡ್ಕೊಂಡ್ರೆ ಅದಕ್ಕೊಂದು ಅರ್ಥ ಇದೆ. ಗೊತ್ತಿದ್ದು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡೋರ ಹತ್ರ ಗೊತ್ತಿಲ್ದಿರೋನಾಗೆ ಇದ್ದು ಬಿಡ್ತೀನಿ. ನಂಗೆ ಬೇಕಾದಷ್ಟು ಕೆಲಸ ಇದೆ, ಮೊದ್ಲೆಲ್ಲಿಂದ ಜಾಗ ಖಾಲಿ ಮಾಡು. ಹೇ ವಾಚ್ಮ್ಯಾನ್! ಮಹಾಮಾನ್ಯ ಶ್ರೀ ರಾಮಚಂದ್ರಪ್ಪ MLA BA BL ಬ್ರಾಕೆಟ್ ಅಲ್ಲಿ. ನಾನ್ ಯಾರು ಅಂತ ಇನ್ನೂ ಗೊತ್ತಾಗ್ಲಿಲ್ವಾ? ನೀನು ಯಾರಾದ್ರೂ ನನಗೇನಂತೆ? ಬೇಷ್ ಬೇಷ್, ನೀನ್ ಅಪ್ಪಟ ರಾಜಕಾರಣಿ ಅಂತ ನನ್ನ ಹತ್ರನೇ ತೋರ್ಸಕ್ ಶುರು ಮಾಡ್ಬಿಟ್ಟೆ. ಇರ್ಲಿ, ಹಣ ಅಂತಸ್ತು ಪದವಿ ಬಂದು ಕೂಡ್ಲೆ ಹಳೇದನ್ನೆಲ್ಲ ಮರೆಸ್ಬಿಡುತ್ತಲ್ಲ. ಹಣ ಇದ್ರೆ ಬೋಳು ತಲೆ ಮೇಲೆ ಕೂಡ ಕೂದಲು ಬರುತ್ತಾ ಅಂತ ಕೇಳಿದವ್ ನೀನು. ಈಗ ನಿನ್ನ ಬೋಳು ತಲೆ ಮೇಲೆ ಕೂದಲು ಬಂದು ಕೂಡ್ಲೆ ನೀನ್ ಯಾರು ಅಂತ ನನ್ನಿಂದ ಕಂಡು ಹಿಡಿಯಕ್ ಆಗಲ್ವಾ? ನೋಡು, ನೀನ್ ತಿಳ್ಕೊಂಡಿರೋ ಮನುಷ್ಯ ನಾನಲ್ಲ. ಮೊದ್ಲೆಲ್ಲಿಂದ ಹೋಗ್ತೀಯೋ ಪೊಲೀಸ್ನವ್ರನ್ನ ಕರೀಲೋ. ಪೊಲೀಸನ್ನ ನೀನ್ ಕರಿತೀಯ? ನಾವಿಬ್ರು ನೋಡದೆ ಇರೋ ಪೊಲೀಸ್ ಸ್ಟೇಷನ್, ಮಲಗದೆ ಇರೋ ಲಾಕಪ್ಪ, ತಿಂದೆ ಇರೋ ಲಾಠಿ ಏಟ. ಖರ್ಚಿಗೆ ನಾ ಕಾಸು ಬೇಕಿದ್ರೆ ಕೇಳಿಸ್ಕೊಂಡು ಹೋಗು. ಸುಮ್ಮನೆ ಇಲ್ಲದ ಸಂಬಂಧ ಎಲ್ಲ ಎತ್ಬೇಡ. ನಿನ್ ಸಂಬಂಧಕ್ಕೆ ಬೆಂಕಿ ಹಾಕ. ನಿನ್ ಸಂಬಂಧ ಕಟ್ಕೊಂಡು ನಾನೇನೇನ್ ತರ ಹಣ ಕೆಳಗ್ ಬಂದ ಅಥವಾ ನಿನ್ನ ಆಸ್ತಿಯಲ್ಲಿ ಪಾಲ್ ಕೆಳಗ್ ಬಂದ? ನಾನು ಇಲ್ಲಿಗೆ ಬಂದಿರೋದು ನಿನ್ನಂತ ನೀಯತ್ತಿಲ್ದವ್ರನ್ನ ನೋಡಕ್ಕಲ್ಲ, ನಿನ್ನ ಮಗನ ವಿಷಯ ಮಾತಾಡಕ್ಕೆ. ನಿನ್ನ ಮಗ ಒಬ್ಬ ಹುಡುಗಿನ ಪ್ರೀತಿ ಮಾಡ್ದ, ಪ್ರೀತಿ ಮಾಡಿ ಕೈ ಕೊಟ್ಟ. ಈಗ ಆ ಹುಡುಗಿ ಬಸ್ರಿ ಅದು. ಈಗ ಅವ್ರಿಬ್ಬರಿಗೂ ಮದುವೆ ಮಾಡಿಸ್ಬೇಕು ಅಷ್ಟೇ. ಚಂದನದ ಗೊಂಬೆ ಆಗಿರೋ ನನ್ನ ಮಗನ್ನ ಆ ಚರಂಡಿ ಜೊತೆ ಬೆರೆಯೋಕ್ ಬಿಡೋಲ್ಲ. ಶ್ರೀಗಂಧನೋ ಅಥವಾ ನಿಂತರ ದುರ್ಗಂಧನೋ ಅವೆಲ್ಲ ನನಗ್ ಬೇಕಾಗಿಲ್ಲ. ನೋಡೋ, ಕೊನೆಯದಾಗಿ ಎಚ್ಚರಿಸ್ತಾ ಇದ್ದೀನಿ, ಇನ್ನು 24 ಗಂಟೆ ಒಳಗೆ ನೀನ್ ಈ ಮದ್ವೆಗೆ ಒಪ್ಕೊಳ್ಳಿಲ್ಲ, ಮದ್ವೆ ನಡೆದು ಹೋದ್ರೂ ಪರವಾಗಿಲ್ಲ, ನಿನ್ನ ಮಗನ ತಲೆ ನನ್ನ ಕೈಯಲ್ಲಿರುತ್ತೆ. 24 ಗಂಟೆನಲ್ಲಿ ನಿನ್ನ ಗತಿ ಏನಾಗುತ್ತೆ ಅದನ್ನ ನೋಡ್ಕೋ. ಮಹಾಮಾನ್ಯ ಶ್ರೀ ರಾಮಚಂದ್ರಪ್ಪ MLA BA BL ಬ್ರಾಕೆಟ್ ಅಲ್ಲಿ. ಇಷ್ಟೊತ್ತು ಉಗಿದೇ ಬಿಟ್ಟಿದ್ದೆ. ಲೈ, ನಾನು 24 ಗಂಟೆ ಅಂತ ಹೇಳಿದನ್ನ ವಾಪಸ್ ತಗೋತೀನಿ. ನನಗೊಂದೇ 1 ನಿಮಿಷ ಸಾಕು. ಆ 1 ನಿಮಿಷದಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ನೀನ್ ಕನ್ನಡಕ ತೆಗೆದು ನೋಡ್ಕೊಳ್ಳೋ. ಹೇಯ್, ಬಿಡು ಅವನ್ನ. ನನ್ ಮಗನ್ ಏನು ಮಾಡಬೇಡ. ಹೇಳು, ಆ ಹುಡುಗಿನ ಮದುವೆ ಆಗ್ತೀಯಲ್ವೋ? ನಾನೇನು ಮದುವೆ ಆಗ್ತೀನಿ, ಆದ್ರೆ ನಮ್ಮಪ್ಪ ಒಪ್ಕೊಳ್ಳೋದು ಒಪ್ಕೊಂಡ್ಬಿಟ್ಟು ಆಮೇಲೆ ಪ್ಲೇಟ್ ಬದಲಾಯಿಸಿದ್ರೆ ಖಂಡಿತ ಬದಲಾಯಿಸೋದಿಲ್ಲ. ಸರಿ, ನಾನು ಹೊಡೆದಾಗ ಮಾಡ್ತೀನಿ, ನೀನ್ ಹತ್ತಾಗ ಮಾಡು. ಮಿಕ್ಕಿದನ್ನ ನಾನು ನೋಡ್ಕೋತೀನಿ. ಸರಿ. ಅವನಿಗೇನು ಮಾಡಬೇಡ. ನನಗಿರೋನ್ ಒಬ್ಬನೇ ಮಗ, ಅವನ್ನ ಬಿಟ್ಬಿಡು. ನಿನ್ನ ಕೈ ಮುಗಿತೀನಿ, ಬಿಟ್ಬಿಡು. ಇನ್ನು 1 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟಲ್ಲಿ ನೀನ್ ಮದುವೆ ಒಪ್ಕೊಳ್ಳಿಲ್ಲ
ಸೂರಿ ನನ್ ಮಗನ್ ಏನು ಮಾಡಬೇಡ, ಬಿಟ್ಬಿಡೋ. ನಾನ್ ನಿನ್ ಬಾಲ್ಯ ಸ್ನೇಹಿತ ತಿಪ್ಪೇಶ ಅಲ್ವೇನೋ? ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಿನ್ನ ಬಾಲ್ಯ ಸ್ನೇಹಿತ ತಿಪ್ಪೇಶ. ತಿಪ್ಪೇಶ 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 ತಿಪ್ಪೇಶ. ಈ ಮದುವೆಗೆ ನೀನು ಒಪ್ಕೋ, ನಿನ್ ಮಗನ್ನ ನೀನು ಫುಲ್ ಆಗಿ ಕೊಡ್ತೀನಿ. ಅಯ್ಯೋ ಫೈನಾನ್ಸ್ ಮಿನಿಸ್ಟ್ರು ಮಗ, ಫೈನಾನ್ಸ್ ಮಿನಿಸ್ಟ್ರು ಮಗ. ಒಪ್ಕೊಂಡೆ. ಒಪ್ಕೋತೀಯಾ? ಅಯ್ಯೋ ಸದ್ಯ ಬದುಕಿದೆಯಲ್ಲಪ್ಪ. ಮಹಾಮಾನ್ಯ ಶ್ರೀ ರಾಮಚಂದ್ರಪ್ಪ MLA BA BL ಬ್ರಾಕೆಟ್. ಇದಕ್ಕೆ ಬೆಲೆ ಇಲ್ಲ, ಇದಕ್ಕೆ ಬೆಲೆ ಅನ್ನೋದನ್ನ ಇಲ್ಲ ಗುರು. ನಾನ್ ರಾಮಚಂದ್ರಪ್ಪನೂ ಅಲ್ಲ, ಎಂತದೂ ಅಲ್ಲ, ತಿಪ್ಪೇಶ ನಿನ್ ಶಿಷ್ಯ ಗುರು. ಇದು ನಿಜವಾದ ಕಣ್ಣೀರ? ಇದು ತಿಪ್ಪೇಶನ ಕಣ್ಣೀರು, ನಂಬು ಗುರು. ತಿಪ್ಪೇಶ ತಿಪ್ಪೇಶ ಏನು ಗುರು? ಇದು ಯಾಕೋ ತಿಪ್ಪೇಶ? ನೀ ಬೋಳನ? ನೀನ್ ಹುಟ್ಟಕ್ ಮುಂಚೆಂದನು ನಿಮ್ಮಪ್ಪ ಬೋಳ. ಆಹಾ, ಎಂಥ ಮನೆ, ಎಂಥ ಮನೆ. ಬನ್ನಿ ಬನ್ನಿ ಬನ್ನಿ, ಇಲ್ಲಿಡಿ ಇಲ್ಲಿಡಿ. ಏನು, ಯಾರಿದ್ದೀರಿ ಮನೆಯಲ್ಲಿ? ನಮಸ್ಕಾರ ಅಮ್ಮ. ಇಂಡಿಯಾ ಇಸ್ ಗ್ರೇಟ್, ಲೆಟ್ ಅಸ್ ಮೇಕ್ ಇಟ್ ಗ್ರೇಟರ್. ನಿಮಗೇನಾಗ್ಬೇಕಾಯ್ತು? ನಾನೀಗ ಹೆಣ್ಣು ಕೇಳೋದಕ್ಕೆ ಬಂದಿದ್ದೀನಿ. ನಿಮ್ಮಳಿಯ ಬೇರೆ ಯಾರೂ ಅಲ್ಲ, ನನ್ನ ಮಗ. ನಿಜವಾಗ್ಲೂ ನಂಬಕ್ಕಾಗ್ತಾ ಇಲ್ಲ. ಆಶ್ಚರ್ಯ ಆಗ್ತಾ ಇದೆಯಾ? ಉಷಾ, ನಾನು ಹೇಳಿಲ್ವಮ್ಮ ಆ ದೇವ್ರು ನಮ್ಮನ್ನ ಕೈ ಬಿಡಲ್ಲ ಅಂತ? ನೋಡು, ಆ ದೇವರು ನಿಮ್ಮ ಕೈ ಹಿಡಿದನೋ ಬಿಟ್ನೋ ನನಗೆ ಗೊತ್ತಿಲ್ಲ, ಆದ್ರೆ ಆ ಮನುಷ್ಯ ನಿಮ್ಮ ಕೈ ಬಿಡ್ಲಿಲ್ಲ. ಯಾವ ಮನುಷ್ಯ? ಇನ್ನೂ ನಾ ಹೇಳಿದ ಅರ್ಥ ಆಗ್ಲಿಲ್ವೇ? ನೀವಿಷ್ಟಪಟ್ಟ ಹಾಗೆ ಈ ನಿಶ್ಚಿತಾರ್ಥ ನಡೀತಿರೋದಾದ್ರೆ ಅದಕ್ಕೆ ಕಾರಣ ಆ ಸೂರಿ. ಸೂರಿ, ನನ್ನ ಮಾನಭಂಗ ಮಾಡೋಕ್ ಪ್ರಯತ್ನ ಪಟ್ಟಿದ್ದು ನಿಜ ನಿಜ ನಿಜ. ನೀವು ನನ್ನ ಕೆಡ್ಸೋಕ್ ನೋಡಿದ್ದು ನಿಜ. ನನ್ನನ್ನು ಕ್ಷಮಿಸಿ, ದಯವಿಟ್ಟು ಕ್ಷಮಿಸ್ಬೇಡಿ. ಕ್ಷಮೆ ಕೇಳುವಂತ ತಪ್ಪು ನೀನೇನು ಮಾಡ್ಲಿಲ್ವಲ್ಲಮ್ಮ? ಇಲ್ಲ, ನೀವೆಂತವರು ಅಂತ ತಿಳಿದೆ, ನಿಮ್ಮ ದೊಡ್ಡ ಮನಸ್ಸನ್ನ ಸ್ವಲ್ಪ ಕೂಡ ಅರ್ಥ ಮಾಡ್ಕೊಳ್ದೆ ಎಂತ ಸುಳ್ಳು ಹೇಳ್ಬಿಟ್ಟೆ. ಆದ್ರೂ ನೀವು ನನಗೋಸ್ಕರ, ನಿನಗೆ ಒಳ್ಳೇದ್ ಮಾಡೋಕ್ಕೋಸ್ಕರನಮ್ಮ ನಾವೆಲ್ಲರೂ ಇರೋದು. ಮಕ್ಕಳು ಕಾಲಲ್ಲಿ ಎದೆಗೋದಿದ್ದೇವೆ ಅಂತ ಕೋಪಿಸ್ಕೊಳಕ್ಕಾಗತ್ತಾ? ಅಮ್ಮ ಉಷಾ, ಆಗಿದ್ದೆಲ್ಲ ಆಗೋಯ್ತು, ಅದನ್ನೆಲ್ಲ ಮರ್ತು ಬಿಡು. ಇನ್ನು ಮುಂದೆ ನಡೆಯೋದೆಲ್ಲ ಒಳ್ಳೇದಾಗುತ್ತೆ. ಹಾ ಹಾ, ಶುಭ ಮುಹೂರ್ತ, ನಿಶ್ಚಿತಾರ್ಥ ನಡೆದು ಹೋಗಲಿ. ಹೆಣ್ಣಿನ ಮನೆಯವ್ರಿಗೆಲ್ಲ ಒಪ್ಪಿಗೆ ತಾನೆ? ನನಗೊಪ್ಪಿಗೆನೆ. ಒಂದ್ ನಿಮಿಷ, ಇಲ್ಲಿ ಬಂದಿರೋರು ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮ್ಮನ್ನ ಹೆತ್ತು ಸಾಕದೇ ಇದ್ರು ನಮಗೋಸ್ಕರ ತಮ್ಮ ಬಾಳನ್ನೇ ಚೆನ್ನಾಗಿ ರೂಪಿಸ್ಕೊಳ್ಳೋಕ್ ಬಂದ ಒಂದು ಒಳ್ಳೆ ಅವಕಾಶನ ಬೇಡ ಅಂತ ತಳ್ಳಿದ ಒಬ್ಬ ದೇವತೆನ ನಾವು ತಾಯಿಯಾಗಿ ಪಡೆದಿದ್ದಕ್ಕೆ ಹೆಮ್ಮೆ ಪಡ್ತೀವಿ. ಆದ್ರೆ ಆ ತಾಯಿ ಈ ವಿಧವೆ ವೇಷದಲ್ಲಿಲ್ಲದೆ ಅರಿಶಿನ ಕುಂಕುಮ ಸಮೇತ ದೀರ್ಘ ಸುಮಂಗಲಿಯಾಗಿ ನಮಗೆ ತಾಯಿಯಾಗಿ ದೈವವಾಗಿರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಹಾಗ ಆಸೆ ಪಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವೇ? ಛೇ ಛೇ, ತಪ್ಪು ಅಂತ ಯಾರಮ್ಮ ಹೇಳಿದ್ದು? ಅಮಂಗಲಿ ಸುಮಂಗಲಿ ಆಗೋದ್ರಲ್ಲಿ ಯಾವ ತಪ್ಪು ಇಲ್ಲ. ಇಲ್ಲ ಸರ್, ಅವಳೇನು ಚಿಕ್ಕ ಹುಡುಗಿ, ಏನು ಗೊತ್ತಿಲ್ಲದೆ ಮಾತಾಡ್ತಿದ್ದಾಳೆ. ನೀವು ಅದನ್ನ ದೊಡ್ಡದಾಗಿ ತಗೋಬೇಡಿ, ಆಗ್ಬೇಕಾದ ಕೆಲಸ ನೋಡಿ. ಇದೇನಿದು ಉಷಾ, ಈ ಹೊತ್ತಿನಲ್ಲಿ ಬೇಡದೇ ಇರೋ ಮಾತುಗಳೆಲ್ಲ ಆಡ್ತೀಯ? ಸ್ವಲ್ಪ ಸುಮ್ಮನೆ ಇರು. ಅಮ್ಮ, ನೀವಿಷ್ಟು ವರ್ಷ ನಿಮ್ಮ ತಂಗಿಯರಿಗೋಸ್ಕರ ನಮಗೋಸ್ಕರ ತ್ಯಾಗ ಮಾಡಿದ್ದೆಲ್ಲ ಸಾಕಮ್ಮ. ಈಗ ನಿಮಗೆ ಅಂತ ಒಂದು ಜೀವನ ಕಣ್ಣೆದುರಿಗೆ ಬಂದಿರೋವಾಗ ಬೇಡ ಅಂತ ಹೇಳ್ಬೇಡಿಮ್ಮ. ಉಷಾ, ನೀನು ಬಾಳಿ ಬದುಕಬೇಕಾದವಳು. ಮೊದಲು ನಿನ್ನ ಮದುವೆ ಆಗ್ಲಿ ಅಮ್ಮ, ನನ್ನ ಬಗ್ಗೆ ಚಿಂತೆ ಮಾಡಬೇಡ. ಸುಮ್ಮನೆ ಇರು, ಸುಮ್ಮನೆ ಇರು ಉಷಾ. ಅಯ್ಯೋ, ನೀನ್ ಸುಮ್ಮನಿರಮ್ಮ.
ನಿಮ್ಗೆ ಒಪ್ಗೆ ತಾನೆ? ಗಂಗಾಗೊಪ್ಗೆ ಆದ್ರೆ ನನಗೂ ಒಪ್ಗೆನೆ. ಅಪ್ಪ ಗಂಗಾ, ಇಂಥ ಮನುಷ್ಯ ಸಿಕ್ಬೇಕಾರೆ ನೀನು 7 ಜನ್ಮದ ಪುಣ್ಯ ಮಾಡಿರ್ಬೇಕಮ್ಮ. ಒಪ್ಕೊಳ್ಳಮ್ಮ. ಹ್ಞೂ ಅನ್ನಮ್ಮ. ಅಮ್ಮ ಸರಿ ಅಂತ ಹೇಳಮ್ಮ, ಸರಿ ಅಂತ ಹೇಳಮ್ಮ. ಅಲ್ಲ ಉಷಾ, ನೀನ್ ಒಪ್ಕೊಳ್ದೆ ಇದ್ರೆ ನಾನ್ ನನ್ ಮದ್ವೆಗೆ ಒಪ್ಕೊಳ್ಳೋದಿಲ್ಲ. ಉಷಾ ಒಪ್ಕೊಮ್ಮ, ಸರಿ ಅಂತ ಹೇಳಮ್ಮ. ಸರಿ ಉಷಾ. ಗುರು ಸರ್, ನಾಳೆ ಸೂರಿಗೆ ಮದುವೆ ಅಂತೆ. ಆಗೋದು ಮದುವೆ ಅಲ್ಲ. ಏನು ಅಮ್ಮನ್ ಮುಖ ಹಾಗ್ ನೋಡ್ತಾ ಇದೀಯಾ? ಅಮ್ಮ, ನೀನ್ ಕುಂಕುಮ ಇಟ್ಕೊಂಡಿದ ತಕ್ಷಣ ನಿನ್ ಮುಖ ಎಷ್ಟ್ ಚೆನ್ನಾಗಿ ಕಾಣ್ತಾ ಇದೆ. ಮಹೇಶ್, ಅಮ್ಮನ ಮುಖ ಮಾತ್ರ ಚೆನ್ನಾಗಿದೆ ಅನ್ಕೋಬೇಡ, ಹೃದಯ ಕೂಡ ಅಷ್ಟೇ ಚೆನ್ನಾಗಿದೆ. ಅದಕ್ಕೆ ಸುಡ್ತಾ ಇದ್ದಿ ಸೂರಿ ಕರಗಿ ಚಂದ್ರ ಆಗಿ ನನ್ನ ತಂಗಿ ಹಣೆಯಲ್ಲಿ ಕುಂಕುಮ ಆಗ್ಬಿಟ್ಟ. ಪ್ರೀತಿಗಾಗ್ಲಿ ಮದುವೆಗಾಗ್ಲಿ ವಯಸ್ಸಿನ ಪ್ರಶ್ನೆನೇ ಬರೋದಿಲ್ಲ. ಯಾಕೆಂದ್ರೆ ವಯಸ್ಸಾಗೋ ದೇಹಕ್ಕೆ ಮಾತ್ರ, ಮನಸ್ಸಿಗೆ ಅಲ್ವೇ ಅಲ್ಲ. ಇದಕ್ಕೆ ಉದಾಹರಣೆ ನಿಮ್ಮಿಬ್ಬರ ಜೋಡಿ. ಇವತ್ತು ನೀವು ಆರಂಭಿಸ್ತಾ ಇರೋ ನಿಮ್ಮ ದಾಂಪತ್ಯ ಜೀವನ ನಿಮ್ಮ ಬಾಳಿನ ಹೊಸ ಕಾವ್ಯವಾಗ್ಲಿ ಅನ್ನೋದೇ ನನ್ನ ಹಾರೈಕೆ. ಓಹೋ, ನೀವಿನ್ನೂ ರೆಡಿ ಆಗಿಲ್ವಾ? ನಮ್ಮಪ್ಪ ರಿಜಿಸ್ಟರ್ ಆಫೀಸ್ ನಲ್ಲಿ ಕಾಯ್ತಾ ಇದಾರೆ. ಬನ್ನಿ ಹೋಗೋಣ. ಬನ್ನಿ 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 ಹೋಗೋಣ. ಏ ಸೂರಿ, ತಾಳಿ ತಗೊಂಡ್ಯಾ? ಮದುಮಗನೇ, ಯಾಕೆ ಸುರಿ ಆಶ್ಚರ್ಯನಾ? ನೀನ್ ಸಾಯೋವರೆಗೂ ನನ್ನ ಏಮಾರ್ಸಕ್ಕಾಗೋಲ್ಲ. ನಿನ್ನವ್ರೆಲ್ಲರನ್ನು ಸುಟ್ಟು ಬೂದಿ ಮಾಡಿ ಆ ಬೂದಿ ಬಿಸಿ ಆರೋಕ್ ಮುಂಚೆನೆ ನಿನ್ನನ್ನು ಅದರಲ್ಲೇ ಸಮಾಧಿ ಮಾಡ್ಬಿಡ್ತೀನಿ. ಏ ಜಗ್ಗಿ, ಇವೆಲ್ಲ ನನ್ನ ಹತ್ರ ಬೇಡ. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಹೊರಟೋಗಿಲ್ಲಿಂದ. ಏಯ್, ಬೆಂಕಿ ಹಚ್ಚಿರೋ ಜಗ್ಗಿ. ನನ್ನ ಮಕ್ಕಳೆಲ್ಲ ಜಗ್ಗಿ, ನಿನ್ನ ಹೊಸ ಬಾಳಿನ ಬೀಗದ ಕೈ ನಮ್ಮ ಏರಿಯಾಗೆ ಬಂದು ನಮ್ಮವ್ರ ಮೇಲೆ ಕೈ ಮಾಡ್ತೀಯನೋ? ಬಂದ್ರು